ಆ್ಯಸ್ ಅನ್ ಆ್ಯಕ್ಟ್ರೆಸ್ ಪಕ್ಕಕ್ಕಿಟ್ಟು ಆ್ಯಸ್ ಅದ್ವಿತಿ ಅಂತ ಮಾತಾಡಬೇಕು ಅಂದರೆ ಐ ಥಿಂಕ್ 14 ಇಯರ್ಸ್ ಆಯಿತು ಬೆಂಗಳೂರು ಬಂದು. ಆ್ಯಂಡ್ ಲೈಫ್ ನನಗೆ ಪ್ರತಿಯೊಂದನ್ನು ಕಲಿಸ್ಕೊಟ್ಟಿದೆ. ಲೈಫ್ ಸೇಮ್ ಅಂತೂ ಇರಲ್ಲ. ಡೆಫಿನೆಟಾಗಿ ಯಾರಾದರೂ ಅಂದ್ಕೊಂಡ್ರೆ ದಟ್ ನನಗೆ ಎಲ್ಲದೂ ಇದೆಯಪ್ಪ, ನಾನು ಖುಷಿಯಾಗಿ ಇರೋದು ಅಂತ ಅಂದ್ಕೊಂಡ್ರೆ ಅದು ಲೈಫ್ ಅಲ್ವೇ ಅಲ್ಲ. ತಪ್ಪು ಮಾಡೋದು ತಪ್ಪಲ್ಲ, ಬಟ್ ತಪ್ಪು ಮಾಡಿ ತಪ್ಪು ಅಂತ ಗೊತ್ತಾದ ಮೇಲೂ ತಪ್ಪು ಮಾಡೋದು ತುಂಬ ತಪ್ಪು ಅಂತ. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್ ಇನ್. ಬಹಳ ಒತ್ತು ಕೊಡದೇ ಇರೋವಂಥ ಒಂದು ಮೌಲ್ಯ. ಲೈಫ್ ತುಂಬ ಚಿಕ್ಕದು ಅಂತ ಪ್ರತಿಯೊಬ್ಬರು ಹೇಳ್ಕೊಂಡಿರ್ತೀವಿ, ಬಟ್ ಆದರೂ ದ್ವೇಷ, ನೋವು, ಕಿಚ್ಚು ಇದನ್ನು ನಿಲ್ಲಿಸ್ತಾ ಇಲ್ಲ ಮನುಷ್ಯರು. ಮನಿನ ಮೀನಿಂಗ ಟು ಬಿ ವೆರಿ ಫ್ರ್ಯಾಂಕ್, ಐ ಥಿಂಕ್ ನಾವು ಮೀನಿಂಗ್ ಅಂತ ಹೇಳ್ಬೋದು, ಬಟ್ ಮನಿ ಇಲ್ಲದೆ ಜೀವನ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಇಟ್ಸ್ ಅ ರಿಯಾಲಿಟಿ. 3 struggles nobody talks about in acting. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಅಂದರೆ ಹೊಸಬ್ರು ಬರ್ತಾನೆ ಇರ್ತಾರೆ. ಇಲ್ಲಿ ದುಡ್ಡು ಅನ್ನೋದು ಯಾರು ಯೋಚನೆ ಮಾಡ್ಕೊಂಡು ಬರ್ತಾರೆ ದಟ್ ಐ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಮನಿ ಅಂತ ಅಂದ್ಕೊಂಡು. ಐ ಡೋಂಟ್ ಥಿಂಕ್ ಸೊ, ಇಟ್ಸ್ ಟ್ರೂ. ವೈ ವಿ ಡೈ ಅಂತ ಒಂದು ಪುಸ್ತಕದಲ್ಲಿ ಇದೆ ಟಾಕ್ ಅಬೌಟ್ ಅ ವೆರಿ ಒಂದು ಎಲಿಮೆಂಟಲ್ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಆಫ್ ಲೈಫ್. ಅಂದರೆ ಅವ್ರ ಪ್ರಕಾರ ಲೈಫೇ ಇಂಪಾರ್ಟೆಂಟು, ಕರಿಯರ್ಸ್ ಆರ್ ಟೆಂಪರರಿ ಅಂತ. ಓಕೆ, ಅಂದರೆ ಜೀವನದಲ್ಲಿ ಜೀವಿಸೋದು ಇಂಪಾರ್ಟೆಂಟು. ಅದು ಹೇಗೆ ಜೀವಿಸ್ತೀಯಾ, ಜೀವಿಸೋ ನೆಪಗಳಲ್ಲಿ ಒಬ್ಬರು ಸಿಂಗರ್ ಆಗ್ಬೋದು, ಒಬ್ಬರು ಆರ್ ಜೆ ಆಗ್ಬೋದು, ಒಬ್ಬರು ಪಾಡ್ಕಾಸ್ಟರ್, ಆ್ಯಕ್ಟರು, ಅಥವಾ ಯಾರೋ ಅಕೌಂಟೆಂಟು. ಸೊ ಇನ್ ಯೋರ್ ಒಪಿನಿಯನ್ ವಾಟ್ ಈಸ್ ಲೈಫ್ ಆ್ಯಸ್ ಆನ್ 2026? ಇಷ್ಟು ಏನು ಸಿನಿಮಾ ನೋಡಿದ್ದೀರಾ, ಇಷ್ಟರಲ್ಲಿ ಏನು ಅರ್ಥ ಇಸ್ಕೊಂಡಿದ್ದೀರಾ ಅಶ್ವಿತಿ? ಅದ್ವಿತಿ. It's okay. I'm missing you. Yeah, she already texted me telling that miss me when you're going to talk, because podcast ಅಲ್ಲಿ first time ನಾನು ಒಬ್ಳೆ ಕೂತಿರೋದು. So she has in fact texted me telling miss me and tell Rashmi that even I want to be there in her show ಅಂತ. I said okay. See, ಬಂದ್ಬಿಟ್ಟಿದ್ದೀರಾ ಅಶ್ವಿತಿ? I've heard you, I guess. Yeah, The energy has come here. Seriously, she'll be very happy if I tell her this. But ನೀವು ಲೈಫ್ ಹೇಳಿದ ತಕ್ಷಣ ನಾನು ಅಂತ ಮಾಡಿದೆ. ಬಿಕಾಸ್ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಪಕ್ಕಕ್ಕಿಟ್ಟು ಆ್ಯಸ್ ಅದ್ವಿತಿ ಅಂತ ಮಾತಾಡಬೇಕು ಅಂದರೆ ಐ ಥಿಂಕ್ 14 ಇಯರ್ಸ್ ಆಯಿತು ಬೆಂಗಳೂರು ಬಂದು. ಆ್ಯಂಡ್ ಲೈಫ್ ನನಗೆ ಪ್ರತಿಯೊಂದನ್ನು ಕಲಿಸ್ಕೊಟ್ಟಿದೆ. ಅಂದರೆ ₹100 ನೀವು ಬದುಕಿ ಒಂದು ದಿನ ಅಂದ್ರೂ ನನಗೆ ಬದುಕಕ್ಕೆ ಗೊತ್ತು. ನೀವು 1,00,000 ಕೊಟ್ಟು ಬದುಕಿ ಅಂದ್ರೂ ಬದುಕಕ್ಕೆ ಗೊತ್ತು. ಐ ಥಿಂಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಇಲ್ಲಿದ್ದವರು ಇಲ್ಲೂ ಬರ್ಬೋದು, ಇಲ್ಲಿದ್ದವರು ಅಲ್ಲೂ ಹೋಗ್ಬೋದು, ಯಾವುದೇ ಮೂಮೆಂಟಲ್ಲೂ ಅದು ಚೇಂಜ್ ಆಗ್ಬೋದು ಅಂತ ಕಲಿಸ್ಕೊಟ್ಟಿದೆ. ಇನ್ನೊಂದು ತುಂಬ ಟೈಮಲ್ಲಿ ನನಗೆ ಲೈಫಲ್ಲಿ ಒಂದು ಅರ್ಥ ಆಗಿದೆ ಏನಂದರೆ ಲೈಫ್ ಸೇಮ್ ಅಂತೂ ಇರಲ್ಲ. ಡೆಫಿನೆಟಾಗಿ ಯಾರಾದರೂ ಅಂದ್ಕೊಂಡ್ರೆ ದಟ್ ನನಗೆ ಎಲ್ಲದೂ ಇದೆಯಪ್ಪ, ನಾನು ಖುಷಿಯಾಗಿ ಇರೋದು ಅಂತ ಅಂದ್ಕೊಂಡ್ರೆ ಅದು ಲೈಫ್ ಅಲ್ವೇ ಅಲ್ಲ. ಬಿಕಾಸ್ ಐ ಥಿಂಕ್ ದೇವರು ಲೈಫ್ ಅಂತ ಮಾಡಿದಾಗ ಎಲ್ರಿಗೂ, ಪ್ರತಿಯೊಬ್ಬರಿಗೆ, ಕೆಲವರು ತುಂಬ ದುಡ್ಡಿರುತ್ತೆ ಅವ್ರ ಹತ್ರ, ಬಟ್ ಹೆಲ್ತೇ ಇರಲ್ಲ. ಹೆಲ್ತ್ ಹಾಳಾದಾಗ ಎಷ್ಟು ದುಡ್ಡಿದ್ರೂ ಅವ್ರನ್ನ ಬದುಕೋಕ್ಕಾಗಲ್ಲ. ನಾನೇ ನೋಡಿದ್ದೀನಿ ಕಣ್ಣಾರೆ. ಲೈಕ್ ದುಡ್ಡಿಗೆ ಏನೂ ಕಮ್ಮಿ ಇಲ್ಲ, ಬಟ್ ಹೆಲ್ತ್ ಅಂತ ಬಂದಾಗ ಅಥವಾ ಏನೋ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋದು ನಮ್ಮ ಪರಿಸರದಲ್ಲೇ ನಾವು ನೋಡ್ತಿದ್ದೀವಿ. ಇವಾಗ ಅವ್ರ ಹತ್ರ ಅಷ್ಟು ದುಡ್ಡಿತ್ತು, ಬಟ್ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂತ. ಸೊ ಐ ಫೀಲ್ ಲೈಫ್ ಇಷ್ಟೇ. ಪ್ರತಿದಿನ ಮನುಷ್ಯನಾಗಿ, ಒಳ್ಳೆ ಮನುಷ್ಯನಾಗಿ ಬದುಕೋದು ಮಾತ್ರ ಆಗೋದು ನಮ್ಮ ಕೈಯಲ್ಲಿ. ಉಳಿದಿರೋದು ಆ ದೇವರು ಬರೆದಿಟ್ಟಿದ್ದಾರೆ. ಆ್ಯಂಡ್ ಐ ಫೀಲ್ ಲೈಕ್ ನಾನೊಂದು ಆ್ಯಕ್ಚುಲಿ ಬರೆದಿದ್ದೆ ಒಂದು ಸತಿ, ಬಿಕಾಸ್ ನಾನು ಬರೆಯೋದ್ರಲ್ಲಿ ಅಷ್ಟು ಗ್ರೇಟ್ ಏನಿಲ್ಲ, ಬಟ್ ಕೋಟ್ಸ್ ಒಂದೊಂದು ಸತಿ ಬರಿತಾ ಇರ್ತೀನಿ, ವಿಚ್ ಮೈ ಫ್ಯಾನ್ಸ್ ರಿಯಲಿ ಲೈಕ್. ನಾನು ಶೇರ್ ಮಾಡ್ತಿರ್ತೀನಿ. ಅಲ್ಲಿ ಬರೆದಿದ್ದೆ ನಾನು ಏನಂದರೆ, ದೇವರು ಆಲ್ರೆಡಿ ನಮ್ಮ ಸಿನಿಮಾ ಥರ ದೇವರು ಆಲ್ರೆಡಿ ಡೈಲಾಗ್ಸ್ ಎಲ್ಲ ಬರೆದಿಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಸೀನ್ ಯಾವುದು ಅಂತ ನಮಗಂತೂ ಗೊತ್ತಿಲ್ಲ. ನಾವು ಆ ಸೀನ್ಗೆ ಪ್ರಿಪೇರ್ ಆಗೋಕ್ಕೂ ಆಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಆ್ಯಕ್ಟ್ ಅಂತ. ಸೊ ಐ ಥಿಂಕ್ ನಮ್ಮ ಲೈಫ್ ಹಂಗೆ ಅಷ್ಟೇ. ಸೊ ಯು ಬಿಲೀವ್ ಇನ್ ಡೆಸ್ಟಿನಿ ಅಥವಾ ಫ್ರೀ ವಿಲ್ಲ? ಅಂದರೆ ಎಲ್ಲ ಅವನು ಆಡಿಸ್ದಂಗೆನಾ, ಅಥವಾ ಇಲ್ಲ ನಂದು ಇದೆ, ನಾನು ಯಾವುದೋ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ಬೋದು ಅಂತನಾ? ಆ್ಯಕ್ಚುಲಿ ಅಪ್ಪ ತೀರ್ಕೊಳ್ಳೋ ಮುಂಚೆ ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇತ್ತು. ನನಗೆ ಹೆಂಗಿತ್ತು ಅಂದರೆ ಡೆಸ್ಟಿನಿ ಅಂತಂದರೆ ಐ ಕ್ಯಾನ್ ಡೂ ದಿಸ್, ನಾನು ಹಿಂಗೆ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನನಗೆ ಇದು ಬೇಕು, ನನಗೆ ಸಿಗುತ್ತೆ ಅಂತ. ಅಂದರೆ ನೀವೇ ಕಂಟ್ರೋಲ್ ಮಾಡ್ತೀರಾ ಅಂದ್ಕೊಂಡಿದ್ದು ಮುಂಚೆ? ನಾಟ್ ಡೆಸ್ಟಿನಿ. ನಾನು ಫ್ಲೋ ಅಲ್ಲಿ ಹೋಗ್ತಿದ್ದೆ,
ಬಟ್ ನಾನು ಅನ್ಕೋತಿದ್ದೆ ದಟ್ ಐ ಥಿಂಕ್ ಐ ಡೋಂಟ್ ನೀಡ್ ಡೂ ದಿಸ್ ಅಂತ. ಬಟ್ ಐ ಥಿಂಕ್ ಅಪ್ಪ ತೀರ್ಕೊಂಡಿದ ತಕ್ಷಣ ವಾಟ್ ಐ ಲರ್ನ್ಟ್ ಇಸ್, ಐ ಮೀನ್ ಸಡನ್ನಾಗಿ ಅವ್ರು ಹೋದ್ರಲ್ಲ, ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಲೈಫ್, ಲೈಕ್ ಯು ನೋ. ಏನಾಗಿತ್ತು ಕೇಳ್ಬೋದಾ? ಯಾ, ಐ ಮೀನ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸಡನ್ನಾಗಿ ಆಗಿದ್ದು, ಹ್ಯಾಡ್ ಅ ಮಲ್ಟಿ ಆರ್ಗನ್ ಫೇಲ್ಯೂರ್ ಆ್ಯಂಡ್ ಅವ್ರಿಗೇನಂದರೆ ಬ್ರೈನ್ ಬ್ಲೀಡ್ ಆಗಿಬಿಟ್ಟು he lost his speech also in the end. So we couldn't talk to him at all the last 1.5 months when I lost him. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಕಲ್ತಿದ್ದು ರಶ್ಮಿ ದಟ್ ಡಿಡ್ ಐ ಡಿಸೈಡ್ ದಿಸ್, ಲೈಕ್ ನಾನು ಡಿಸೈಡ್ ಮಾಡಿದ್ನಾ ಅಥವಾ ಅವ್ರ ಅಪ್ಪ ಡಿಸೈಡ್ ಮಾಡಿದ್ರಾ? ನಾನು 60, ಈ ವಾಸ್ ಜಸ್ಟ್ 64, ಲೈಕ್ ಓಕೆ ಈ ಏಜಲ್ಲಿ ನಾನು ಹೋಗ್ತೀನಿ ಅಂತ ಅವ್ರು ಮಾಡಿದ್ರಾ? ಇಲ್ಲ, ಇಟ್ ವಾಸ್ ಆಲ್ರೆಡಿ ರಿಟನ್. ಸೊ ಹಾಗಾಗಿ ನಾನಿವಾಗ ನಿಜ ಹೇಳ್ತೀನಿ, ನಾನು ಎಷ್ಟೋ ಸಿನಿಮಾ ಮೀಟಿಂಗ್ಸ್ ಹೋದಾಗ ಐ ಜಸ್ಟ್ ಕಮ್ ಬ್ಯಾಕ್ ಹೋಮ್ ವಿತ್ ನಾರ್ಮಲ್ ಮೈಂಡ್ ಸೆಟ್. ಅಂದರೆ ಐ ನೋ ದ್ಯಾಟ್ ಇಫ್ ದಟ್ ಇಸ್ ರಿಟರ್ನ್ ಫಾರ್ ಮಿ ಐ ಆಮ್ ಗೋನ್ ಟು ಗೆಟ್ ದಟ್ ಸಿನಿಮಾ. ಇಲ್ಲ ಅಂದರೆ ನಾನು ತಲೆ ಚಚ್ಕೊಂಡ್ರೂ ನಂಗೆ ಆ ಸಿನಿಮಾ ಸಿಗಲ್ಲ. ಸೊ ನಾವು ಐ ಆಮ್ ಲೈಕ್ ಓಕೆ. ಬಟ್ ಒಂದು ಮಾತ್ರ ಹೇಳ್ತೀನಿ ಇದ್ರ ಜೊತೆಗೆ, ನಮ್ಮ ಶ್ರಮ ಅಂತೂ ಇರಲೇಬೇಕು. ನಾವು ಇಲ್ಲ ದೇವ್ರು ಬರೆದಿಟ್ಟಿದ್ದಾರಪ್ಪ ನಾನು ಮನೆಯಲ್ಲೇ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಇರ್ತೀನಿ ಅಂತಂದರೆ ಇಟ್ ಡೆಫಿನೆಟ್ಲಿ ವಿಲ್ ನಾಟ್ ಹ್ಯಾಪನ್. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಪ್ರಯತ್ನ ಹಾಕಬೇಕು, ಬಾಕಿದು ಬಿಟ್ಬಿಡ್ಬೇಕು. ನಾನು ನಿಜ ಹೇಳಬೇಕಂದ್ರೆ ಒಂದು ಚಿಕ್ಕ ಪಾತ್ರ, ಅಂದರೆ ರಾಮಾಚಾರಿ ಪಾತ್ರ ಚಿಕ್ಕದಾದ್ರೂ ನನಗೆ ತುಂಬ ಕೊಟ್ಟಿದೆ. ಬಟ್ ಆ ಪಾತ್ರ ಮಾಡಿ ಇವತ್ತು ನಾನು ತುಳುವಲ್ಲಿ ನಾನು ಫಸ್ಟ್ ಕನ್ನಡ ಸಿನಿಮಾನೂ 200 days ಬ್ಲಾಕ್ ಬಸ್ಟರ್, ಜೈ ಸಿನಿಮಾನೂ ಫಸ್ಟ್ ತುಳು ಸಿನಿಮಾ. ಸೊ ಅದು 100 days. ಇವಾಗ ತಮಿಳ್ ಒಂದು ರಿಲೀಸ್ಗಿದೆ. ಸೊ ನಾನು ಯಾಕಿದು ಹೇಳ್ತಿದ್ದೀನಿ ಅಂದರೆ, ಯಾವತ್ತಾದರೂ ಅಂದ್ಕೊಂಡಿದ್ನ ನಾನು ಇಷ್ಟೊಂದು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಅಥವಾ ಬೇರೆ ಬೇರೆ ಸಿನಿಮಾ ಮಾಡ್ತೀನಿ ಅಂತ? ಇಲ್ಲ. ಬಟ್ ಅದು ದೇವರು ಬರೆದಿಟ್ಟಿದ್ರು, ವಿಚ್ ಐ ಡಿಂಟ್ ನೋ. ನಾನು 2019 ಕೂತ್ಕೊಂಡು ಅಳ್ತಾ ಇದ್ದೆ, ನಾನೇ ಕಂಟ್ರೋಲ್ ಮಾಡೋದು ಅಂತ. ನಾನು ಬೇಡ ನನಗೆ ಇಂಡಸ್ಟ್ರಿ, ನಾನು ಏನಿದು ಅಂತ. ಬಟ್ ಲುಕ್ ಎಟ್ ಮೈ ಲೈಫ್ ರೈಟ್ ನಾವು ಅಂತ. ಸೊ ಐ ಥಿಂಕ್ ಬಟ್ ಇಷ್ಟು ಸಿಗೋದಕ್ಕೂ ಐ ಥಿಂಕ್ ದೇವರು ಅದನ್ನು ನೋಡ್ತಾರೆ, ಇವರೆಷ್ಟು ಶ್ರಮ ಪಡ್ತಿದ್ದಾರೆ, ಇವ್ರಿಗೆಷ್ಟು ಕೆಲಸದ ಮೇಲೆ ಪ್ರೀತಿ ಇದೆ ಅಂತ. ವಿಚ್ ಹಿ ನ್ಯೂ ದಟ್ ಈ ಹುಡುಗಿಗೆ ಕೊಡಬೇಕು, ಯಾಕಂದರೆ ಇವಳು ಇಷ್ಟು ಕಷ್ಟಪಡ್ತಿದ್ದಾಳೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅಬೌಟ್ ವರ್ಕಿಂಗ್ ಹಾರ್ಡ್. ಅಲಾಂಗ್ ವಿತ್ ದ್ಯಾಟ್ ಐ ಥಿಂಕ್ ಕೆಲವೊಂದು ಥಿಂಗ್ಸ್ ಆಗಿಲ್ಲ ಅಂತ ತುಂಬ ಜನ, ಐ ಮೀನ್ ರೀಸೆಂಟಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ, ಲೈಕ್ ಯುನೋ ಸೂಸೈಡ್ ಮಾಡ್ಕೊಳ್ಳೋದು ಬಿಕಾಸ್ ಅವ್ರಿಗೇನೋ ಬೇಕಿತ್ತು ಅದು ಆಗಿಲ್ಲ ಅಂತ. ಐ ಫೀಲ್ ಫೇಲಿಯರ್ನ ಆ ಥರ ನಾವು ತಗೊಳ್ಳೇಬಾರ್ದು ಲೈಫಲ್ಲಿ. ಬಿಕಾಸ್ ದೇವ್ರು ಏನೋ ಕಿತ್ಕೋತಾ ಇದ್ದಾರೆ ಅಂದರೆ ಏನೋ ಕೊಡೋದಕ್ಕೇ ಅವ್ರು ಮಾಡೋದು ಅದನ್ನು. ಸೊ ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ದ ಯಂಗ್ಸ್ಟರ್ಸ್ ನೀಡ್ ಟು ನೋ ದ್ಯಾಟ್ ಇನ್ ಲೈಫ್. ಐ ಥಿಂಕ್ ದೇ ಫಿಯರ್ ಲೂಸಿಂಗ್ ಸಮಥಿಂಗ್. ಅಂದರೆ ಯಾವುದೋ ಒಂದು ಬಾಗಿಲು ಕ್ಲೋಸ್ ಆದರೆ ಅದು ಇನ್ನೊಂದು ಬಾಗಿಲಿಗೆ ಅದು ಓಪನ್ ಆಗೋದಕ್ಕೆ ಇದು ಕ್ಲೋಸ್ ಆಗಿದ್ದು ಅನ್ನೋಷ್ಟು ತಾಳ್ಮೆ ಅಥವಾ ಪರ್ಸ್ಪೆಕ್ಟಿವ್ ಅರಿವು ಅವ್ರು ಹೇಳಿದ್ರು ಕೆಲವು ಸತಿ ಹೋಗಲ್ಲ ಒಳಗಡೆ. ಹೌದು. ಇನ್ನೊಂದು ಫೇಲಿಯರ್ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಜನರಿಗೆ. ಇವಾಗ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗಲೂ ರಶ್ಮಿ, ಯು ನೋ ಇಟ್, ಯುನೋ ಫೇಲಿಯರ್ ಆದ ತಕ್ಷಣಕ್ಕೆ ನನ್ನ ಒಂದು ಬ್ರ್ಯಾಂಡ್ ಆಯಿತಾ, ಶಿ ವಾಸ್ ಅ ವೆರಿ ನ್ಯೂ ಬ್ರ್ಯಾಂಡ್ ಇನ್ ಮ್ಯಾಂಗ್ಲೋರ್. ನನಗೇನೋ ಒಂದು ಕೊಟ್ಟು ಕಳಿಸಿದ್ರು ಅವರು. ಅದಾದಮೇಲೆ ನಂಗೆ ಮೆಸೇಜ್ ಮಾಡಿದ್ರು ಅವರು, ಏನಂದರೆ ನಂಗೆ ಬಿಸ್ನೆಸ್ಸೇ ಇಲ್ಲ, ನಂಗೆ ಬೇಜಾರಾಗ್ತಿದೆ ಅಂತೆಲ್ಲ ಅಂದರು. ಆವಾಗ ನಾನು ಅವ್ರಿಗೆ ಒಂದೇ ಮಾತಂದೆ, ಬಿಸ್ನೆಸ್ ಅಂದರೆ ಏನು ಅಂತಂದೆ. ಬಿಸ್ನೆಸ್ ಅಂದರೆ ಇಸ್ ರಿಸ್ಕ್. ಸೊ ನೀವು ಆಲ್ರೆಡಿ ಬಿಸ್ನೆಸ್ ಮಾಡೋಕ್ಕೆ ರಿಸ್ಕ್ ತೊಗೊಂಡಿದ್ದೀರಾ ಅಂದರೆ ಪೇಷನ್ಸ್ ಕಮ್ಸ್ ಈಕ್ವಲಿ ವಿತ್ ಬಿಸ್ನೆಸ್ ಅಂತ ಹೇಳಿದ್ದೆ. ವೇಟ್ ಫಾರ್ ಸಮ್ ಟೈಮ್ ಅಂತ ಹೇಳಿದ್ದೆ. ಅವರು ಇಲ್ಲ ಏನು ಲಿಟ್ರಲಿ ಆಫ್ಟರ್ ಐ ಗೇವ್ ಅ ಸಮ್ ಸಜೆಷನ್ಸ್ ಅದು ಇದು ಅಂತ. ಆಫ್ಟರ್ 3 to 6 months she comes back to me and she's like, ma'am, thank you so much for those words because I patiently waited and now my business is growing so well ಅಂತ. ಸೊ ಐ ಫೀಲ್ ಪೀಪಲ್ಗೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ಇಟ್. ಸಡನ್ನಾಗಿ ಫೇಮಸ್ ಆಗಬೇಕು, ಸಡನ್ನಾಗಿ ದೇ ವಾಂಟ್ ಟು ಗೆಟ್ ಸಕ್ಸಸ್ ಅಂತ. ಬಟ್ ಇಫ್ ದೇ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿಥಿಂಗ್ ಟೇಕ್ಸ್ ಟೈಮ್, ಇಟ್ ವಿಲ್ ಹ್ಯಾಪನ್. ಎವ್ರಿಥಿಂಗ್ ಟೇಕ್ಸ್ ಟೈಮ್, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೈಟ್ ಟೈಮ್. ಎಸ್, ವೇಟ್ ಫಾರ್ ಯುವರ್ ಟೈಮ್. ವಾವ್. ವಾಟ್ ಕೀಪ್ಸ್ ಯು ಗ್ರೌಂಡೆಡ್ ಅದಿತಿ, ಅದ್ವಿತಿ? ನಾನು ಭಾಳ ಹೆಸರು ಕೊಡ್ತಾ ಇದ್ದೀನಿ, ತುಂಬ ಹೆಸರು ಕೊಡ್ತಾ ಇದ್ದಾರೆ. ಬಟ್ ನನಗೆ ಪರವಾಗಿಲ್ಲ ಬಿಕಾಸ್ ನನ್ನ ಹೆಸರು ತುಂಬ ರೇರ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ಹೇಳಿದ್ರ ಏನಕ್ಕೆ ಇದು ಅದ್ವಿತಿ ಅಂತ ಕೇಳಿದೆ. ಅದು ದೇವಿ ಹೆಸರು ಒಂದು, ಇನ್ನೊಂದು ಅದ್ವಿತೀಯ ಅಂದರೆ ನೋ ಒನ್ ಲೈಕ್ ಮೀ ಇನ್ ಸಾಂಸ್ಕ್ರಿಟ್. ಸೊ ಯಾ, ನಾನು ಇದನ್ನೇ ಹೇಳ್ಕೊಂಡು ಎಲ್ಲರಿಗೂ ಕೊಚ್ಕೊತಾ ಇರ್ತೀನಿ, ಸಿ ನೋ ಒನ್ ಲೈಕ್ ಮೀ ಅಂತ ಹೇಳ್ಬಿಟ್ಟು. ಬಟ್ ಯು ಆರ್ ಅ ಟ್ವಿನ್ ಸಿಸ್ಟರ್. ಯಾ,
ಅದನ್ನು Irony. ಹೇಳ್ತಾರೆ, ಸೇಮ್ ಥಿಂಗ್ ಹೇಳ್ತಾರೆ, ಏನು ನೀವು ನೋ ಒನ್ ಲೈಕ್ ಯು, ನಿಮ್ಮ ಥರನೇ ಇದ್ದಾರಲ್ಲ ಇನ್ನೊಬ್ರು ಅಂತ. ಗ್ರೌಂಡೆಡ್ ಆಗಿರೋದಕ್ಕೆ ಐ ಡೋಂಟ್ ನೋ, ನನಗೆ ಮೇ ಬಿ ಲೈಫ್ ಹ್ಯಾಸ್ ಟಾಟ್ ಮೀ ಲಾಡ್ ಆಫ್ ಥಿಂಗ್ಸ್, ಪಾಸಿಟಿವ್ಲಿ ಅಥವಾ ನೆಗೆಟಿವ್, ಸ್ಟ್ರಗಲ್ ಆಗಿರಲಿ, ಖುಷಿ ಆಗಿರಲಿ, ಇದೆಲ್ಲದು ನನ್ನನ್ನು, ನಾನು ನಿಮ್ಗೆ ಹೇಳ್ದಲ್ಲ, ಲೈಕ್ ವ್ಯಕ್ತಿ ಹಿಂಗಿದ್ದವ್ರು ಒಂದಿನ ಹಿಂಗಿರ್ಬೋದು, ಹಿಂಗಿದ್ದವ್ರು ಹಿಂಗಿರ್ಬೋದು, ಇದು ಒಂದನ್ನ ನಾನು ಮೈಂಡಲ್ಲಿ ಇಟ್ಕೊಂಡೆ ಈ ಬರ್ತೀನಿ. ಸತ್ಯ ನಿಮ್ಗೆ ಅರ್ಥ ಆಗೋಕ್ಕೆ ಕಾರಣ? ನನಗೆ ಪರ್ಸ್ನಲಿ, ಟು ಬಿ ವೆರಿ ಫ್ರ್ಯಾಂಕ್, ಲೈಕ್ ಮೈ ಗ್ರಾಫ್ ಹ್ಯಾಸ್ ಆಲ್ವೇಸ್ ಬೀನ್ ಲೈಕ್ ದಿಸ್. ನನಗೆಲ್ಲೂ ಓಕೆ 2019 ಆ ಡೌನ್ಫಾಲ್ ಅಂತ ನನಗೇನು ಅನಿಸಿತ್ತು, ಬಟ್ ಐ ವಾಸ್ ದ ಸೇಮ್. ಅದು ಆದಾಗಲೂ ಸೇಮ್ ಇದ್ದೆ, ರಾಮಾಚಾರಿ ಹಿಟ್ಟಾದಾಗಲೂ ಸೇಮ್ ಇದ್ದೆ, ಇವಾಗ ಜೈ ಆಯಿತು, ಇವಾಗಲೂ ನಾನು ಸೇಮೇ ಇದ್ದೀನಿ. ಬಟ್ ಐ ಥಿಂಕ್ ವಿತ್ ಸಿಚುವೇಶನ್ಸ್ ದಟ್ ಹ್ಯಾವ್ ಸೀನ್ ಅರೌಂಡ್ ಮೀ, ನಮ್ಮ ಇಂಡಸ್ಟ್ರಿಯಲ್ಲಾಗಲಿ ಅಥವಾ ಹೊರಗಡೆ ವೆನ್ ಐ ಸಿ ಸಮ್ ಪೀಪಲ್, ತುಂಬ ದುಡ್ಡಿರುತ್ತೆ ಅವ್ರಿಗೆ, ಫುಲ್ ಎಲ್ ವಿ ಬ್ಯಾಗು, ಎಲ್ ವಿ ಚಪ್ಪಲ್ ಎಲ್ಲ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಈ ಸಿಮ್ಸ್ ಅವ್ರಿಗೆ ತುಂಬ ಸಾಲ ಇದೆ, ಅವ್ರಿಗೆ ಹಿಂಗಾಗಿದೆ, ಆ್ಯಂಡ್ ದೇ ಆರ್ ಟು ಸೆಲ್ ದೇರ್ ಹೌಸ್ ಎಲ್ಲ. ನಾನು ಕೇಳಿದ್ದೀನಲ್ಲ, ಆ್ಯಂಡ್ ಐ ರಿಯಲೈಸ್ ದಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಏನೋ ಮನಿ ಫೇಮ್ ಹಿಂದೆ ಓಡಿ ಆ್ಯಟಿಟ್ಯೂಡ್ ತೋರಿಸೋಕ್ಕಿಂತ ಐ ಥಿಂಕ್ ಬೀಯಿಂಗ್ ಗ್ರೌಂಡೆಡ್ ಇಸ್ ಸಮಥಿಂಗ್ ದಟ್ ವಿಲ್ ಟೇಕ್ ಯು ಅ ಲಾಂಗ್ ವೇ. ಐ ಡೋಂಟ್ ನೋ, ನಾನು ಅದನ್ನು ಬಿಲೀವ್ ಮಾಡ್ಕೊಂಡ್ಬಂದಿದ್ದೀನಿ ದಟ್ ಮನಿ ಆ್ಯಂಡ್ ಫೇಮ್ ಬೋತ್ ಆರ್ ಟೆಂಪರರಿ, ಬಟ್ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಯುನೋ ಏನು ಹೇಳ್ತಾರೆ ವ್ಯಕ್ತಿತ್ವ ಇಸ್ ಸಮಥಿಂಗ್. ಇವಾಗ ಒಬ್ಬರು ವ್ಯಕ್ತಿ ತೀರ್ಕೊಂಡ ತಕ್ಷಣ ಅವ್ರಿಗೆ ಎಷ್ಟು ದುಡ್ಡಿತ್ತು ಅಂತ ಜನ ಮಾತಾಡಲ್ಲ, ಅವ್ರೆಂಥ ವ್ಯಕ್ತಿ ಅಂತ ಮಾತಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಪ್ಪು ಸರ್. ಸೊ ಐ ಥಿಂಕ್ ಅಷ್ಟೇ ಜೀವನ, ನಮ್ಮ ಕ್ಯಾರೆಕ್ಟರ್ ಅಷ್ಟೇ ಉಳ್ಕೊಳ್ಳೋದು ಕೊನೆಯಲ್ಲಿ. ಸೊ ಅದನ್ನು ನಾನು ಅಪ್ಪಗೆ ಅವತ್ತು ಪ್ರಾಮಿಸ್ ಮಾಡಿದ್ದೆ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ಅವ್ರಿಗೆ ಇಂಡಸ್ಟ್ರಿ ಅಂದರೆ ಹೆಂಗೆ, ಅಲ್ಲೆಲ್ಲ ಹೇಗೆ ಹೆಸರು ಉಳಿಸ್ಕೋಬೋದಾ ಅನ್ನೋದು ಮೇ ಬಿ ಅವ್ರ ಮೈಂಡಲ್ಲಿ ಇತ್ತು ಅನ್ಸುತ್ತೆ, ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ. ಬಟ್ ಐ ಅಂಡರ್ಸ್ಟುಡ್ ಆ್ಯಂಡ್ ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್, ನಿಮ್ಮ ಹೆಸರು ಉಳಿಸ್ಕೋತೀನಿ ಅಂತ. ಐ ಥಿಂಕ್ ಐ ಹ್ಯಾವ್ ಸ್ಟಿಲ್, ಸೊ ಐ ಹೋಪ್ ಈಸ್ ಹ್ಯಾಪಿ. ಅಪ್ಪ ಹೆಸರು ಯತಿರಾಜ್ ಶೆಟ್ಟಿ. ಐ ಆಮ್ ಶೋರ್. ಎಸ್. ಯು ಸೆಡ್ 11/11 ಅಂತಲ್ಲ, ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ 11/11 ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೂನಿವರ್ಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್? ನಿಜ ಹೇಳಬೇಕಂದ್ರೆ ನಾನು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿ ನನಗೆ ಅದು ಫಾರ್ಮುಲಾ ಬೇಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದು 11/11 ತುಂಬ ಕಾಣಿಸುತ್ತೆ ನನಗೂ ಅಶ್ವಿತಿಗೆ. ಲೈಕ್ ಲಿಟ್ರಲಿ ಎವ್ರಿ ಡೇ ಒಂದು ಟ್ವೈಸ್ ಕಾಣಿಸಿಲ್ಲ ಅಂದ್ರೂ ಒನ್ಸ್ ಆದರೂ ಕಾಣಿಸುತ್ತೆ. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಮೇಡ್ ಸೆನ್ಸ್ ಟು ಮೀ, ಎಸ್ಪೆಷಲಿ ಐ ಮೀನ್ ಐ ಡೋಂಟ್ ನೋ ಹೌ ಟು ಟೆಲ್ ಯು. ಅಂದರೆ 2023 ಅಪ್ಪ ತೀರ್ಕೊಂಡಿದ್ದ ದಿನ, ಅದಕ್ಕಿಂತ ಮುಂಚೆ ನನಗೂ ಅಶ್ವಿತಿಗೆ 11/11 ಸಿಕ್ಕಾಪಟ್ಟೆ ಕಾಣಿಸ್ತು. ನಾವಿಬ್ಬರೇ ಅಂತಿದ್ದೀವಿ, ಏನು ಇದಿಷ್ಟು ಕಾಣಿಸ್ತಾ ಇದೆಯಲ್ಲ ಅಂತ. ಐ ಡೋಂಟ್ ನೋ, ಇಟ್ಸ್ ಅ ಬಿಟ್ ಆಫ್ ಎ ಇಮೋಷ್ನಲ್ ಥಿಂಗ್ ಟು ಸೇ, ಬಟ್ ಅಪ್ಪದು ಏನೋ ಬಾಡಿ ಇಟ್ಟಿದ್ರಲ್ಲ, ಅದನ್ನು ಎತ್ತುವಾಗ ದ ಟೈಮ್ ವಾಸ್ ಎಕ್ಸಾಕ್ಟ್ಲಿ 11/11. ಐ ಡೋಂಟ್ ನೋ ವೆದರ್ ಇಟ್ ರಿಲೇಟ್ಸ್ ಟು ಇಟ್, ಬಟ್ I mean, I would still take it in a positive way, that I think universe told me that your dad is with you forever anta. So I mean, that one thing ivattigu nange 11/11 daily ಕಾಣಿಸುತ್ತೆ. You know, I feel somewhere that universe is with me anta. ಇನ್ಫ್ಯಾಕ್ಟ್ ನಾನು ಅದು ಯಾವಾಗಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ, ಐ ಪುಟ್ ಇಟ್ ಆಲ್ವೇಸ್ ವೆನೆವರ್ ಐ ಸಿ. there's lot of people from the industry who has texted me telling that ನಿಮ್ಮಿಂದಾಗಿ ನಾನು 11/11 ಫ್ಯಾನ್ ಆಗಿಬಿಟ್ಟಿದ್ದೀನಿ, ನೀವು 11/11 ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಇನ್ಫ್ಯಾಕ್ಟ್ ಲಾಟ್ ಆಫ್ ಪೀಪಲ್ ಆರ್ ಫಾಲೋವಿಂಗ್ ಇಟ್ ಅಂತೆ. ಆ್ಯಂಡ್ ದೇ ಆರ್ ಲೈಕ್, ನಾನು ಅವ್ರಿಗೆ ಹೇಳಿದ್ದೆ, ನನಗೆ ಗೊತ್ತಿರೋ ಮಟ್ಟ ಹೇಳಿದ್ದಿದ್ದು ಅಷ್ಟೇ, ಏನಂದರೆ 11/11 ಅಂದರೆ ಯೂನಿವರ್ಸ್ ಇಸ್ ವಿತ್ ಯು ಅಂತ ಅರ್ಥ. ಸೊ ಆ ಟೈಮಲ್ಲಿ ಯು ಕ್ಯಾನ್ ಪ್ರೇ ಟು ದ ಯೂನಿವರ್ಸ್, ಯು ಕ್ಯಾನ್ ಶೋ ಯೋರ್ ಗ್ರ್ಯಾಟಿಟ್ಯೂಡ್, ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಅಥವಾ ಇಫ್ ಯು ವಾಂಟ್ ಸಮಥಿಂಗ್, ಅಂದರೆ ನಾಟ್ ಸಮಥಿಂಗ್ ದಟ್ ಈಸ್ ಲೈಕ್, ಓ ನಂಗೆ 1 ಕೋಟಿ ಕೊಡಿ, 2 ಕೋಟಿ ಕೊಡಿ, ಇದೆಲ್ಲ ಅಲ್ಲ, ಬಟ್ ಸಮಥಿಂಗ್ ವೆರಿ ರಿಯಲಿಸ್ಟಿಕ್ ಆಗಿರೋ ಅಂಥದ್ದು ನೀವೇನಾದರೂ ಯೂನಿವರ್ಸ್ ಹತ್ರ ಪ್ರೇ ಮಾಡಿದರೆ ಇಟ್ ಮೈಟ್ ಹ್ಯಾಪನ್ ಅಂತ ಹೇಳಿದೆ. ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ ಫಾರ್ ಅ ಲಾಟ್ ಆಫ್ ಪೀಪಲ್ ಅಂತೆ. ದೇ ಕೀಪ್ ಟೆಕ್ಸ್ಟಿಂಗ್ ಮಿ, ಅಂದರೆ ಲೈಕ್ ನೀವು 11/11 ಬ್ರ್ಯಾಂಡ್ ಅಂಬಾಸಿಡರ್ ಅಂತಾರೆ. ಐ ಆಮ್ ಲೈಕ್, ಓಕೆ, ಇಫ್ ಇಟ್ಸ್ ಡೂಯಿಂಗ್ ಗುಡ್ ಟು ಯು ಗೈಸ್, ವೈ ನಾಟ್ ಅಂತ. ಬಟ್ ಫಾರ್ ಮೀ ಐ ಥಿಂಕ್ ಇವತ್ತು ವಾಟ್ ಡು ಯು ಪ್ರೇ 11/11 ನೋಡಿದಾಗ? ಹೆಲ್ತ್, ಸಕ್ಸಸ್ ಆ್ಯಂಡ್ ಪ್ಯೂರ್ ಲವ್ ಇನ್ ಮೈ ಲೈಫ್. ಇದು ಮೂರು ನಾನು ಲೈಕ್
ಲೈಕ್ ಆಲ್ಮೋಸ್ಟ್ 2 ಇಯರ್ಸಿಂದ ಇವಾಗ ನಾನು ದೇವ್ರದ್ದು ಫೋಟೋ ನಾನು ವಾಲ್ಪೇಪರ್ದು ಹಾಕ್ತಾಯಿದ್ದೀನಿ. ಅದರ್ವೈಸ್ ಐ ಯೂಸ್ ಟು ಬಿ ಲೈಕ್ 11 ಮೇಲ್ಗಡೆ ಐ ಯೂಸ್ ಟು ಪುಟ್ ಪ್ಯೂರ್ ಲವ್, ಸಕ್ಸಸ್ ಆ್ಯಂಡ್ ಹೆಲ್ತ್. ಅದನ್ನು ತುಂಬ ಜನ ಕಾಪಿ ಮಾಡ್ಕೊಂಡು ನನಗೆ ಹೇಳ್ತಾಯಿದ್ರು, ಮ್ಯಾಮ್ ಇದನ್ನು ನೀವು ಹಾಕಿದ ನಂದೆ, ನಾನು ಹಾಕಿದ್ನು ನೀವು ಹಾಕಬೇಕು ಅಂತ ಇಲ್ಲ, ಯು ಕ್ಯಾನ್ ಪುಟ್ ವಾಟ್ ಯುವರ್ ಹಾರ್ಟ್ ಸೇಸ್ ಅಂತ. ಬಟ್ ಐ ಥಿಂಕ್ ಫಾರ್ ಸಮ್ ಪೀಪಲ್ ಇಟ್ಸ್ ವರ್ಕ್ಡ್, ಸೊ ಅವರು ದೇ ಆರ್ ಫಾಲೋಯಿಂಗ್ ಇಟ್. ನಾನು ಅದ್ರದ್ದು ವಿದ್ವಾಂತೆಲ್ಲ ಮಾಡಿಲ್ಲ, ಸೊ ನಂಗೆ ಐಡಿಯಾ ಇಲ್ಲ. ಬಟ್ ವಿತ್ ಅಪ್ಪಾಸ್ ಥಿಂಗ್ ಇಟ್ ಡಿಡ್ ರಿಲೇಟ್ ಅ ಲಾಟ್ ಟು ಅಸ್, ಯುನೋ. ಆ ವೀಕಲ್ಲಿ ಎಕ್ಸ್ಟ್ರೀಮಾಗಿ ಕಾಣಿಸ್ಬಿಡ್ತು ನಮ್ಮಿಬ್ರಿಗೂ. ಆ್ಯಂಡ್ ದ್ಯಾಟ್ ವಾಸ್ ಲೈಕ್ ಮೈ ಸಿಸ್ಟರ್ ಸಾ ದ ಟೈಮ್. ಅವಳು ನಂಗೆ ಹಿಂಗೆ ಕಡ್ದ್ಬಿಟ್ಟು ಹೇಳಿದ್ರು, ಟೈಮ್ ನೋಡು ಅಂತ. ಇಟ್ ಜಸ್ಟ್ ಲೈಕ್ ಫಾರ್ ಅ ಮೂಮೆಂಟ್, ಐ ಮೀನ್ ಫ್ರೋಸ್ ಮೀ ಲೈಕ್ ಓಕೆ, ದಟ್ ಮೀನ್ಸ್ ಯೂನಿವರ್ಸ್ ಈಸ್ ಸಮಥಿಂಗ್ ಐ ಹ್ಯಾವ್ ಟು ಸ್ಟಾರ್ಟ್ ಬಿಲೀವಿಂಗ್ ಅಂತ. ದಟ್ಸ್ ಯೋರ್ ರಿಲೇಷನ್ಶಿಪ್ ವಿತ್ 11 ಆ್ಯಂಡ್ ಯೂನಿವರ್ಸ್. ಎಸ್. ವಾವ್. ಈಗ ವಾಲ್ಪೇಪರಲ್ಲಿ ಯಾರಿರೋದು? ವಾಲ್ಪೇಪರಲ್ಲಿ ಪೊಳಲಿ ರಾಜರಾಜೇಶ್ವರಿ ಅಮ್ಮ. Tell us about our temple. ಸೊ ಇದು ಕಟೀಲಮ್ಮ ದುರ್ಗಾ ಪರಮೇಶ್ವರಿ ಟೆಂಪಲ್ ಗೊತ್ತಿರ್ಬೋದು ನಿಮಗೆ, ಮಂಗಳೂರಲ್ಲಿ. ಅವರ ಸಿಸ್ಟರ್ ಪೊಳಲಿ ರಾಜರಾಜೇಶ್ವರಿ ಅಮ್ಮ. ಸೊ ತುಂಬ ಜನರಿಗೆ ಗೊತ್ತಿಲ್ಲ ದಟ್ ಕಟೀಲಮ್ಮ ಹತ್ರ ಹೋಗ್ತಾರೆ ತುಂಬ ಜನ. ಬಟ್ ನಮ್ಮ ಸೈಡಲ್ಲಿ ಕೇಳಿದ್ರೆ ಟ್ರೆಡಿಷನ್ ವೈಸಲ್ಲಿ ಫಸ್ಟ್ ಅಕ್ಕನ ಸಿಕ್ಬಿಟ್ಟು ಆಮೇಲೆ ತಂಗಿನ ಸಿಗಕ್ಕೆ ಹೋಗಬೇಕು ಅಂತ. ಸೊ ಅದು ಇಲ್ಲಾಂದರೆ ಅಕ್ಕ ಕೋಹ ಮಾಡ್ಕೊಂಡ್ಬಿಡ್ತಾರೆ ಅಂತ. ಯು ನಾಟ್ ಬಿಲೀವ್, ಲೈಕ್ ನಾನು ಫಸ್ಟ್ ತುಂಬ ಟೈಮ್ ಆದಮೇಲೆ ಆ್ಯಕ್ಚುಲಿ ಪೊಳಲಿ ಅಮ್ಮ ಹತ್ರ ಹೋಗಿದ್ದು. ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ಆಮೇಲೆ ಹೋಗೇ ಇರಲಿಲ್ಲ. ಸೊ ಐ ಹ್ಯಾಡ್ ಗಾಟ್ ಅ ಸಡನ್ ನೀ ಇಶ್ಯೂ ಆಯಿತಾ. ದಿಸ್ ವಾಸ್ ಎಕ್ಸಾಕ್ಟ್ಲಿ ವೆನ್ ಅಪ್ಪ ಫೆಲ್ ಇಲ್. ಸೊ ನಾನು ಆ ಟೈಮಲ್ಲಿ ಅಪ್ಪನ ಜೊತೆ ಇದ್ದಿದ್ದರಿಂದ ಐ ಡಿಂಟ್ ಕಾನ್ಸಂಟ್ರೇಟ್ ಅಬೌಟ್ ಮೈ ನೀ. ಅದು ಜಾಸ್ತಿ ಆಗೋಯ್ತು ಪೇನ್. ಸೊ ಆ ಟೈಮಲ್ಲಿ ಇನ್ಸಿಡೆಂಟ್ಲಿ ಕಟೀಲ್ ಅಮ್ಮನ ಹತ್ರ ಹೋಗಬೇಕಿತ್ತು. ನಮ್ಮ ಡ್ರೈವರ್ ಅಣ್ಣ ಅಂದರು, ಪೊಳಲಿ ಅಮ್ಮ ಹತ್ರ ಹೋಗ್ಬಿಟ್ಟು ಹೋಗೋಣ, ಇಲ್ಲಾಂದರೆ ಅಕ್ಕ ಕೋಪ ಮಾಡ್ಕೊಂಬಿಡ್ತಾರೆ ಅಂತಂದು. ಹೌದಾ ಹೋಗೋಣ ಅಂದೆ ನಾನು. ಅಲ್ಲಿ ಹೋಗಿದ ತಕ್ಷಣ ಐ ಡೋಂಟ್ ನೋ ವಾಟ್ ಹ್ಯಾಪನ್, ನನಗೆ ಅಮ್ಮ ಕಣ್ಣು ನೋಡಿದ ತಕ್ಷಣ ತುಂಬ ಪವರ್ಫುಲ್. ಆಮೇಲೆ ಅಮ್ಮದು ಗುಡಿ ಹೆಂಗಂದರೆ ಎಲ್ಲರೂ ಅವ್ರನ್ನ ಬಗ್ಗೆ ನೋಡಬೇಕು. ಸೊ ಆ ಥರ ಇದೆ. ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ನಂಗೆ ಏನೋ ಒಂದು ಪವರ್ ಕಾಣಿಸ್ಬಿಡ್ತು. ನಾನು ಕೂತ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನನಗೆ ನೀ ಪೇನ್ ಎಷ್ಟು ಬ್ಯಾಡ್ ಇತ್ತು ಅಂದರೆ ಐ ವಾಸ್ ನಾಟ್ ಏಬಲ್ ಟು ಇವನ್ ಸಿಟ್ ಆನ್ ದ ಫ್ಲೋರ್, ಅಷ್ಟು ಬ್ಯಾಡ್ ಇತ್ತು. ಐ ಸ್ಯಾಟ್ ಆಫ್. ಆ್ಯಂಡ್ ನಮ್ಮ ಅಮ್ಮ ಎಲ್ಲ ಫುಲ್ ಟೆನ್ಷನ್ ಆಗಿಬಿಟ್ರು, ಇವಳು ಕೆಳಗಡೆ ಕೂತ್ಕೊಂಡ್ಬಿಟ್ಲು, ಹೆಂಗೆ ನಿಂತ್ಕೋತಾಳೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಪೀಪಲ್ ವೇರ್ ರೆಕಗ್ನೈಸಿಂಗ್ ಟೆಂಪಲ್ ಅಂದರೆ ಅಮ್ಮ ಬಿಕೇಮ್ ಮೋರ್ ಕಾನ್ಷಿಯಸ್, ಏನು ಮಾಡ್ತಾಳೆ ಇವಾಗ, ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಇವನ್ ಗೆಟ್ ಅಪ್. 2 ಜನ ಎಬ್ಸ್ಬೇಕು. ಆ ಟೈಮಲ್ಲಿ ನಾನು ಅಮ್ಮಗೆ ಹೇಳಿದೆ, ಲೈಕ್ ಪೊಳಲಿ ಅಮ್ಮಗೆ ಹೇಳಿದೆ ದಟ್ ಯುನೋ ನಾನು ನಿಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ, ಐ ಡೋಂಟ್ ನೋ, ನೀವು ನನಗೆ ಸರಿ ಮಾಡಬೇಕು ಅಂದೆ. ಆಫ್ಟರ್ ಫ್ಯೂ ಮಂತ್ಸ್ ಮೈ ನೀ ಪೇನ್ ಜಸ್ಟ್ ವ್ಯಾನಿಶ್ಡ್. ಐ ಡೋಂಟ್ ನೋ ಏನು ಅಂತ. ಬಟ್ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಅವ್ರ ಲೈಫಲ್ಲಿ ತುಂಬ ನೋವಲ್ಲಿರ್ಬೋದು ಅಥವಾ ಏನೋ ಗೋತ್ರು ಮಾಡ್ತಿರ್ಬೋದು. ಮೇ ಬಿ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಅವರ ಲೈಫ್ಗೆ ಏನೋ ಒಂದು ಒಳ್ಳೇದು ಮಾಡ್ಬೋದು ಅಲ್ವಾ. ಸೊ ಐ ಆಲ್ವೇಸ್ ಶೇರ್ ದಿಸ್ ಟು ಅ ಲಾಟ್ ಆಫ್ ಪೀಪಲ್. ಸೊ ಅಲ್ಲಿ ಹೋದ್ಮೇಲೆ ನಾನು ಕಟೀಲಮ್ಮ ಹತ್ರ ಹೋದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗ ಹೆಂಗೆ ಅಭ್ಯಾಸ ಮಾಡಿದ್ದೀವಿ ಅಂದರೆ, ಪೊಳಲಿ ಅಮ್ಮ ಹತ್ರ ಹೋಗುವಾಗ ಅವ್ರಿಗೆ ಮಲ್ಲಿಗೆ ಹೂವು ಕೊಡ್ತೀವಿ, ಕಟೀಲಮ್ಮಗೆ ಹೋಗಿ ಕಟೀಲಮ್ಮಗೂ ಮಲ್ಲಿಗೆ. ಸೊ ಲಾಸ್ಟ್ ಟೈಮ್ ಹೇಳಿದೆ ಪೊಳಲಿ ಅಮ್ಮಗೆ, ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಮ ತಂಗಿ ಕೊಟ್ಟಿದ್ರೆ ನನಗೆ ಬೈತಾರೆ, ನಾನು ಕೊಡ್ತೀನಿ ಅಂತ. ಸೊ ಐ ಹ್ಯಾವ್ ಗಾಟ್ ವೆರಿ ಮಚ್ ಕನೆಕ್ಟೆಡ್ ಟು ಅಮ್ಮ. ಲೈಕ್ ನನ್ನ ಕಟೀಲಮ್ಮ ಅಂತೂ ಎವ್ರಿ ಡೇ ಐ ಶೇರ್ ಅ ಪಿಕ್ಚರ್ ಆಫ್ ಕಟೀಲಮ್ಮ. ನಾನು ಅಶ್ವಿತಿ ಎವ್ರಿ ಡೇ ವಿ ಶೇರ್ ಅ ಪಿಕ್ಚರ್ ಆಫ್ ಕಟೀಲಮ್ಮ ಆನ್ ವಾಟ್ಸ್ಯಾಪ್. ಅಂದರೆ ಅವರ ಅಲಂಕಾರದ್ದು ಫೋಟೋ ಕಳಿಸ್ತಾರೆ ನಮಗೆ ಟೆಂಪಲಿಂದ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್, ಆ ಫೋಟೋಸ್ ನನಗೆ ನಾನು ಯಾಕೆ ಹಾಕ್ಕೋತಿದ್ದೀನಿ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ಜಸ್ಟ್ ಶೇರಿಂಗ್ ಇಟ್. ಸೋ ಮೆನಿ ಪೀಪಲ್ ಹ್ಯಾವ್ ಟೋಲ್ಡ್ ಮೀ ದಟ್ ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಸ್ಟೇಟಸಲ್ಲಿ ಹಾಕ್ತೀರಾ ನಮಗೆ, ನಮ್ಮ ದಿನ ಈವನ್ ಬ್ಯಾಂಗ್ಳೂರ್ ಪೀಪಲ್ ಲೈಕ್ ಅವ್ರಿಗೆ ಅದು ದೇವ್ರ ಜೊತೆ ಫೋಟೋ ನೋಡಿನೇ ಕನೆಕ್ಷನ್ ಆಗಿದೆ. ಇನ್ಫ್ಯಾಕ್ಟ್ ಒಬ್ಬರು ಒಂದು ಚಾನಲ್, ರೆಪ್ಯೂಟೆಡ್ ಚಾನಲ್ ಅವರು ನನಗೆ, ನಾನು ಸೀರಿಯಲ್ ಮಾಡ್ತಿರೋ ಟೈಮಲ್ಲಿ ಪರಿಚಯ ಇದ್ದವರು, ಸಂಗೀತ ಅಂತ. ಅವರು ಮೊನ್ನೆ ನನಗೆ ರೀಸೆಂಟಾಗಿ ಸಡನ್ನಾಗಿ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಐ ಆಮ್ ಟಾಕಿಂಗ್ ಟು ಯು ಆಫ್ಟರ್ 7 years ಆರ್ ಸಮಥಿಂಗ್, ನೀವು ನನ್ನ ಕನ್ಸಲ್ಲಿ ಬಂದಿದ್ರು ಅಂದ. ನಾನಂದು ಏನು ಅಂತ, ಏನಿಲ್ಲ, ನಾನು ಕಟೀಲಮ್ಮ ಟೆಂಪಲ್ ಹೋಗ್ತೀನಿ, ಅಲ್ಲಿ ನೀವು ನಿಮ್ಮ ಸಿಸ್ಟರೇ ನಮ್ಮನ್ನು ಎಲ್ಲ ಅದಕ್ಕೆ ಕರ್ಕೊಂಡೋಗಿ ಎಲ್ಲ ಮಾಡೋದು ಅಂತಂದರು. ಐ ವಾಸ್ ಲೈಕ್, ಆಮ್ ಐ ಸೋ ಕನೆಕ್ಟೆಡ್ ಟು ಅಮ್ಮ ಅಂತ ನನಗೆ ಇದಾಯಿತು. ಸೊ ನನ್ನ ವಾಲ್ಪೇಪರ್ ಇರೋದು 2 ಫೋನಲ್ಲಿ ಪೊಳಲಿ ಅಮ್ಮಂದು. ಬಟ್ ವೆನ್ ಐ ಗೋ ಫಾರ್ ಪಾರ್ಟಿ ಆರ್ ವೆನ್ ಐ ಗೋ ಸಮ್ವೇರ್ ಔಟ್, ನಾನು ಆದಷ್ಟು ಅದು ಫೋಟೋನ ಚೇಂಜ್ ಮಾಡ್ತೀನಿ. ಬಿಕಾಸ್ ಐ ಫೀಲ್ ಲೈಕ್, ಇಲ್ಲ ನನಗೆ ಐ ಡೋಂಟ್ ವಾಂಟ್ ಟು, ಐಮ್ ವೆರಿ ಕನೆಕ್ಟೆಡ್ ಟು ಅಮ್ಮನು. ಸೊ ಲೈಕ್ ಓಕೆ, ನಂಗೆ ಅಲ್ಲೆಲ್ಲ ಹೋಗುವಾಗ ಬೇಡ ಅಂತ ಐ ರಿಮೂವ್ ಇಟ್. ಸಮಟೈಮ್ಸ್ ಐ ಫೊಗೆಟ್ ಆ್ಯಂಡ್ ಐಮ್ ಲೈಕ್, ಓ
ತೆಗ್ದಿಲ್ಲ ಅಂತ. ಸೊ ಸೊ ಅಲ್ಲಿಗೆ ಹೋದಾಗ ಏನು ಕೇಳ್ಕೋಬೇಕು ಅದ್ವಿತಿ? ಅಂದರೆ ಕೆಲವು ಟೆಂಪಲ್ಗಳಲ್ಲಿ ಇದನ್ನು ಕೇಳ್ಕೋಬೇಕಂತ ಇರುತ್ತಲ್ಲ, ಸೊ ಅಮ್ಮ ಹತ್ರ ಎಲ್ಲ ಅಮ್ಮ ಪೊಲಲಿ ಅಮ್ಮ ಹತ್ರ ತುಂಬ ಮದುವೆ ಆಗಕ್ಕೆ ಇರ್ತಾರೆ ಗೊತ್ತಾ, ಹುಡುಗ ಸಿಕ್ಕಿರಲ್ಲ ಅಥವಾ ಹುಡುಗಿ, ಆ ಥರದವರೆಲ್ಲ ತುಂಬ ಬರ್ತಾರೆ. ಆಮೇಲೆ ಲಾಟ್ ಆಫ್ ಥಿಂಗ್ಸ್ ಅಲ್ಲಿ ಹರಕೆ ಏನಂದರೆ ಅಮ್ಮನಿಗೆ ಸೀರೆ ಕೊಡ್ತಾರೆ. ಸೊ ಸೀರೆ ಈಸ್ ಸಮಥಿಂಗ್ ಅಮ್ಮ ಲೈಕ್, ಸೊ ಜಾಸ್ತಿ ಸೀರೆನೇ ಹೋಗುತ್ತೆ ಅವ್ರಿಗೆ. ಸೊ ಲಾಟ್ ಆಫ್ ಪೀಪಲ್ ಕಮ್ ಆ್ಯಂಡ್ ಸೆಕೆಂಡ್ ಟೈಮ್ ವೆನ್ ಐ ವೆಂಟ್ ಅಲ್ವಾ, ನನಗೆ ಏನು ಅಂತ ಗೊತ್ತಿಲ್ಲ, ನಾನು ಅಲ್ಲಿ ಮುಂದೆ ಕೂತಿದ್ದೀನಿ, ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಅಂದರೆ ಐ ಡೋಂಟ್ ನೋ ದ ರೀಸನ್. ಅಳ್ತಾನೆ ಇದ್ದೀನಿ. ನಮ್ಮ ಡ್ರೈವರ್ ಕರೆದ್ಬಿಟ್ಟು ನಂಗೆ ಹೇಳಿದ್ರು, ಮ್ಯಾಮ್ ಓಕೆನಾ ಅಂತ. ನಾನು ಅಂದರೆ ಅಂತ, ಬಟ್ ಐ ಥಿಂಕ್ ದಟ್ಸ್ ಅ ಕನೆಕ್ಷನ್ ಐವ್ ಆಲ್ರೆಡಿ ಗಾಟ್ ವಿತ್ ಅಮ್ಮ. ಸೊ ಥ್ಯಾಂಕ್ಸ್ ಫಾರ್ ಇಂಟ್ರಡ್ಯೂಸಿಂಗ್ ಅಸ್. ಐ ಥಿಂಕ್ ನಮ್ಮ ಬೆಂಗಳೂರು ಜನ ಡೆಫಿನೆಟ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮ ಬಗ್ಗೆ ಎಲ್ಲೋ ಕೇಳಿದ್ವಿ ಚಿಕ್ಕವರದಾಗಿಂದ, ಬಟ್ ಹೌದು, ಪೊಲಲಿ ರಾಜೇಶ್ವರಿ ಅಮ್ಮ, ರಾಜರಾಜೇಶ್ವರಿ ಅಮ್ಮ. ಮಧ್ಯದಲ್ಲಿ ಮೇಡಮ್ ಅವರು ಪ್ರೀತಿ ಅಂತ ಶುರು ಮಾಡಿದ್ರಿ. ಪ್ರೀತಿ ಎಲ್ರಿಗೂ ಬೇಕಲ್ಲ, ಏನು ಮಾಡೋದು. ಎಲ್ಲಿದೆ ಇವಾಗ ಪ್ರೀತಿ ಅಂದರೆ ಈಕ್ವಲ್ ಟು? ಪ್ರೀತಿ ಅಂದರೆ ಈಕ್ವಲ್ ಟು ಐ ಥಿಂಕ್ ಸದ್ಯಕ್ಕೆ ಇಲ್ಲಿವರೆಗೂ ಅದ್ವಿತಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಬಿಕಾಸ್ ಐ ಥಿಂಕ್ ನನ್ನನ್ನು ನಾನು ತುಂಬ ಹರ್ಟ್ ಮಾಡಿದ್ದೀನಿ ಅನಿಸುತ್ತೆ ಕೆಲವೊಂದು ಸತಿ. ಅಂದರೆ ಏನೋ ಒಂದು ಕೆಲಸ ಆಗದಿರೋವಾಗಲೂ ಐವ್ ಹರ್ಟ್ ಮೈ ಸೆಲ್ಫ್ ಅಂತಂದರೆ ಐವ್ ಬೀನ್ ಸೋ ಡಲ್ ವಿತ್ ಮೈ ಲೈಫ್. ಅದು ನನ್ನನ್ನು ನಾನು ಕೊರಗೋದು. ಎಸ್. ಸೊ ಐ ಫೀಲ್ ನನ್ನನ್ನು ನಾನು ಸೆಲ್ಫ್ ಲವ್ ಮಾಡೋದು ತುಂಬಾ ಮುಖ್ಯ, ವಿಚ್ ಐ ಹ್ಯಾಡ್ ಲಾಸ್ಟ್. ಎಸ್ಪೆಷಲಿ ನಾನು 2024 ಆಲ್ಮೋಸ್ಟ್ ಐ ಯೂಸ್ ಟು ಕ್ರೈ ಬಿಕಾಸ್ ಅಪ್ಪ ಯೋಚನೆ, ಆ್ಯಂಡ್ ಐ ವಾಸ್ ಲೈಕ್ ಓಕೆ ಏನು ಯುನೋ ಲೈಫ್ ಫೀಲ್ಸ್ ಮೆಸ್ಡ್ ಅಪ್. ಐ ಥಿಂಕ್ ನಮ್ಮನ್ನು ನಾವು ಯಾವತ್ತೂ ಹರ್ಟ್ ಮಾಡ್ಕೋಬಾರ್ದು, ಬೇರೆಯವ್ರು ಹರ್ಟ್ ಮಾಡೋದಕ್ಕೂ ಬಿಡಬಾರ್ದು, ನಮ್ಮನ್ನು ನಾವು ಹರ್ಟ್ ಮಾಡ್ಕೋಬಾರ್ದು. ಸೊ ಐ ಥಿಂಕ್ ಪ್ರೀತಿ ಅಂದರೆ ಫಾರ್ ನೌ ಇಟ್ಸ್ ಮೈ ಸೆಲ್ಫ್ ಲವ್ ಅಂತ ಅನಿಸುತ್ತೆ. ಐ ಡಿಸರ್ವ್ ಟು ಲವ್ ಮೈ ಸೆಲ್ಫ್, ಐ ಶುಡ್. ಅದು ನಂಗೆ ಸ್ವಲ್ಪ ಲೇಟಾಗಿ ಅರ್ಥ ಆಯಿತು, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಹರ್ಟ್ ಮೈ ಸೆಲ್ಫ್ ಅಂತ. ಹೌ ಡಿಡ್ ಯು ರಿಯಲೈಸ್ ದಿಸ್? ಹೇಗೆ ಅರ್ಥ ಆಯ್ತಿದ್ದು? ಬಿಕಾಸ್ 2023-2024 I lost a few close friends who I was very close to, who I thought will always be there for me anta. But when appa ತೀರ್ಕೊಂಡ್ಮೇಲೆ I was lonely most of the times. ಅವಾಗ ನನಗೆ ಏನು ಅನಿಸ್ತು ಅಂದರೆ, ನನ್ನ ಲೈಫಲ್ಲಿ ಯಾರೂ ಇಲ್ಲ ಅಂದರೆ ಯಾರಿದ್ದಾರೆ? ನಾನೇ ಇರೋದು. ನನ್ನ ಕೈ ಕಾಲು, ನನ್ನ ಬಾಯಿ, ನನ್ನ ಕಣ್ಣು, ಐ ಆಮ್ ಸೋ ಬ್ಯೂಟಿಫುಲ್. ವೈ ಡು ಐ ವಾಂಟ್ ಟು ಸರ್ಚ್ ದಟ್ ವಾರ್ಮ್ತ್ ಫ್ರಮ್ ಯಾರಲ್ಲೋ ಹುಡ್ಕೋದು ಏನಕ್ಕೆ? ನಾನು ನಿಜ ತುಂಬ ಲೋನ್ಲಿ ಫೀಲ್ ಅನಿಸಿತ್ತು 2023-2024 ಆ್ಯಂಡ್ ಐ ಫೆಲ್ಟ್ ಲೈಕ್ ಐ ಹ್ಯಾಡ್ ನೋ ಒನ್. ಅಂದರೆ ಮೈ ಸಿಸ್ಟರ್ ಆ್ಯಂಡ್ ಫ್ಯೂ ಫ್ರೆಂಡ್ಸ್ ಆಬ್ವಿಯಸ್ಲಿ ವೆ ದೇರ್, ಬಟ್ ಐ ಥಿಂಕ್ ಆ್ಯಸ್ ಅ ಪಾರ್ಟ್ನರ್ ಆ್ಯಂಡ್ ಎವ್ರಿಥಿಂಗ್ ಐ ಡಿಂಟ್ ಹ್ಯಾವ್ ಎನಿಬಡಿ. ಸೊ ನನಗೆಲ್ಲೋ ಅನಿಸ್ತು ದಟ್ ಏನಿದು, ನಾನು ಈ ಥರ ನಾನು ಒಬ್ಳೇನಾ ಅಂತ. 2024 ನಾನು ಚಾಲೆಂಜ್ ಮಾಡಿದೆ ನನ್ನ ಸೆಲ್ಫ್ನ. ಈ ಸಿಚುವೇಷನಲ್ಲಿ ನಾನು ಇನ್ನು ಮಾತ್ರ ಬರಲ್ಲ. ಹೆಂಗಿರಬೇಕು ಅಂದರೆ ಐ ಶುಡ್ ಬಿ ಲೈಕ್ ದ ಓಲ್ಡ್ ಅದ್ವಿತಿ ಹೂ ಇಸ್ ಫನ್ ಆ್ಯಂಡ್ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ದಟ್ ಜಾಯ್. ಐ ಶುಡ್ ಬಿ ಬ್ಯಾಕ್ ಅಂತ. ಸೊ 2025 ನ್ಯೂ ಇಯರಿಂದ ಐ ವಾಸ್ ಲೈಕ್, ಈವನ್ ಇಫ್ ಪೀಪಲ್ ಡೋಂಟ್ ಮೀಟ್ ಮೀ ಆರ್ ಎನಿಬಡಿ ಇಸ್ ನಾಟ್ ದೇರ್ ಫಾರ್ ಮೀ, ನನ್ನ ಕಾರ್ ತಗೋತೀನಿ, ನಾನೇ ಹೋಗ್ತೀನಿ ಡ್ರೈವ್ಗೆ, ಮಾಲ್ಸ್ ಹೋಗ್ತೀನಿ, ಒಬ್ಬಳೇ ಕಾಫಿ ಕುಟ್ಕೊಂಬರ್ತೀನಿ, ಶಾಪಿಂಗ್ ಮಾಡ್ಕೊಂಬರ್ತೀನಿ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಫಾರ್ ಮೈ ಸೆಲ್ಫ್. ದಟ್ ಸೆಲ್ಫ್ ಲವ್ ಫಾರ್ ಯು? ಯಾ. ಬಟ್ ಅಂತ ಹೇಳಿ ನಾನು ಜೀವನ ಪೂರ್ತಿ ಸೆಲ್ಫ್ ಲವ್ ಮಾಡ್ಕೊಂಡಿರೋದು ಅಂಥ ವ್ಯಕ್ತಿನೂ ಅಲ್ಲ. ಬಿಕಾಸ್ ಐ ಬಿಲೀವ್ ಇನ್ ಲವ್ ಅ ಲಾಟ್, ಎಸ್ಪೆಷಲಿ ಮದುವೆ, ಪಾರ್ಟ್ನರ್, ರಿಲೇಷನ್ಶಿಪ್, ಇದನ್ನು ನಾನು ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ಐ ಫೀಲ್ ದಟ್ ಐ ಆಮ್ ಅ ಮೋರ್ ಆಫ್ ಏನು ಹೇಳ್ತಾರೆ, ಹೌಸ್ ವೈಫ್ ಮೆಟೀರಿಯಲ್ ಅಂತ ನನಗೆ ಯಾವಾಗಲೂ ಬಂದಿರೋ ಕಾಂಪ್ಲಿಮೆಂಟ್ಸ್ ಕೂಡ ಹಾಗೂ ನನಗೆ ಅನಿಸಿರೋದು. ಬಿಕಾಸ್ ಐ ಆಮ್ ಅ ಪರ್ಸನ್ ಹೂ ಹ್ಯಾಸ್ ದ ಡಿಸಿಪ್ಲಿನ್. ಇವಾಗೊಂದು ಎಲ್ಡರ್ಸ್ ನೋಡಿದರೆ ಅವ್ರ ಹತ್ರ ಮಾತಾಡಿಸೋ ರೀತಿ ಆಗಲಿ, ಅಥವಾ ಒಂದು ಪಾರ್ಟ್ನರ್ ಅಂತ ಬಂದಾಗ ಅವ್ರ ಜೊತೆ ಹೆಂಗಿರಬೇಕು, ಐ ಥಿಂಕ್ ಐ ನೋ ದಟ್ ವೆರಿ ವೆಲ್. ಸೊ ಐ ಲವ್ ಇಟ್. ಸೊ ವಾಟ್ ಆರ್ ಯು ಲುಕಿಂಗ್ ಫಾರ್ ಇನ್ ಯುವರ್ ಪಾರ್ಟ್ನರ್? ಅಂದರೆ ನಿಮ್ಮ ಜೋಡಿ ಆಗೋರಲ್ಲಿ ಏನು ಹುಡುಕ್ತಾ ಇದ್ದೀರಾ? ಐ ಆಮ್ ಸ್ಪೆಸಿಫಿಕಲಿ ನಾಟ್ ಲುಕಿಂಗ್ ಫಾರ್ ಎನಿಥಿಂಗ್. ಒಂದೇನಂದರೆ, ಇವಾಗಿನ ಕಾಲದಲ್ಲಿ ಫಸ್ಟ್ ಥಿಂಗ್ ನಾನು ನೋಡೋದು ಲಾಯಲ್ಟಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಲೈಕ್ ನಂಬಿಕೆ ಕಳ್ಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲರದು.
ಸೊ ಐ ಥಿಂಕ್ ಆ ವ್ಯಕ್ತಿ ನೋಡೋಕ್ಕೆ ಹೆಂಗಾದರೂ ಇರಲಿ, ಲಾಯಲ್ ಆಗಿರೋಕ್ಕಾಗಲ್ಲ ಅಂದರೆ ಏನು ಪ್ರಯೋಜನ? ಇವತ್ತು ಬೇರೆ ಯಾವ್ಯಾವುದೋ ಶಿಪ್ಗಳು, ಹಾಂ, ಸಿಚುವೇಶನ್ಶಿಪ್ಪು, ನಮ್ಗೆ ಬ್ರೆಡ್ ಕ್ರಂಬಿಂಗು, ಅದೆಲ್ಲ ನಾನು ನಿಜ ಅರ್ಥನೇ ಆಗಲ್ಲ. ನನಗೆ ಒಂದೊಂದು ಸತಿ ಅನಿಸುತ್ತೆ, ನಾನು ಈ ವರ್ಷ 2026 ಈ ವರ್ಡ್ಸ್ ಕೇಳ್ತಾ ಇದ್ದೀನಿ, ಇನ್ನು 2030 ಹೋಗಿ ಏನೇನು ವರ್ಡ್ಸ್ ಬರುತ್ತೋ ಅಂತ. ಬಟ್ ಐ ಥಿಂಕ್ ಐ ಆಲ್ವೇಸ್ ಬೀನ್ ಅ ಪರ್ಸನ್ ಹೂ ಬಿಲೀವ್ಡ್ ಇನ್ ಲವ್ ಆ್ಯಂಡ್ ಬಿಲೀವ್ಡ್ ಇನ್ ಲೈಕ್ ರಿಲೇಷನ್ಶಿಪ್ ಅಂತ ಬಂದಾಗ ನನಗೆ ಇಟ್ಸ್ ನಾಟ್ ಅಬೌಟ್ ಡೇಟಿಂಗ್, ಇಟ್ಸ್ ಅಬೌಟ್ ಮದುವೆ. ಸೊ ಹಾಗಾಗಿ ನನಗೆ ಇವಾಗ ನೀವು ಕೇಳಿದರೆ ಡೆಫಿನೆಟ್ಲಿ ಐ ವಾಂಟ್ ಗೆಟ್ ಮ್ಯಾರೀಡ್, ಐ ವಾಂಟ್ ಟು ಹ್ಯಾವ್ ಅ ಫ್ಯಾಮಿಲಿ ಲೈಫ್, ದಟ್ಸ್ ವೇರ್ ಐ ಬಿಲಾಂಗ್ ಅಂತ ಅನಿಸುತ್ತೆ ನನಗೆ. ಬಟ್ ಯಾ, ಲೆಟ್ಸ್ ಸಿ ವೆನ್ ದಟ್ ಹ್ಯಾಪನ್ಸ್. ಲೆಟ್ಸ್ ಸಿ ಹೂ ಹ್ಯಾಪನ್ಸ್. ಯಾ, ಹೂ ಇಸ್ ದ ಲಕ್ಕಿ ಒನ್ ಅಂತ. Wake up to fresh ideas. Repose. ನಾವು ಆಲ್ಮನಾಕ್ ಆಫ್ ನವಾಲ್ ರವಿಕಾಂತ್ ಅಂತ ಅವ್ರದ್ದೇನು ಬುಕ್ ಇದೆ, ನವಾಲ್ ರವಿಕಾಂತ್ ಅವ್ರು ಬರೆದಿರೋದು, ಒಂದು ಭಾಳ ಥಾಟ್ ಪ್ರೊವೋಕಿಂಗ್ ಲೈನ್ ಒಂದು ಹೇಳಿದ್ದಾರೆ ಅವರು. ಅರ್ನ್ ವಿತ್ ಯೋರ್ ಮೈಂಡ್, ನಾಟ್ ವಿತ್ ಯೋರ್ ಟೈಮ್ ಅಂತ. ಅರ್ನ್ ವಿತ್ ಯೋರ್ ಮೈಂಡ್, ನಾಟ್ ವಿತ್ ಯೋರ್ ಟೈಮ್ ಅಂತ. ಬಟ್ ನಮಗೆ ನಾರ್ಮಲಾಗಿ ಹೇಳ್ಕೊಡೋದು ಯಾವಾಗಲೂ ಟೈಮ್ ಇಸ್ ಮನಿ ಅಂತ. ಸೊ ಯು ಆಲ್ವೇಸ್ ಟ್ರೇಡ್ ಟೈಮ್ ಟು ಮನಿ. ಬಟ್ ವೆನ್ ಇಟ್ ಕಮ್ಸ್ ಟು ಥಿಂಕಿಂಗ್ ವಿತ್ ಮೈಂಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಇವೆಲ್ಲ ಕೇಳಿದಾಗ ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಮನಿ? ಆ್ಯಂಡ್ ಎಸ್ಪೆಷಲಿ ಸಿನ್ಸ್ ಯು ಕಮ್ ಫ್ರಮ್ ಅ ಪ್ರಿವಿಲೇಜ್ ಫ್ಯಾಮಿಲಿ, ನಿಮ್ಮ ದುಡಿದ ಮೇಲೂ ಅದನ್ನು ನೋಡಿದ್ದೀರಾ, ಅದಕ್ಕೆ ಮುಂಚೆನೂ ದುಡ್ಡು ನೋಡಿದ್ದೀರಾ. ಸೊ ಹೌ ಇಸ್ ಇಟ್ ನೌ ದ ರಿಲೇಷನ್ಶಿಪ್ ವಿತ್ ಮನಿ, ಬಿಫೋರ್ ಫೇಮ್, ಆಫ್ಟರ್ ಫೇಮ್? ದ ಥಿಂಗ್ ಈಸ್, ನನಗನ್ಸೋದು ನಾವಿರೋ ಫೀಲ್ಡಲ್ಲಿ ಮನಿ ಈಸ್ ನಾಟ್ ಫಿಕ್ಸ್ಡ್. ಅಂದರೆ 9 to 6 ಜಾಬ್ ಅವ್ರಿಗೆ ಇವಾಗ ಮಂತ್ಲಿ ಒಂದು ಸ್ಯಾಲರಿ ಅಂತ ಬರುತ್ತೆ. ಸೊ ದೇ ನೋ ದಟ್ ಓಕೆ ಮಂತ್ಲಿ ನನಗೆ 30th ಫಸ್ಟ್ಗೋ ಒಂದಿಷ್ಟು ದುಡ್ಡು ಬರುತ್ತೆ ಅಂತ. ಬಟ್ ನಮ್ಮ ಫೀಲ್ಡಲ್ಲಿರೋರು ನಿಮಗೆ ಗೊತ್ತು, ಲೈಕ್ ಒಂದು ಸಿನಿಮಾ ಮಾಡಿದರೆ ವಿ ಗೆಟ್ ಇಟ್. ಅದು ಹೆಂಗಂದರೆ ಪಾರ್ಟ್ ಬೈ ಪಾರ್ಟ್. ಲಕ್ಕಿಲಿ ಐ ಬೀನ್ ವರ್ಕಿಂಗ್ ವಿತ್ ಅ ಲಾಟ್ ಆಫ್ ಬ್ರ್ಯಾಂಡ್ಸ್ ಓವರ್ ದ 10 years. ಸೊ ಐವ್ ಆಲ್ವೇಸ್ ಗಾಟ್ ಮೈ ಇನ್ಕಮ್, ಫಿಲ್ಮ್ ಜೊತೆ ಬಿಟ್ಟು ಐವ್ ಆಲ್ವೇಸ್ ವರ್ಕ್ ವಿತ್ ಅ ಲಾಟ್ ಆಫ್ ಬ್ರ್ಯಾಂಡ್ಸ್, 300+ ಬ್ರ್ಯಾಂಡ್ಸ್. ಸೊ ಇನ್ಕಮ್ ವೈಸ್ ನಾನು ದೇವ್ರ ದಯದಲ್ಲಿ ಅಲ್ಲಿಂದ ಬಂದಿದೆ. ಬಟ್ ಇನಿಷಿಯಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದರೆ ನಾನು ಹೇಳ್ದಲ್ಲ, ಅಪ್ಪನ ಹತ್ರ ದುಡ್ಡು ಇಸ್ಕೊಳ್ದೆ ಚಿಕ್ಕ ಪುಟ್ಟು ಶೂಟ್ಸ್ ಮಾಡೋದು, ಈ ಥರ ಮಾಡಿ ಅದಕ್ಕೆ ಹೇಳ್ದೆ ಲೈಕ್ ₹100 ನಂಗೆ ಬದುಕಕ್ಕೆ ಬರುತ್ತೆ ಅಂತ. ಇಸ್ ಬಿಕಾಸ್ ಐ ಹ್ಯಾವ್ ಸೀನ್ ಮನಿ ಇನ್ ಆಲ್ ಫಾರ್ಮ್ಸ್. ಅಂದರೆ ನನ್ನ ಇಂಡಿಪೆಂಡೆಂಟ್ ಲೈಫ್ ಸ್ಟಾರ್ಟ್ ಆದಮೇಲೆ. ಸಾಕಷ್ಟು ದುಡ್ಡಿದೆಯಾ ಇಂಡಸ್ಟ್ರಿನಲ್ಲಿ? ನೋ, ನಾಟ್ ಫಾರ್ ಹೀರೋಯಿನ್ಸ್. ಐ ಥಿಂಕ್ ಇಲ್ಲಿ ಹೀರೋಯಿನ್ಸ್ಗೆ ಐ ಥಿಂಕ್ ಡೆಫಿನೆಟ್ಲಿ ಹೀರೋಗೆ ಕಂಪೇರ್ ಮಾಡಿದ್ರೂ ಅಷ್ಟಿಲ್ಲ. ಟೂ ಡಿಜಿಟ್ಸ್? ನೋ, 2 digits. ಸಿ ಐ ಮೀನ್ ಇವಾಗ ನಾನು ಕೇಳ್ಪಟ್ಟಿರೋದು ದಟ್ ಆಫ್ಟರ್ ಫಿಲ್ಮ್ಸ್, ಇವಾಗ ಎಲ್ಲಿ ಥಿಯೇಟರಲ್ಲಿ ಜನ ಬರ್ತಿಲ್ಲ ಅಂತ, ಫಿಲ್ಮ್ಸ್ ಆರ್ ನಾಟ್ ರನ್ನಿಂಗ್. ಐ ಮೀನ್ ಆರ್ ಗ್ರಾಫ್ ವೈಸ್ ಇಟ್ಸ್ ಬೀನ್ ರಿಯಲಿ ಸ್ಯಾಡ್. ಸೊ ಹಂಗಿದ್ದಾಗ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹಾಕೋದಕ್ಕೂ ಕಷ್ಟ ಆಗ್ತಿದೆ ಅಂದಾಗ ಹೀರೋಯಿನ್ಸ್ಗಳಿಗೆ, ಇವಾಗ ನಾನು ಸ್ಟಾರ್ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು ಅಂದರೆ ದೆರ್ ಈಸ್ ಅ ಲಾಟ್ ಆಫ್ ಗ್ಯಾಪ್. ಲೈಕ್ ಹೀರೋಸ್ ಪೇ ಇಲ್ಲಿದ್ದರೆ ಹೀರೋಯಿನ್ಸ್ ಪೇ ಆರ್ ಲೈಕ್ ಹಿಯರ್, ಲೈಕ್ ಇಟ್ಸ್ ವೆರಿ ವಾಸ್ಟ್. ಸೊ ನನಗನ್ಸೋದೇನೆಂದರೆ ಬರೀ ಫಿಲ್ಮ್ ಮೇಲೆ ಡಿಪೆಂಡ್ ಆಗಿ ಬದುಕೋದು ತುಂಬಾ ಕಷ್ಟ. ಮತ್ತು ಸೋರ್ಸಸ್ ಆಫ್ ಇನ್ಕಮ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು? ಸಿ ನಾನು ಹಂಗೆ ಮಾಡಿದೆ. ಬ್ರ್ಯಾಂಡ್ಗೆ ಸ್ಟಾರ್ಟಿಂಗಲ್ಲಿ ಐ ಸ್ಟಾರ್ಟೆಡ್, ಇವಾಗ ಈ ಲಾಂಚ್ ಈವೆಂಟ್ಸ್ ಇರುತ್ತಲ್ಲ, ದಿಸ್ ಟು ಕಾಲರ್ಸ್. ಆ್ಯಕ್ಚುಲಿ ನಮ್ಮ ಫಸ್ಟ್ ಬ್ಯಾಚ್ ಇತ್ತು ಇಲ್ಲಿ, ನಾನು, ಅಶ್ವಿತಿ, ಧನ್ಯ ರಾಮ್ಕುಮಾರ್, ನಾವೆಲ್ಲ ಒಂದು ಗ್ರೂಪ್ ಥರ ಇದ್ವಿ ಸ್ಟಾರ್ಟಿಂಗ್. ಅವಾಗ ಯಾರೂ ಇಲ್ಲಿ ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟು ಇರಲಿಲ್ಲ, ಯಾರಿಗೂ ಇನ್ಫ್ಲುಯೆನ್ಸಿಂಗ್ ಅಂದರೆ ಏನೂ ಗೊತ್ತಿರಲಿಲ್ಲ. ವಿ ವರ್ ದ ಫಸ್ಟ್ ಬ್ಯಾಚ್. ಇನ್ನೊಬ್ಬರು ಸಿಮ್ರನ್ ಅಂತ, ಶಿ ಈಸ್ ಆಲ್ಸೋ ಕ್ವೈಟ್ ಫೇಮಸ್ ನಾವು. ಇಷ್ಟು ಜನ ನಮ್ಮನ್ನು ಕರಿತಾಯಿದ್ರು, ನಮ್ಮನ್ನು ಆ್ಯಕ್ಟ್ರೆಸ್ಗಳನ್ನು ಒಂದು 3 ಜನನ, ಮತ್ತು ಒಂದು ಕೆಲವು ಹುಡುಗಿರು ಈ ಸ್ಟೈಲ್ ಆಗಿರೋರನ್ನ ಕರಿತಾಯಿದ್ರು. ವಿ ಯೂಸ್ ಟು ಸಿಂಪ್ಲಿ ಗೋ ಫಾರ್ ದೀಸ್ ಲಾಂಚಸ್. ನನ್ ಆಫ್ ಅಸ್ ಯೂಸ್ ಟು ಗೆಟ್ ಪೇಡ್. ಲೈಕ್ ನನ್ ಆಫ್ ಅಸ್ ಯಾರಲ್ಲಿ ಬರ್ತಾರೆ, ವಿ ಆರ್ ಆಲ್ ವಿ ಯೂಸ್ ಟು ಬಿ ಕಾಲ್ಡ್ ಆಸ್ ಅ ಸೆಲೆಬ್ರಿಟಿ, ಆ ಥರ ಕರಿತಾಯಿದ್ರು. ಸೊ ವಿ ಸ್ಟಾರ್ಟೆಡ್ ಗೋಯಿಂಗ್ ದೇರ್. ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನಾನು ಅಶ್ವಿತಿದು ಹೇಳಬೇಕು ಅಂದರೆ ವಿ ಯೂಸ್ ಟು ಗೋ ದೇರ್, ವಿ ಯೂಸ್ ಟು ಟೇಕ್ ಪಿಕ್ಚರ್ಸ್, ಪೋಸ್ಟ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬ್ರ್ಯಾಂಡು, ಫೇಮಸ್ ಬ್ರ್ಯಾಂಡು, ವಿ ಯೂಸ್ ಟು ಟೇಕ್ ದ ಪಿಕ್ಚರ್ಸ್ ಫ್ರಂಟ್ ಆಫ್ ದಿಯರ್ ಬ್ಯಾನರ್ಸ್ ಆ್ಯಂಡ್ ಆಲ್ ದ್ಯಾಟ್ನು. ಅದೇನಾಯಿತು, ಒಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡ್, ಇನ್ನೊಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡ್ ನೋಡಿ ದೇ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಸ್ ಫಾರ್ ಮನಿ.
ಸೊ ಐ ಸ್ಟಾರ್ಟೆಡ್ ಅರ್ನಿಂಗ್ ಲೈಕ್ ದ್ಯಾಟ್ ವಿತ್ ಬ್ರ್ಯಾಂಡ್ಸ್ ಸ್ಲೋ ಆಗಿ. ಯು ಕ್ರಿಯೇಟ್ ಯುವರ್ ಮಾರ್ಕೆಟ್. ಯಾ, ಬಿಕಾಸ್ ಆ ಪಾಯಿಂಟಲ್ಲಿ ಸಿನಿಮಾಗೆ ನಾವು ಏನು ಮಾಡೋಕ್ಕಾಗುತ್ತೆ, ಹೋಗಿ ಎಷ್ಟೇ ಡೈರೆಕ್ಟರ್ಸ್ ಹತ್ರ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೇಳಿದ್ರು ನಂಗೆ ಸಿನಿಮಾ ಕೊಡಿ ಅಂದರೆ, ಇಫ್ ದೇ ಫೀಲ್ ದಟ್ ದೇ ಡೋಂಟ್ ವಾಂಟ್ ಟು ಗಿವ್, ದೇ ಡೋಂಟ್ ಗಿವ್ ಅಲ್ವಾ. ಹಂಗಿದ್ದಾಗ ಇಲ್ಲಿ ಒಂದು ಅದಿದೆ. ಇನ್ನೊಂದು ತುಂಬ ಚಾಲೆಂಜಾಗಿ ಅಪ್ಪಗೆ ಹೇಳಿದ್ದೀನಿ, ನಿಮ್ಮಿಂದ ₹1 ಇಸ್ಕೊಳ್ಳಲ್ಲ, ನಾವೇ ಬದುಕ್ತೀವಿ ಅಂತ. ಅದು ಒಂದು ಚಾಲೆಂಜ್ ಇದೆ. ಈ ಕಡೆಯಿಂದ ವಾಟ್ ಕ್ಯಾನ್ ಯು ಡೂ, ಯು ವಾಂಟ್ ಟು ಚೂಸ್ ದ ರೈಟ್ ಪಾತ್ ಅಂದಾಗ ಯು ವಿಲ್ ಡೆಫಿನೆಟ್ಲಿ ಚೂಸ್ ಸಮಥಿಂಗ್ ದಟ್ ವಿಲ್ ನಾಟ್ ಹಾರ್ಮ್ ಅದರ್ಸ್ ನಾರ್ ಯು. ನಾನು ಇವಾಗ ಐ ಮೀನ್ ವೈ ಡಿಡ್ ಐ ಸೇ ದಿಸ್ ಅಂತಂದರೆ, ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ಬೋದು, ಲೈಕ್ ವೈ ಡಿಡ್ ಐ ಟೆಲ್ ದ್ಯಾಟ್, ಬಿಕಾಸ್ ನಾನು ಯುನೋ ನಮ್ಮ ಟಿಕ್ಟಾಕ್ ಥರ ಎಲ್ಲ ರೀಲ್ಸ್ ಥರ ಏನು ಆ್ಯಪ್ಸ್ ಇದೆ, ಅದರಲ್ಲಿ ನಾನು ವೀಡಿಯೋಸ್ ಮಾಡಿದಾಗ ಕೆಲವ್ರಿಗೆ ಪ್ರಾಬ್ಲಮ್ಸ್ ಇತ್ತು. ಹೆಂಗಂದರೆ ನೀವು ಯಾಕೆ ಅದರಲ್ಲೆಲ್ಲ ಆ ಥರ ರೀಲ್ಸ್ ಮಾಡ್ತೀರಾ, ಅದೇನದು ಅಂತ. ಒಂದೇ ಪ್ರಶ್ನೆ ನಾನು ಅವ್ರಿಗೆ ಕೇಳಿದ್ದಿದ್ದು, ಆಮ್ ಐ ಆರ್ಮಿಂಗ್ ಯು ವಿತ್ ದಿಸ್? ನಾನು ಏನಾದರೂ ನೋವು ಮಾಡ್ತಿದ್ದೀನ ನಿಮಗೆ, ಅಥವಾ ನಿಮಗೆ ಏನಾದರೂ ಅದರಿಂದ ತೊಂದರೆ ಆಗ್ತಿದೆಯಾ? ಇಟ್ಸ್ ನಾಟ್. ನಿಮಗೂ ತೊಂದರೆ ಆಗ್ತಿಲ್ಲ, ನನಗೂ ಆಗ್ತಿಲ್ಲ. ಸೊ ಐ ಆಲ್ವೇಸ್ ಬಿಲೀವ್ ದಟ್ ನಾನು ಏನೇ ಕೆಲಸ ಮಾಡಿದ್ರು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ. ಸೊ ದಟ್ಸ್ ಹೌ ಬ್ರ್ಯಾಂಡ್ ವರ್ಕ್ಸ್ ನಾನು ಸ್ಟಾರ್ಟ್ ಮಾಡಿದ್ದು. ಇದು ಯಾರಿಗೂ ತೊಂದರೆ ಆಗಲ್ಲ, ನಾನೇ ಹೋಗೋದು ನನ್ನ ಕಾಲಲ್ಲೇ ಕ್ಯಾಬ್ ಇಟ್ಕೊಂಡು, ನಾನೇ ಹೋಗಿ ಫೋಟೋಸ್ ತೆಗಿಯೋದು, ನಾನೇ ಬಂದು ಐ ಆಮ್ ಗೋಡು ಪೋಸ್ಟ್ ಇಟ್. ಸೊ ದ್ಯಾಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಇನ್ಫ್ಲುಯೆನ್ಸಿಂಗ್ ಕರಿಯರ್. ಅವಾಗೆಲ್ಲ ಪೇಮೆಂಟ್ ಇವನ್ ದೋ ಸೆಲೆಬ್ರಿಟೀಸ್ ಅಂದ್ರೂ ಇಲ್ಲಿ ಬ್ರ್ಯಾಂಡ್ಸ್ ನ್ಯೂ ಇತ್ತಲ್ಲ, ಇಟ್ ವಾಸ್ ನಾಟ್ ಲೈಕ್ ಮುಂಬೈ ಮಾರ್ಕೆಟ್. ಸೊ ಚಿಕ್ಕ ಅಮೌಂಟ್ ಪೇ ಮಾಡ್ತಿದ್ರು, ಬಟ್ ಐಸ್ ಲೈಕ್ ಇಟ್ಸ್ ಓಕೆ. ಯಾ, ಲೈಕ್ 10,000, 15,000, 20,000 ಈ ಅಮೌಂಟಲ್ಲೇ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಬ್ಬರಿಗೂ. ಆವಾಗ ಅವ್ರು ಹೇಳ್ತಿದ್ರು ಕೂಡ, ಮ್ಯಾಮ್ ವಿ ಕಾಂಟ್ ಪೇ ಮೋ ಬಿಕಾಸ್ ದಿಸ್ ಮಾರ್ಕೆಟ್ ಹಿಯರ್ ಇನ್ ಬ್ಯಾಂಗ್ಳೂರ್ ಆ್ಯಕ್ಟರ್ ಯಾರೂ ಇಲ್ಲವೇ ಇಲ್ಲ ಇನ್ಫ್ಲುಯೆನ್ಸಿಂಗು. ಮುಂಬೈಯಲ್ಲಿ ಅಂದರೆ ನಮಗೆ ತುಂಬ ಜನ ಇದ್ದಾರೆ, ಹಂಗೆ ಇಟ್ಸ್ ಲೈಕ್ ಓಕೆ ಫಾರ್ ಮೀ ದಟ್ ಟೈಮ್ ಸರ್ವೈವಲ್ಗೆ ಇಟ್ ವಾಸ್ ಇನಫ್. ಸೊ ಯಾವ ವರ್ಷ ಅದು? ದಿಸ್ ವಾಸ್ 2015-16 ಅವಾಗ ಇಂಡಸ್ಟ್ರಿ ಬಂದು ಒಂದೆರಡು ವರ್ಷದಲ್ಲಿ. ಬಟ್ ದೆನ್ ಐ ಸ್ಟಾರ್ಟೆಡ್ ಫ್ರಮ್ ದೆನ್. ಆ್ಯಂಡ್ ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇವಾಗ 300-400 ಬ್ರ್ಯಾಂಡ್ಸ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ದೇ ಪೇ ಕ್ವೈಟ್ ಗುಡ್. ಅದರಿಂದನೇ ವಾಸ್ ಏಬಲ್ ಟು ಬೈ ಅ ಕಾರ್ ಫಾರ್ ಮೈ ಸೆಲ್ಫ್. ಸೊ ಮೆಸೇಜ್ ಟು ಆಲ್ ಬಡಿಂಗ್ ಇನ್ಫ್ಲುಯೆನ್ಸರ್ಸ್. ಹಾಂ, ಒಂದೇನಂದರೆ ಸುಮ್ಮನೆ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಅಂದ್ಕೊಂಡು ಬರಬೇಡಿ. ಐ ಫೀಲ್ ಲೈಕ್ ಏನಾಗುತ್ತೆ ಅಂದರೆ, ಐ ಮೀನ್ ವೆನ್ ಯು ಆರ್ ಗಿವಿಂಗ್ ಸಮಥಿಂಗ್ ಔಟ್ ಆನ್ ಯುವರ್ ಪ್ರೊಫೈಲ್, ಡೂ ಜಸ್ಟಿಸ್ ಟು ಇಟ್. ಅಂದರೆ ಕ್ವಾಲಿಟಿ ವೈಸ್ ಆಗಲಿ ಅಥವಾ ಹೇಳೋ ಮಾತುಗಳಿಂದ ಇಟ್ ಶುಡ್ ಬಿ ಲೈಕ್ ಪಾಸಿಟಿವ್ ಆಗಿ ಹೋಗಬೇಕು. ಸೆಕೆಂಡ್ ಥಿಂಗ್ ಈಸ್, ಯು ಕೆನ್ ನಾಟ್ ಕೀಪ್ ಗೆಟಿಂಗ್ ಬ್ರ್ಯಾಂಡ್ಸ್ ವಿದೌಟ್ ಡೂಯಿಂಗ್ ಎನಿಥಿಂಗ್. ಸೊ ಯೋರ್ ಸೈಡ್ ಆಫ್ ಡೆಡಿಕೇಶನ್ ಆರ್ ಕಾಂಟೆಂಟ್ ಏನು ಮಾಡ್ತೀರ ಅದು ಮಾಡಲೇಬೇಕು. ಸೊ ಐ ಥಿಂಕ್ ದಟ್ ಈಸ್ ಹೌ ಇಟ್ ವರ್ಕ್ಸ್. ಇವಾಗ ನಾನು ಅವತ್ತು ಫ್ರೀಯಾಗಿ ಹೋಗಿ ಕರಿತಾ ಇದ್ದಾರೆ ಹೋಗೋದಾ ಅಂತ ಹೋಗದೇ ಇದ್ದಿದ್ರೆ ಐ ಥಿಂಕ್ ಐ ವುಡ್ ನಾಟ್ ಬಿ ಏಬಲ್ ಟು ಡೂ ದಿಸ್. ಸಮ್ಟೈಮ್ಸ್ ನಾವು ಕೆಲವೊಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಡೂ ದ ಹಾರ್ಡ್ ವರ್ಕ್ ಫಸ್ಟ್, ಆಮೇಲೆ ಅದ್ರ ಫಲ ತೊಗೊಳ್ಳಿ ಅಂತ. ಹಾಂ, ಸ್ಟಾರ್ಟಿಂಗೇ ನನಗೆ ಕೈಗೆ ಫಲ ಕೊಡಬೇಕು ಅಂತ. ಅದೇ ಅವಾಗಲೇ ಹೇಳ್ದಂಗೆ ರಪ್ಪ ಅಂತ ಫೇಮ್ ಬೇಕು ಕೆಲವ್ರಿಗೆ, ಫೇಲಿಯರ್ ನೋಡೋಕ್ಕಾಗಲ್ಲ ಅಂತಾರೆ. ಐ ಮೀನ್ ಲೈಫ್ ಈಸ್ ಫೇಲಿಯರ್ ಆ್ಯಂಡ್ ಸಕ್ಸಸ್ ಬೋತ್. ನಾಣ್ಯದ ಎರಡೂ ಮುಖ ಅದು. ನಾಣ್ಯ ಬೇಕಂದ್ರೆ ಎರಡೂ ನೋಡೋಕೆ ರೆಡಿ ಇರಬೇಕು ಅಷ್ಟೇ. ವಾಟ್ಸ್ ಯುವರ್ ಫಸ್ಟ್ ಇನ್ವೆಸ್ಟ್ಮೆಂಟ್? ಅಂದರೆ ದುಡ್ಡೆಲ್ಲ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಲೈಕ್ ಐ ರಿಮೆಂಬರ್ ಮೋಸ್ಟ್ ಆಫ್ ಮೈ ಇನ್ವೆಸ್ಟ್ಮೆಂಟ್ಸ್ ಗೋಲ್ಡ್ ಆ್ಯಂಡ್ ಪ್ರಾಪರ್ಟೀಸ್. ಅದು ಕಾಪಾಡ್ತು. ಲೈಕ್ ಟುಡೇ ಐ ಲವ್ ಜಾರ್ ತುಂಬ ಹೇಳಿನಿ. ಅಂದರೆ ದಿನಕ್ಕೆ 500,000 ಅಂತ ದಿನ ಹೋಗ್ತಾ ಇರುತ್ತೆ. ಯು ಆಲ್ಸೋ ಡೂಯಿಂಗ್? ಸೊ ವೇರ್ ಡು ಯು ಇನ್ವೆಸ್ಟ್? ವೇರ್ ಎಲ್ಸ್ ಡು ಯು ಇನ್ವೆಸ್ಟ್? ಸಿ ದ ಥಿಂಗ್ ಈಸ್, ನನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಅಷ್ಟೊಂದು ಇದ್ದಿಲ್ಲ. ಆ್ಯಂಡ್ ಈವನ್ ಟುಡೇ ಐ ಆಮ್ ಜಸ್ಟ್ ಲರ್ನಿಂಗ್, ಆಯಿತಾ. ಬಿಕಾಸ್ ಐ ಫೀಲ್ ಐವ್ ನೆವರ್ ಗಾಟ್ ಅ ಗೈಡೆನ್ಸ್ ವೆನ್ ಇಟ್ ಕೇಮ್ ಟು ದೀಸ್ ಥಿಂಗ್ಸ್. ಅಂದರೆ ಮೈ ಡ್ಯಾಡ್ ವಾಸ್ ನಾಟ್ ಅ ಪರ್ಸನ್ ವುಡ್ ಎಕ್ಸ್ಪ್ರೆಸ್ ಆ್ಯಂಡ್ ಟೆಲ್ ಮಿ ಇದಕ್ಕೆ ಮಾಡಿ ಅದಕ್ಕೆ ಮಾಡಿ ಇದು ಇನ್ವೆಸ್ಟ್ಮೆಂಟ್ ಅಂತ. ಬಟ್ ನಾನು ಗೋಲ್ಡಲ್ಲಿ ಯುನೋ ಐ ಹ್ಯಾವ್ ಇನ್ವೆಸ್ಟೆಡ್ ವಾಟ್ ಎವರ್ ಐ ಯೂಸ್ ಟು ಸೇವ್. ಐ ಯೂಸ್ ಟು ಬಿ ಲೈಕ್ ನನ್ನ ಮದುವೆ ಟೈಮ್ಗೆ ಬೇಕು ಅಂತ. ಆ್ಯಂಡ್ ಜಾರ್ ಆ್ಯಪ್ ಐ ಸ್ಟಾರ್ಟೆಡ್ ರೀಸೆಂಟ್ಲಿ, ಬಟ್ ಐ ಗಾಟ್ ಟು ಹಿಯರ್ ಅಬೌಟ್ ಇಟ್ ಫ್ರಮ್ ಮೈ ಒನ್ ಆಫ್ ಆರ್ ಫ್ರೆಂಡ್ ಕಾಲ್ಡ್ ಹರ್ಷಿತಾ. ಆ್ಯಂಡ್ ಐ ವಾಸ್ ಲೈಕ್, ನಾನು ಅಶ್ವಿತ್ ಇಬ್ಬರು ವಿ ಆರ್ ಲೈಕ್ ಓಕೆ, ಎಲ್ಲೋ ದುಡ್ಡನ್ನ ಖರ್ಚು ಮಾಡೋ ಬದಲು ವಿಲ್ ಜಸ್ಟ್ ಸೇವ್ ಇಟ್ ಅಂತ ಹೇಳ್ಬಿಟ್ಟು ದಟ್ಸ್ ರಿಯಲಿ ಹೆಲ್ಪಿಂಗ್ ಮೀ. ಆಮೇಲೆ ಮ್ಯೂಚುವಲ್ ಫಂಡ್ಸ್, ಸಮ್ ಟ್ರಸ್ಟೆಡ್ ಒನ್ಸ್ ವಿಚ್ ಐ ಫೀಲ್ ಲೈಕ್ ವುಡ್, ನನಗೇನು ಗೊತ್ತಾ, ಇನ್ಸ್ಟೆಡ್ ಆಫ್ ಮೀ ರಿಸೀವಿಂಗ್ ಅ ಲಾಟ್, at least I want to save.
ಬಿಕಾಸ್ ಏನಾಗುತ್ತೆ ಅಂದರೆ ನನ್ನ ಬಗ್ಗೆ ನಾನು ಹೇಳ್ತಿರೋದು, ಬಟ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಆಲ್ ಇನ್ವೆಸ್ಟ್ ಇನ್ ಸಮಥಿಂಗ್ ದಟ್ ಯು ಗೆಟ್ ಲಾಟ್ ಆಫ್ ರಿಟರ್ನ್ಸ್. ಬಟ್ ನನ್ನ ಪ್ರಾಬ್ಲಮ್ ಏನಂದರೆ ನಾನು ಸುಮ್ಮನೆ ಶಾಪಿಂಗ್ ಎಲ್ಲ ಖರ್ಚು ಮಾಡಿಬಿಡ್ತೀನಿ ಹುಡುಗಿರ್ದು, ಆಯಿತಾ. ಅದಕ್ಕೆ ಐಮ್ ಲೈಕ್ ಎಲ್ಲೋ ಒಂದು ಸೇವ್ ಮಾಡ್ತಿದ್ದೀನಲ್ಲಪ್ಪ, ಸೇವ್ ಆಗಲಿ ಅಂತ ನನ್ನ ಮೈಂಡ್ಸೆಟ್ ಹಾಗೆ. ದೆರ್ ವಾಸ್ ಒನ್ ಫೇಸ್ ಶಾಪಿಂಗ್ ಅಂತ, ಇವನ್ ಐ ವಾಸ್ ಸಚ್ ಅನ್ ಅಡಿಕ್ಟ್. ಇವತ್ತು ನಾನು 1000 ರೂಪಾಯಿದು ಏನೋ ತೊಗೋಬೇಕಂತ ಅನ್ಸಿದ್ರೆ ನಾನು ಕಾರ್ಟ್ವರೆಗೂ ಹೋಗ್ತಾ ಇದ್ದೆ, ಆ್ಯಡ್ ಕಾರ್ಟ್ ಮಾಡಿಬಿಟ್ಟು ಎಕ್ಸಿಟ್ ಮಾಡಿ ಇಮ್ಮಿಡಿಯೇಟಾಗಿ 1000 ರೂಪೀಸ್ ವರ್ತು ಮ್ಯೂಚುವಲ್ ಫಂಡ್ ತೊಗೊಂಬಿಡೋದು. ಐ ಲಿಟ್ರಲಿ ಡಿಡ್ ಇಟ್ ಫಾರ್ 2 months. ಐ ಆಮ್ ನಾಟ್ ಈವನ್ ಕಿಡಿಂಗ್ ಯು. ಬಟ್ ಇಟ್ ಹೆಲ್ಪ್ಡ್. ಇದು ಒಳ್ಳೆ ಐಡಿಯಾ, ಪ್ಲೀಸ್ ಕೇಳ್ಕೊಳ್ಳಿ ಎಲ್ಲರೂ. ಯಾರು ಬ್ರ್ಯಾಂಡ್ಸ್ ನೋಡ್ತಾ ಇದ್ರೆ, ಇನ್ಕ್ಲೂಡಿಂಗ್ ನೌ ದಟ್ ಐ ಹ್ಯಾವ್ ಅ ಬ್ರ್ಯಾಂಡ್ ಮೈ ಸೆಲ್ಫ್. But that's hardcore reality. Like whenever you go overboard, probably that helps. ಬಟ್ ಒಂದೇನು ಗೊತ್ತಾ, ಇನ್ನೊಂದು ಇವಾಗ ನಿಮ್ಮ ಬ್ರ್ಯಾಂಡ್ ಇದೆ, ಐ ಮೀನ್ ಲೈಫಲ್ಲಿ ಇನ್ನೊಂದು ನಾನು ಬಿಲೀವ್ ಮಾಡೋದು, ಐ ಮೀನ್ ಇದು ನಿಮಗೆ ಬಿಟ್ಟಿರೋದು, ಐ ಮೀನ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಮೈ ಥಿಂಗ್. ನನಗೆಲ್ಲಾದರೂ ಹೋಗಿ ಏನಾದರೂ ತಗೋಬೇಕು ಅಂತ ಅನಿಸಿದ್ರೆ ಐ ಆಲ್ವೇಸ್ ಡೂ. ಬಿಕಾಸ್ ನಾನು ಲೈಫಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡಿದ್ದೀನಿ ಅಂದರೆ, ನಾಳೆ ನಮ್ಗೆ ಗೊತ್ತಿಲ್ಲ, ಇವತ್ತು ನಾನು ಖುಷಿ ಬೇಕು ಅಷ್ಟೇ. ಅದು ನಾನು ಯಾರೋ ಕೊಡ್ತಾರೆ ಅಂತ ನಾನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಐ ಶುಡ್ ಡೂ ಇಟ್ ಫಾರ್ ಮೈ ಸೆಲ್ಫ್ ಅಂತ. ಸೊ ಸಮ್ಟೈಮ್ಸ್ ದೆರ್ ಆರ್ ಟೈಮ್ಸ್ ವೆನ್ ಐ ಲವ್ಡ್ ಸಮಥಿಂಗ್ ಆ್ಯಂಡ್ ಐಮ್ ಲೈಕ್ ಇದು ಬೇಕೇ ಬೇಕು ನನಗೆ ಅಂತ ಅಂದಾಗ ಲೈಕ್ ಇಟ್ಸ್ ಓಕೆ, ತಗೊಂಬಿಡ್ತೀನಿ. ವಾಟ್ಸ್ ಅ ಗಿಲ್ಟಿ ಪ್ಲೆಷರ್ ಅಂದರೆ ಈ ಥರ ಯಾವ ವಿಚಾರದಲ್ಲಿ ಕಚ್ಕೋತೀರಾ? ಇತ್ತೀಚೆಗೆ ಐ ಆಮ್ ಗೋಯಿಂಗ್ ಫಾರ್ ಆಲ್ ದೀಸ್ ಮೈಸೂರು ಸಿಲ್ಕ್ ಆ್ಯಂಡ್ ಕ್ರೇಪ್ ಸ್ಯಾರೀಸ್. ಇಟ್ಸ್ ಲೈಕ್ ಟೇಕನ್ ಓವರ್ ಮೀ. ಮುಂದೆನೇ ಇರುತ್ತೆ. ಓ ಗಾಡ್, ಐ ಮೀನ್ ಇಫ್ ಐ ವಾಸ್ ಇನ್ ಅ ಪ್ಲೇಸ್ ಐ ವುಡ್ ಬಿ ಲೈಕ್, ಇದು ಸೇಲಿಗೆ ಬೇಡಲ್ಲ ನನಗೆ. Seriously, serious ante Radha has done that to me. What is your guilty pleasure? These days, I'll tell you, for me, watches. ಆಯಿತಾ, ಮೊನ್ನೆನೂ ಹಂಗೆ ಅಮ್ಮ ಬಂದಿದ್ದರು. ಸೊ ನಾವು ಮಾಲಿಗೆ ಹೋದ್ವಿ. ನಾವು ಹೋಗಿದ್ದು ಮಾಲ್ಗೆ ಕಾರಣ ಬೇರೆ, ನನಗೇನೋ ಒಂದು ಜೀನ್ಸ್ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂತ ಹೋಗಿದ್ದು. ಅಲ್ಲಿ ಎಂಟರ್ ಆದ ತಕ್ಷಣ ರೈಟಲ್ಲೇ ವಾಚ್ ಅಂಗಡಿನೂ ನನ್ನ ಸಿಸ್ಟರ್ ಒಂದು ಕಲ್ಲು ಬಿಸಾಕಿದ್ಲು. ಏನಂದರೆ, ಅದು ಗೋಲ್ಡ್ ಕಲರ್ ವಾಚ್ ಚೆನ್ನಾಗಿದೆ. ಅವಳ ಜೊತೆ ನಾನು ಹೋದೆ. ಶಿ ವಾಸ್ ಲೈಕ್, ಐ ವಾಂಟ್ ಟು ಬೈ ಒನ್ ವಿತ್ ಗ್ರೀನ್ ಡಯಲ್ ಅಂತ ಅಂದು. ಐ ವಾಸ್ ಲೈಕ್, ವೆನ್ ಶಿ ಈಸ್ ಬೈಯಿಂಗ್ ಐ ವಾಸ್ ಲೈಕ್, ಇವನ್ ಐ ವಿಲ್ ಬೈನು. ನಾನು ತೊಗೊಂಡೆ. ಸೊ ಇಟ್ಸ್ ಲೈಕ್ ಐ ಹ್ಯಾವ್ ನಾಟ್ ಲೈಕ್ ಅ ಸ್ಪೆಸಿಫಿಕ್ ಥಿಂಗ್ ಅಂತ, ಬಟ್ ಜಾಸ್ತಿ ನಾನು ಸ್ಪೆಂಡ್ ಮಾಡೋದು ಐ ಥಿಂಕ್ ಇಟ್ಸ್ ಫಾರ್ ವಾಚಸ್ ಆ್ಯಂಡ್ ಬಟ್ಟೆ. ನಮ್ಮ ಮನೇಲಿ ಬಟ್ಟೆದು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಎಲ್ಲ, ಬಂದವರೆಲ್ಲ ಅಷ್ಟು ಬಟ್ಟೆ ಇದೆ. ಬಿಕಾಸ್ ನಾವು ಇಬ್ಬರೂ ಶೇರ್ ಮಾಡಲ್ಲ ಬಟ್ಟೆಗಳನ್ನು. ಸೊ ಅವ್ರ ವಾರ್ಡ್ರೋಬ್ ಬೇರೆ ನಂದು. ಸೊ ಯು ಕ್ಯಾನ್ ಇಮ್ಯಾಜಿನ್ ಇಬ್ಬರು ಹುಡುಗಿರು ಹೆಂಗಿರುತ್ತೆ ಅಂತ. ಸೊ ಸದ್ಯಕ್ಕೆ ಯಾವ ಟ್ರೆಂಡ್ ಚೇಂಜ್ ಮಾಡ್ತಾ ಇದ್ರೆ, ಅಥವಾ ವಾಟ್ ಹ್ಯಾಸ್ ಟೇಕನ್ ಓವರ್ ಯು? ಕ್ರಾಪ್ ಟಾಪ್ಸಾ? ಐ ಥಿಂಕ್ ನನಗೆ ಸಾರಿ ಟು ಬಿ ಸಾರಿ ವಾಸ್ ಆಲ್ವೇಸ್ ಮೈ ಫೇವ್ರೆಟ್. ಇನ್ಫ್ಯಾಕ್ಟ್ ನಾನು ಡ್ರೇಪ್ ಮಾಡೋಕ್ಕೂ ಬರುತ್ತೆ ಸಾರಿ. ಸ್ಕೂಲಲ್ಲಿದ್ದಾಗಲೇ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ಇವಾಗ ನಾನು ಸಾರಿ ಹಾಕಿದಾಗ ಎಲ್ಲರೂ, ಮ್ಯಾಮ್ ನೀವು ಬೇರೆ ಯಾವ ಕಾಸ್ಟ್ಯೂಮು ಹಾಕಬೇಡಿ ಮ್ಯಾಮ್, ಇದೇ ಹಾಕಿ ಅಂತಾರೆ. ಐ ಆಮ್ ಲೈಕ್, ಓಕೆ, ದೇ ಆರ್ ಆಲ್ ಲೈಕಿಂಗ್ ಇಟ್ ಸೊ ಮಚ್. ಅದಕ್ಕೆ ಇವತ್ತು ನಿಮ್ಮ ಇಂಟರ್ವ್ಯೂ ಬಂದಾಗಲೂ, ಬಿಕಾಸ್ ಫಾರ್ ಶ್ಯೂರ್ ಪೀಪಲ್ ವಿಲ್ ವೇಟ್ ಟು ಸಿ ಯೋರ್ ಇಂಟರ್ವ್ಯೂ ವೆನ್ ಐ ಆಮ್ ಹಿಯರ್. ಅಂದರೆ ನನ್ನ ಫ್ಯಾನ್ಸ್ ದೇ ಆಬ್ವಿಯಸ್ಲಿ ರಶ್ಮಿ ಅವ್ರದ್ದು ಇಂಟರ್ವ್ಯೂ ಅಂದರೆ ಓ ಅಂತ. ಐ ಆಮ್ ಲೈಕ್, ಫಸ್ಟ್ ಥಿಂಗ್ ದೇ ಲೈಕ್ ಯೋರ್ ಇಂಟರ್ವ್ಯೂ. ಸೆಕೆಂಡ್ ಥಿಂಗ್, ನಾನು ನಿಮ್ಮ ಇಂಟರ್ವ್ಯೂಗೆ ಬರ್ತಿದ್ದೀನಿ ಅಂದರೆ ಆ್ಯಂಡ್ ಐ ಆಮ್ ವೇರಿಂಗ್ ಸಮಥಿಂಗ್ ಲೈಕ್ ದಿಸ್ ದಟ್ ದೇ ಲೈಕ್, 2 ಬೋನಸ್ ಪಾಯಿಂಟ್ ಇರುತ್ತೆ. ಸೊ ಐ ಆಮ್ ಲೈಕ್, ನಾನು ಇವತ್ತು ಸಾರಿನೇ ಹಾಕ್ಕೊಳ್ಳೋದು ಅಂತ. ಐ ಗಾಟ್ ದಿಸ್ ಸಾರಿ ಲೈಕ್ ಸೋ ಮೆನಿ ಮಂತ್ಸ್ ಬ್ಯಾಕ್ ವಿಚ್ ಐ ಹ್ಯಾವ್ ನಾಟ್ ಇವನ್ ಬೋನ್ ಇಟ್. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ವೇರಿಂಗ್. ಆ್ಯಂಡ್ ಇವಾಗ ನನಗೆ ನಿಜ ಹೇಳಬೇಕಂದ್ರೆ ಐ ಆಮ್ ಫೀಲಿಂಗ್ ಲೈಕ್ ಐ ಶುಡ್ ಸ್ಟಾರ್ಟ್ ವೇರಿಂಗ್ ಮೋರ್ ಆಫ್ ಸಾರಿ ಅಂತ ಅನಿಸ್ತಿದೆ. ದೇರ್ ಇಸ್ ಒನ್ ಸೇಯಿಂಗ್, ಬಿ ಸೋ ಗುಡ್ ದ್ಯಾಟ್ ದೇ ಕಾಂಟ್ ಇಗ್ನೋರ್ ಯು ಅಂತ. ಇದು ಹೇಳಿದ ತಕ್ಷಣ ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ಡ್? ಐ ಥಿಂಕ್ 11 years ಆಫ್ ಮೈ ಜರ್ನಿಯಲ್ಲಿ ಇವತ್ತಿನವರೆಗೂ ಜನ ಮರ್ತಿಲ್ಲ ಅಂದರೆ ಐ ಥಿಂಕ್ ದಿಸ್ ಪ್ರಾವರ್ಬ್ ಸೂಟ್ಸ್. ನಾನು ಈ ಫುಲ್ 11 years ನೆನಪಿಸ್ಕೋತೀನಿ. ಬಿಕಾಸ್ ಇಂಡಸ್ಟ್ರಿಯಲ್ಲಿ ನನಗಿದು ಹೇಳಿರೋದು ತುಂಬ ಜನ, ಅಂದರೆ ಇಂಡಸ್ಟ್ರಿಯಲ್ಲಿ ಇರೋರು, ದಟ್ 11 ವರ್ಷ ಆಯಿತಾ ನೀವು ಇಂಡಸ್ಟ್ರಿಗೆ ಬಂದು, ಇಲ್ಲಿ 5 ವರ್ಷನೇ ಉಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ, ಬಟ್ ನೀವು 11 ವರ್ಷ ಇದ್ದೀರಲ್ಲ ಅಂತ. ಸೊ ಐ ಥಿಂಕ್ ಈ ಸೆಂಟೆನ್ಸ್ ನೀವೇನಂದ್ರಿ, ಐ ಥಿಂಕ್ ಇಟ್ ಸೂಟ್ಸ್ ಮೀ ಅಂತ ಅನಿಸುತ್ತೆ ನನಗೆ. ಇಡೀ 11 yearsಲ್ಲಿ ಐ ಥಿಂಕ್ ಜನ ಮರ್ತಿಲ್ಲ ನನ್ನನ್ನು. ಹೌ ಡಿಡ್ ಯು ಸಸ್ಟೈನ್? ಐ ಥಿಂಕ್ ತುಂಬ ರೀಸನ್ಸ್ ಇದೆ ರಶ್ಮಿ. ಲೈಕ್ ಫಿಲ್ಮ್ಸ್ ಬರದೇ ಇದ್ದಾಗ, ಒಂದು ಶಾರ್ಟ್ ಫಿಲ್ಮ್ ಬಂದಾಗ ಅದನ್ನು ಒಪ್ಕೊಂಡು ಮಾಡಿದ್ದೀನಿ. ಅದೂ ಇಲ್ಲ ಅಂದಾಗ ಆಲ್ಬಮ್ ಸಾಂಗ್ ಅಂತ ಬಂದಾಗ ಅದೂ ಮಾಡಿದ್ದೀನಿ.
ಅದು ಯಾವುದೂ ಇಲ್ಲ ಅಂದಾಗ ಯಾವುದೋ ಒಂದು ಆ್ಯಡ್ ಶೂಟ್ ಬಂದರೆ ಅದೂ ಮಾಡಿದ್ದೀನಿ, ಬ್ರ್ಯಾಂಡ್ ಶೂಟ್ ಬಂದರೆ ಬ್ರ್ಯಾಂಡ್ ಶೂಟು ಮಾಡಿದ್ದೀನಿ. ಅದೆಲ್ಲ ಬಿಟ್ಟು ಐ ಥಿಂಕ್ ಈ ಥರ ಇಂಟರ್ವ್ಯೂಸ್ಗಳನ್ನು ಹೋಗಿ ಮಾತಾಡಿರೋದ್ರಿಂದ ಐ ಥಿಂಕ್ ತುಂಬ ಜನ ಇನ್ನೂ ಇವರಿದ್ದಾರೆ ಅಂತ ಮೈಂಡಲ್ಲಿ ಇಡೋದಕ್ಕೆ ಕಾರಣ ಆಗಿದೆ. ಐ ಥಿಂಕ್ ದಟ್ಸ್ ಹೌ ಐ ಹ್ಯಾವ್ ಸಸ್ಟೈನ್ಡ್. ಒಂದೇನಂದರೆ ಐ ಹ್ಯಾವ್ ನೆವರ್ ಸ್ಟಾಪ್ ಮೈ ಸೆಲ್ಫ್. ಆಗಲೇ ಹೇಳ್ದಂಗೆ ನಿಲ್ಬಾರ್ದು, ನಡೀತಾ ಇರಬೇಕು ಏನಾದರೂ ಒಂದು. ತುಂಬ ಜನ ಪ್ರಶ್ನೆ ಮಾಡ್ತಿದ್ರು, ನೀವು ಯಾಕೆ ಹೊಸಬ್ರ ಜೊತೆ ಮಾಡ್ತೀರಾ, ನೀವು ಯಾಕೆ ಆಲ್ಬಮ್ ಸಾಂಗ್ ಮಾಡ್ತೀರಾ, ನೀವು ಯಾಕೆ ಇದು ಇನ್ಫ್ಯಾಕ್ಟ್ ಲಾಕ್ಡೌನ್ ಟೈಮಲ್ಲಿ ಟಿಕ್ಟಾಕ್ ಗಾಟ್ ಬ್ಯಾಂಡ್. ನನಗೆ ಅಲ್ಲಿ ಆಲ್ಮೋಸ್ಟ್ 5 million ಫಾಲೋವರ್ಸ್ ಇದ್ದರು. ಅದು ಬ್ಯಾನ್ ಆಗಿದ ತಕ್ಷಣ ಒಂದು ಇಂಡಿಯನ್ ಆ್ಯಪ್ ಓಪನ್ ಆಯಿತು ಆ್ಯಂಡ್ ಅಲ್ಲಿ ನನಗೆ ಕಾಲ್ ಬಂತು, ಮ್ಯಾಮ್ ಔಟ್ ಆಫ್ ಸೆಲೆಬ್ರಿಟೀಸ್, ಕನ್ನಡ ಸೆಲೆಬ್ರಿಟೀಸಲ್ಲಿ ನೀವು ಟಾಪಲ್ಲಿದ್ದೀರಾ ವಿತ್ ಫಾಲೋವರ್ಸ್, ವಿ ವಾಂಟ್ ಟು ಹೈಯರ್ ಯು ಇನ್ ಅ ಕಾಂಟ್ರಾಕ್ಟ್ ಅಂತ ಅಂದರು. ಲಾಕ್ಡೌನ್ ಟೈಮಲ್ಲಿ ಕೆಲಸ ಇಲ್ಲ, ಯಾರಿಗೂ ದುಡ್ಡಿಲ್ಲ. ಆ ಟೈಮಲ್ಲಿ ನನಗೆ ಕಾಲ್ ಮಾಡಿ ಈ ಥರ ಮಂತ್ಲಿ ಪೇಮೆಂಟ್ ಇರುತ್ತೆ ಅಂತ ಅಂದರು. ಆ್ಯಂಡ್ ಐ ಸ್ಟಾರ್ಟೆಡ್ ಬೀಂಗ್ ಅ ಪಾರ್ಟ್ ಆಫ್ ದಟ್ ಆ್ಯಪ್. ಆವಾಗ ತುಂಬ ಜನ ಮಾಜ್ ಅಂತ, ಸೊ ತುಂಬ ಜನ ನಂಗೆ ಕಾಲ್ ಮಾಡಿ ಹೇಳಿದ್ರು, ನೀವೇನು ಅದರಲ್ಲೆಲ್ಲ ಆ ಥರ ರೀಲ್ಸ್ ಮಾಡಿಕೊಂಡು ಅಂತೆಲ್ಲ. ಲಿಟ್ರಲಿ ದೇ ಹ್ಯಾವ್ ಟೋಲ್ಡ್ ಮಿ ದಿಸ್. ಸೊ ನಾನು ಅವ್ರಿಗೊಂದೇ ಪ್ರಶ್ನೆ ಕೇಳಿದೆ, ಲಾಕ್ಡೌನ್ ಇದೆ, ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ₹1 ದುಡ್ಡು ಬರ್ತಿಲ್ಲ, ನಾನು ಮಂತ್ಲಿ ಇಷ್ಟು ಅರ್ನ್ ಮಾಡ್ತಿದ್ದೀನಿ ಅಂತ ಅಂದೆ. ಸೀರಿಯಸ್ಲಿ ನಿಮ್ಗಿಷ್ಟು ದುಡ್ಡು ಬರ್ತಿದ್ಯಾ, ನಮಗೂ ಒಂದು ಚಾನ್ಸ್ ಇದ್ದರೆ ಕೊಡಿಸಿ ಅಂತಂದರು. ಇಟ್ ವಾಸ್ ಸೋ ಫನ್ನಿ. ಯಾಕಂದರೆ ಜನ ಹೆಂಗೆ ಜಡ್ಜ್ ಮಾಡ್ತಾರೆ, ನಮ್ಮ ಲೈಫ್ ನಮಗೆ ಮಾತ್ರ ಗೊತ್ತಿರುತ್ತೆ. ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ ಅಂದರೆ ಅದರ ಹಿಂದೆ ಏನೋ ಒಂದು ಇರುತ್ತೆ ಸ್ಟ್ರಗಲ್, ವಿಚ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ನನಗೆ ನಿಜವಾಗ್ಲೂ ನಾನು ತುಂಬ ಕೊಚ್ಕೊಂಡು ಮಾತಾಡೋದಲ್ಲ, ಆ ಒಂದು ದುಡ್ಡಿಂದ ನನಗೆ ಎಷ್ಟೋ ಜನರಿಗೆ ಸಹಾಯ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು ರಶ್ಮಿ. ಬಿಕಾಸ್ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನಮ್ಮ ಇಂಡಸ್ಟ್ರಿಯಿಂದ ಮೇಕಪ್ ಆರ್ಟಿಸ್ಟ್ ಆಗಲಿ, ಹೇರ್ ಸ್ಟೈಲಿಸ್ಟ್ ಆಗಲಿ, ಅವ್ರಿಗೆಲ್ಲ ಕೆಲಸ ಇರಲಿಲ್ಲ. ಸೊ ನಂಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾಯಿದ್ರು, ಮ್ಯಾಮ್ ದುಡ್ಡಿಲ್ಲ, ಇವನ್ ಟು ಗ್ರಾಸರೀಸ್ ತಗೊಳ್ಳೋಕ್ಕೂ ದುಡ್ಡಿಲ್ಲ ಮ್ಯಾಮ್, ಸ್ವಲ್ಪ ದುಡ್ಡು ಬೇಕು ಅಂತ. ನಾನು ಈ ದುಡ್ಡು ಬರ್ತಿರೋದ್ರಿಂದ ಐ ಕುಡ್ ಹೆಲ್ಪ್. ಸೊ ಏನು ಹೇಳೋಕ್ಕೆ ಬಂದೆ ಅಂದರೆ, ಜಡ್ಜ್ಮೆಂಟ್ ಕೊಡ್ತಾರೆ ಜನಗಳು, ಅಯ್ಯೋ ಇದ್ಯಾಕೆ ಮಾಡ್ತೀರಾ, ಅದ್ಯಾಕೆ ಮಾಡ್ತೀರಾ. ನಿಮಗೆ ಅದರಲ್ಲಿ ಏನೋ ಒಂದು ಖುಷಿ ಇದೆಯಾ, ನಿಮ್ಮ ಮನೆನ ನೀವು ಸಾಕೋಕ್ಕಾಗುತ್ತಾ, ಯು ಶುಡ್ ಡೂ ಇಟ್. ಥಿಂಕ್ ಆಲ್ವೇಸ್ ಬಿಲೀವ್ ನಾವು ಸಮಾಜದಲ್ಲಿ ಬದುಕ್ತಾ ಇರೋದು ಸಮಾಜಕ್ಕೋಸ್ಕರ ಅಲ್ಲ ಅಂತ. ಸೊ ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾವು ಏನು ಕೇಳಿಸ್ಕೋಬೇಕು ನಮಗೆ ಗೊತ್ತಿರಬೇಕು. ಡೆಫಿನೆಟ್ಲಿ. ಆ್ಯಂಡ್ ನಾನು ಮೇ ಬಿ ಪ್ರತಿಯೊಂದು ನಾನು ಮಾಡಿರೋ ಆಲ್ಬಮ್ ಸಾಂಗ್ಸ್ ಇರಲಿ, ನಾನು ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಆಗಲಿ, ನಾನು ಮಾಡಿರೋ ಫೀಚರ್ ಫಿಲ್ಮ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಅವರೆಲ್ಲ ನನಗೆ ಅವತ್ತು ಆಪರ್ಚುನಿಟೀಸ್ ಕೊಡ್ತಾ ಇರಲಿಲ್ಲ ಅಂದರೆ ಮೇ ಬಿ ಇವತ್ತಿಗೆ ನಾನು ಕಾಣೆ ಆಗ್ತಿದ್ದೆ ಅನಿಸುತ್ತೆ. ಮೇ ಬಿ ಇಲ್ಲಿ ಬಂದು ನಾನು ಇವತ್ತು ಕೂತ್ಕೊಳ್ತಾ ಇರಲಿಲ್ಲ ಅನಿಸುತ್ತೆ. ಬಿಕಾಸ್ ಮದುವೆನೋ ಏನೋ, ಅಯ್ಯೋ ಸಾಕಪ್ಪ ಅಂತ ಹೋಗ್ತಿದ್ನೋ ಏನೋ, ಆ ಥರ ತುಂಬ ಜನ ಗೋತ್ರು ಮಾಡ್ತಾರೆ. ಬಟ್ ಐ ಥಿಂಕ್ ನಾನು ಪ್ರತಿಯೊಂದು ಆಪರ್ಚುನಿಟಿನೂ ಗ್ರ್ಯಾಬ್ ಮಾಡಿ ತಗೊಂಡಿದ್ದೀನಿ ಆ್ಯಂಡ್ ಐ ಆಮ್ ಹಿಯರ್. ನಾವು ಲೆಟ್ಸ್ ಪ್ಲೇ ಅ ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ವಿತ್ ಯುವರ್ ಲೈಫ್. ಓಕೆ. ಒನ್ ಇನ್ಸೆಕ್ಯೂರಿಟಿ ನೀವು ಗೆದ್ದಿರೋದು? ಐ ಥಿಂಕ್ ಹೀರೋಯಿನ್ ಆಗೋಕ್ಕಾಗಲ್ಲ ಇವ್ರಿಗೆ ಅಂತ ಹೇಳಿರೋದು, ಅದನ್ನು ನಾನು ಗೆದ್ದಿದ್ದೀನಿ. ಒನ್ ಯು ಸ್ಟಿಲ್ ಬ್ಯಾಟಲ್? ಗೆಲ್ಲೋ ಪ್ರಯತ್ನದಲ್ಲಿದ್ದೀರಿ? ಐ ಥಿಂಕ್ ಇವಾಗ ನನಗೆ ಕೇಳಿದರೆ ಲಾಸ್ಟ್ 2-3 ಇಯರ್ಸಿಂದ ನಾನು ಮೆಂಟಲ್ ಹೆಲ್ತ್, ನಾನು ಇಷ್ಟು ಲೈಫಲ್ಲಿ ಮೆಂಟಲ್ ಹೆಲ್ತ್ ವಿಷಯದಲ್ಲಿ ವೀಕ್ ಆಗಿರಲಿಲ್ಲ. ಬಟ್ ಐ ಥಿಂಕ್ ಅಪ್ಪ ಕಳ್ಕೊಂಡ್ಮೇಲೆ ನನ್ನ ಮೆಂಟಲ್ ಹೆಲ್ತ್ ಒಂದು ನಾನು ಇನ್ನೂ ಬೆಟರ್ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ 2026 ಇಸ್ ದ ಇಯರ್. ಸಕ್ಸಸ್ ಡಿಫೈನ್ಡ್ ಇನ್ ಒನ್ ವರ್ಡ್ ಅಕಾರ್ಡಿಂಗ್ ಟು ಯು? ಐ ಥಿಂಕ್ ಒನ್ ವರ್ಡಲ್ಲಿ ಹೇಳಬೇಕಾ? ನಾನು ಒನ್ ವರ್ಡಲ್ಲಿ ಹೇಳೋದಕ್ಕಿಂತ ಐ ಥಿಂಕ್ ಬೀಯಿಂಗ್ ಕೈಂಡ್ ಟು ಅನದರ್ ಹ್ಯೂಮನ್ ಇಸ್ ಸಕ್ಸಸ್ ಫಾರ್ ಮೀ. ಕೈಂಡ್ನೆಸ್. ಫೇಲ್ಯೂರ್ ಡಿಫೈನ್ಡ್ ಇನ್ ಒನ್ ವರ್ಡ್, ಸೋಲನ್ನು ಒಂದೇ ಪದದಲ್ಲಿ ಬಣ್ಣಿಸೋದಾದರೆ? ಪಾಠ. ಬಹಳ ಒತ್ತು ಕೊಡದೇ ಇರೋವಂಥ ಒಂದು ಮೌಲ್ಯ ಪ್ರಪಂಚದಲ್ಲಿ ಇವತ್ತು, ಅಂಡರ್ ರೇಟೆಡ್ ವರ್ಚು. ಅದು ಏನಂದರೆ, ಗೊತ್ತು ನಮಗೂ ಲೈಫ್ ಇಸ್ ಶಾರ್ಟ್ ಅಂತ, ಲೈಫ್ ತುಂಬ ಚಿಕ್ಕದು ಅಂತ ಪ್ರತಿಯೊಬ್ಬರು ಹೇಳ್ಕೊಂಡಿರ್ತೀವಿ. ಬಟ್ ಆದರೂ ದ್ವೇಷ, ನೋವು, ಕಿಚ್ಚು ಇದನ್ನು ನಿಲ್ಲಿಸ್ತಾ ಇಲ್ಲ ಮನುಷ್ಯರು. ಇದು ಐ ಥಿಂಕ್ ಜನ ಅರ್ಥ ಮಾಡ್ಕೊಳ್ಳೇಬೇಕು. ಇಟ್ಸ್ ಹೈ ಟೈಮ್ ಅಂತ ಅನಿಸುತ್ತೆ ನನಗೆ. ಬುಕ್ ಪ್ರತಿಯೊಬ್ಬರು ಓದಬೇಕಾಗಿರೋದು ನಿಮ್ಮ ಪ್ರಕಾರ ಒಂದು ಪುಸ್ತಕ? ವೆರಿ ಫ್ರ್ಯಾಂಕ್ಲಿ ನಾನು ಪುಸ್ತಕ ಓದುವಂಥ ವ್ಯಕ್ತಿ ಅಲ್ಲ. ಬಿಕಾಸ್ ನನಗೆ ಅಭ್ಯಾಸನೇ ಇಲ್ಲ ಅದು. ಐ ನೀಡ್ ಟು ಬಿ ಜೆನ್ವಿನ್, ಸೊ ಐ ಆಮ್ ಬೀಯಿಂಗ್ ವೆರಿ ಜೆನ್ವಿನ್. ಲೈಕ್
ನನಗೆ ನೀವು ಒಂದು ಬುಕ್ ಕೊಟ್ಟು ಓದಿ ಇವಾಗ ಅಂತ ಹೇಳಿದ್ರೆ ಮೇ ಬಿ ನನ್ನ ಸಿನಿಮಾಗೆ ಪಾತ್ರಕ್ಕೋ ಅಥವಾ ಯಾವುದಕ್ಕೂ ಫುಲ್ ಸ್ಟೂಡಿಯಸ್ ಆಗಿ ಓದ್ತೀನಿ. ಬಟ್ ಅದೇ ಒಂದು ಬುಕ್ ಈ ಥರ ಓದಿ ಅಂತಂದರೆ ಐ ಥಿಂಕ್ ಐ ಹ್ಯಾವ್ ನೆವರ್ ಬೀನ್ ಅ ಗುಡ್ ರೀಡರ್. ನಾನು ತುಂಬ ಸ್ಲೋ ಇದ್ದೀನಿ. ಹಾಗೆ ಹೇಳ್ಕೊಂಡು ನಾನು ಬುಕ್ಸ್ ಇಲ್ಲ ಮನೆಯಲ್ಲಿ ಅಂತಲೂ ಹೇಳ್ತಾ ಇಲ್ಲ, ಅಥವಾ ನಾನು ಓದೂ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಚೇತನ್ ಭಗತ್ ಅವರ ಪುಸ್ತಕಗಳೆಲ್ಲ ಓದಿದ್ದೀನಿ. ಬಟ್ ಏನು ಗೊತ್ತಾ, ಸಖತ್ ಸ್ಲೋ ಓದ್ತೀನಿ ನಾನು. ಸೊ ಹಾಗಾಗಿ ಐ ಫೀಲ್ ಲೈಕ್ ಇಷ್ಟಪ್ಪ ಬುಕ್ ಇದ್ದರೆ ನಾನು ಎಷ್ಟೋ ವೀಕ್ಸ್ ತಗೋತೀನಿ ಓದೋಕ್ಕೆ. ಸೊ ಎಲ್ಲೋ ಅದು ಕಳ್ಕೊಂಬಿಡುತ್ತೆ. ಬಟ್ ಅವ್ರ ಚೇತನ್ ಭಗತ್ ಅವರ ಕೆಲವೊಂದು ಬುಕ್ಸ್ ನಾನು ಓದಿದ್ದೀನಿ. ಇದು ತುಂಬ ವರ್ಷಗಳ ಮುಂಚೆ. ಒನ್ ಬಿಲೀಫ್, ನಿಮ್ಮಲ್ಲೇ ಇರೋಂಥ ಒಂದು ನಂಬಿಕೆ ನೀವು ಇತ್ತೀಚೆಗೆ ಬದಲಾಯಿಸ್ಕೊಂಡಿದ್ದು. ಒನ್ ಬಿಲೀಫ್ ಯು ಚೇಂಜ್ ರೀಸೆಂಟ್ಲಿ. ಅದೇ ಹೇಳ್ದಂಗೆ ಲೈಫ್ನ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಈ ಸೀನಲ್ಲ, ಈ ಸಿಚುವೇಶನ್ಸ್ಗಳು ಹಿಂಗಾಗಬೇಕು, ಇದು ಹಿಂಗಾಗಬೇಕು, ಅದು ಹಂಗಾಗಬೇಕು ಅಂತ ಆಗೋದೇ ಆಗೋದು. ಹಾಗಾಗಿ ಆಗದೆ ಇರೋದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಬದಲು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು ಅನಿಸುತ್ತೆ. ಅದನ್ನು ನಾನು ಮಾಡ್ತಾಯಿದ್ದೀನಿ ಇವಾಗ. ದಿಸ್ ಆರ್ ದ್ಯಾಟ್. ಫೇಮಾ, ಫ್ರೀಡಮ್ಮ? ಐ ಥಿಂಕ್ ಫ್ರೀಡಮ್. ಮನಿನಾ, ಮೀನಿಂಗ? ಟು ಬಿ ವೆರಿ ಫ್ರ್ಯಾಂಕ್, ಐ ಥಿಂಕ್ ನಾವು ಮೀನಿಂಗ್ ಅಂತ ಹೇಳ್ಬೋದು, ಬಟ್ ಮನಿ ಇಲ್ಲದೆ ಜೀವನ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಇಟ್ಸ್ ಅ ರಿಯಾಲಿಟಿ. ಸೊ ಇಟ್ಸ್ ಮನಿ. ಸ್ವಲ್ಪ ಇರಲಿ, ಜಾಸ್ತಿ ಇರಲಿ, ಬದುಕೋ ಅಷ್ಟಿದ್ರೆ ಸಾಕು. ಸ್ಕ್ರಿಪ್ಟಾ, ಇನ್ಸ್ಟಿಂಕ್ಟಾ? ಇನ್ಸ್ಟಿಂಕ್ಟ್ ಆಲ್ವೇಸ್. ಸೆಕ್ಯೂರಿಟಿನಾ, ರಿಸ್ಕಾ? ಐ ಥಿಂಕ್ ರಿಸ್ಕ್, ಬಿಕಾಸ್ ಲೈಫ್ ರಿಸ್ಕ್ ಇಲ್ಲದೆ ಏನೂ ಇಲ್ಲ. ಲವ್, ಪ್ರೀತಿನಾ ಅಥವಾ ಆ್ಯಂಬಿಷನ್ನ? ಐ ಥಿಂಕ್ ಇಷ್ಟು ವರ್ಷ ಇಟ್ಸ್ ಆಲ್ವೇಸ್ ಬೀನ್ ಆ್ಯಂಬಿಷನ್. ಪ್ರೀತಿ ಸಿಕ್ಕಿದಾಗ ಅವರು ಆ್ಯಂಬಿಷನ್ಗೆ ಸಪೋರ್ಟ್ ಮಾಡೋವಂಥ ವ್ಯಕ್ತಿ ಸಿಕ್ಕಿದ್ರೆ ಅದೂ ಸಿಗುತ್ತೆ. ಸೊ ಪ್ರೀತಿ. ನಿಮ್ಮ ಹಸ್ಬೆಂಡ್ ಇರೋ ಥರ ನೋಡಿ, ಲೈಕ್ ಯು ಹ್ಯಾವ್ ಸಚ್ ಅ ಅಮೇಝಿಂಗ್ ಪಾರ್ಟ್ನರ್ ದಟ್ ನಿಮ್ಮ ಆ್ಯಂಬಿಷನ್ನು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಸೊ ನನಗೆ ಆ ಥರದ್ದೇ ಪ್ರೀತಿ ಬಂದರೆ ಆಬ್ವಿಯಸ್ಲಿ ನನ್ನ ಆ್ಯಂಬಿಷನ್ನು ಕಂಟಿನ್ಯೂ ಆಗುತ್ತೆ. ಎಸ್, ಸೊ ಟ್ರೂ. ಐ ಥಿಂಕ್ ಇದರಿಂದ ಏನು ಆಚೆಗೆ ಹೋಗುತ್ತೆ ಅಂದರೆ ಒಂದಷ್ಟು ಹಳೆಯ ಫಾರ್ಮುಲಾಸ್ ಇದೆ. ಗಂಡು ಅಂದರೆ ಹೀಗಿರಬೇಕು, ಪ್ಲೀಸ್ ಕ್ವೆಶ್ಚನ್ ಆ್ಯಂಡ್ ರೀವಿಸಿಟ್ ಬೇಡದಿರೋ ಕಟ್ಪಾಡುಗಳು. ಲಿವ್, ಲೆಟ್ ಲಿವ್, ಬ್ಲೂಮ್ ಟುಗೆದರ್ ಅಷ್ಟೇ ಹೇಳಬೇಕು. ಎಸ್, ಅಂದರೆ ಅದು ಗಂಡು ಹೆಣ್ಣು ಇಬ್ಬರಿಗೂ ಅದು ನ್ಯೂಟ್ರಲ್ ಆಗಿರಬೇಕು. ಬಿಕಾಸ್ ಇವಾಗ ನನಗನ್ಸುತ್ತೆ ಮುಂಚಿನ ಥರ ಅಲ್ಲ. ಹೆಂಗಂದರೆ ಹುಡುಗಿರು ಇದೇ ಮಾಡಬೇಕು, ಹುಡುಗರು ಅದೇ ಮಾಡಬೇಕು. ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ಈಕ್ವಲ್ ಆಗಿ ಅರ್ಥ ಮಾಡಿಕೊಂಡು ಹೆಣ್ಣು ಕೆಲಸ ಮಾಡೋದನ್ನ ಒಂದು ಗಂಡಾಗಿನೂ ಅವರು ಸಪೋರ್ಟ್ ಮಾಡಿದ್ರೆ, ಈವನ್ ಆ್ಯಸ್ ಅ ವುಮೆನ್. ಇವಾಗ ಫಾರ್ ಎಕ್ಸಾಂಪಲ್ ಮುಂಚೆಲ್ಲ ಹೆಂಗಿರ್ತದೆ ಅಂದರೆ ಹಸ್ಬೆಂಡ್ ಮಾತ್ರ ವರ್ಕ್ ಮಾಡೋದು, ವೈಫ್ ಯಾವಾಗಲೂ ಹೋಮ್ ಮೇಕರ್. ಬಟ್ ಇವಾಗ ಹಸ್ಬೆಂಡ್ನ ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಂದು ಹೆಣ್ಮಗಳೂ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಇಟ್ಸ್ ಎ ಈಕ್ವಾಲಿಟಿ. ಸೊ ಅಲ್ಲಿ ಇವಾಗ ಮನೆ ಕೆಲಸ ಅಂತ ಬಂದಾಗ ಬರೀ ಹೆಣ್ಮಕ್ಳು ಮಾಡಬೇಕು ಅಂತ ಇಲ್ಲ, ಆ ಹಸ್ಬೆಂಡು ಮಾಡ್ಬೋದು. ಸೊ ಐ ಥಿಂಕ್ ಎವ್ರಿವೇರ್ ಇಟ್ಸ್ ಅಬೌಟ್ ಬೀಯಿಂಗ್ ಈಕ್ವಲ್. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ. ಹೌದು. ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಪ್ರಾಬಬ್ಲಿ ಪೀಪಲ್ ಇನ್ ದೇರ್ 50s, 60s. ಇವಾಗ ಹುಡುಗರೇ ಜಾಸ್ತಿ ಕುಕ್ಕಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಅಮ್ಮಗೆ ಮೊನ್ನೆ ಹೇಳ್ತಾ ಇದ್ದೆ, ಇವಾಗ ಹುಡುಗಿರ್ಕಿಂತ ಜಾಸ್ತಿ ಹುಡುಗರೇ ಅಡುಗೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅಂತ. ಟೆಲ್ಲಿಂಗ್ ಮಾಮ್, ನನ್ನ ಹುಡುಗನಿಗೂ ಅಡುಗೆ ಮಾಡೋಕ್ಕೆ ಬರಬೇಕಪ್ಪ, ಚೆನ್ನಾಗಿ ತಿನ್ಬೋದು. ಬಿಕಾಸ್ ಐ ಆಮ್ ಅ ಫುಡ್ಗೆ. ಸೊ ಐಮ್ ಲೈಕ್ ಚೆನ್ನಾಗಿ ತಿನ್ಬೋದು. ಸೊ ವಾಟ್ಸ್ ಯೋರ್ ಗೋ ಟು ಫುಡ್? ಫಿಶ್, ಸೀ ಫುಡ್, ಬಿಕಾಸ್ ಮ್ಯಾಂಗ್ಳೂರಿಯನ್. ಸೊ ಹಾಗಾಗಿ ಗೋ ಟು ಫುಡ್ ಅಂದರೆ ಸೀ ಫುಡ್. ಬಟ್ ಡಿಶ್ ಅಂತ ಕೇಳಿದ್ರೆ ಗೀ ರೋಸ್ಟ್. ಅದು ಪನ್ನೀರ್ ಗೀ ರೋಸ್ಟ್ ಆದರೂ ಓಕೆ. ವಾವ್, ಸಿಂಪಲ್. ಎಲ್ಲಿ ಹೋದರೂ ಮೆನ್ಯುಯಲ್ಲಿ ಗೀ ರೋಸ್ಟ್ ಇದ್ದರೆ ನಮ್ಮ ಅಮ್ಮ ತಂಗಿ ಮುಖ ನೋಡ್ಕೊಂಡು ಹೇಳ್ತಾರೆ, ಒಂದು ಸ್ಟಾರ್ಟರ್ ಫಿಕ್ಸು, ಉಳ್ದಿರೋದು ಏನು ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ರೆ. ಐ ಲವ್ ಗೀ ರೋಸ್ಟ್. ನಾನು ಮಂಗಳೂರಲ್ಲಿ ಬಂದಾಗ ಅದ್ಯಾವುದು ಮಚ್ಲಿಗೆ ಹೋಗಿದ್ದೀನಿ. ಇನ್ನು ಬೆಂಗಳೂರಲ್ಲಿ 2 ಇದೆ ನನ್ನ ಫೇವ್ರೇಟ್, ಪಾರಿಕಾ ಮತ್ತು ನೀವು ಹೇಳಿರೋ 3 ಹೆಸರು ಅವರೂ ನನಗೆ ಪರಿಚಯ. ಯಾಕಂದರೆ ಪಾರಿಕಾ ಇಸ್ ಶಶಾಂಕ್ ಅಂತ, ಭಂಡಾರಿ, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಮಚ್ಚಲಿ ಅಂದರೆ ದಿವ್ಯಾ ಇಸ್ ದ ಓನರ್. ಅವರು ನಂದು ಅಶ್ವಿತಿದು ಫ್ರೆಂಡ್ಗಿಂತ ಮುಂಚೆ ಫ್ಯಾನ್. ಆಮೇಲೆ ಕೋಸ್ಟ್ ಟು ಕೋಸ್ಟ್ ಇಸ್ ಮೈ ರಿಲೇಟಿವ್ಸ್ ಓನ್ಲಿ. ಸೊ ರವಿ ಅಂಕಲ್ ಅಂತ ಮತ್ತೇನೊಬ್ಬರು ಅಂಕಲ್, ಆದರೆ ರವಿ ಅಂಕಲ್ ಇಸ್ ನೋ ಮೋರ್. ಸೊ ನನಗೆ 3 ಗೊತ್ತಿರೋ ಅವ್ರದ್ದೇ.
ಗುಡ್, ದೇ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದಿಸ್. ಎಸ್, ಆಲ್ ಸ್ವೀಟ್ ಪೀಪಲ್, ಎಸ್, ಎಸ್ಪೆಷಲಿ ಶಶಾಂಕ್. ಐ ನೋ ಹಿಮ್ ಟು. ಸೊ Oh, ವೆರಿ ಯಂಗ್ nice. ಆಂಟರ್ಪ್ರಿನರ್. ಸೊ ಯಾ, ಈಗೇನೋ ಬ್ರಹ್ಮ ಕ್ಯಾಫೆ ಹೌದು. ಅಂತೆಲ್ಲ ಮಾಡಿದ್ದಾರೆ. ಸೊ ಆ್ಯಂಡ್ ಶಶಾಂಕ್ ಇಸ್ ಬೀನ್ ಅ ವೆರಿ ವೆರಿ ಸಪೋರ್ಟಿವ್ ಪರ್ಸನ್ ನನಗೂ. ಆ್ಯಂಡ್ ಅವ್ರ ಪರಿಕದು ಗೀ ರೋಸ್ಟ್ ಅಂತೂ ನಮ್ಮ ಕೋರ್ಮಂಗ್ಲದಲ್ಲಿ ಇದ್ದಾಗ ಡೆಲಿವರಿ ಮನೆಗೆ. ಸೊ ನಾನು ಇವಾಗ ಹೆಬ್ಬಾಳ ಹತ್ರ ಹೋದ್ಮೇಲೆ ಐ ಕೀಪ್ ಟೆಲ್ಲಿಂಗ್ ಹಿಮ್ ದಟ್ ನಿಮ್ಮ ಹೋಟೆಲಿಂದ ಒಂದು ಊಟನೂ ತರ್ಸೋಕ್ಕಾಗಲ್ಲ ಅಂತ. ಬಿಕಾಸ್ ಈಗ ಅಲ್ಲಿದೆಯಲ್ಲ, ಅಲ್ಲಿ ಇವಾಗ ಅಲ್ಲಿ ಸಾಕಾರ್ ನಗರ ಸಾಕಾರ್ ನಗರ್. ಸೊ ಐ ಥಿಂಕ್ ಫ್ಯೂ ಡೇಸ್ ಬ್ಯಾಕ್ ನಾನು ಅಶ್ವಿತಿ ಹೋಗಿ ತಿಂದ್ವಿ. ನೈಸ್. ಯಾ, ಮುಂದೆ ಪೀಸಾ ಪವರ, ಪೀಸ್ ಎನಿ ಡೇ. ವ್ಯಾಲಿಡೇಷನ್ನ ಅಥವಾ ಸೆಲ್ಫ್ ಬರ್ತ? ಐ ಥಿಂಕ್ ಸೆಲ್ಫ್ ವರ್ತ್. ಸೃಷ್ಟಿಕಿ ಕಂಫರ್ಟ ಗ್ರೋತಾ? ಕಂಫರ್ಟ್ ಅನಿಸುತ್ತೆ. ಬಿಕಾಸ್ ಗ್ರೋತ್ ಅನ್ನೋದು ಇಟ್ಸ್ ಸಮಥಿಂಗ್ ದಟ್ ನಮ್ಮ ಕೈಯಲ್ಲಿ ಇಲ್ಲ ಒಂದೊಂದು ಸತಿ. ಎಷ್ಟು ಇವಾಗ ನನ್ನದೇ ಎಕ್ಸಾಂಪಲ್, ಐ ಮೀನ್ ಐ ಹ್ಯಾವ್ ಹ್ಯಾಡ್ ಅ ಗ್ರೋತ್, ಬಟ್ ಅದರಲ್ಲಿ ನನಗೆ ಕಂಫರ್ಟ್ ಯಾವಾಗ ಸಿಕ್ಕಿದೆ ಅಂತಂದರೆ, ಈ ಗ್ರೋತ್ ಇಲ್ಲೇ ಇದ್ದಾಗಲೂ ನಾನು ಓಕೆ ಫೈನ್, ಇಟ್ಸ್ ಓಕೆ ಅಂತ ನನ್ನ ಸೆಲ್ಫ್ಗೆ ನಾನು ಹೇಳಿದ್ದು. ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಅ ಕಂಫರ್ಟಿಂಗ್ ಥಿಂಗ್ ಟು ಮೀ. ಸೊ ಹಾಗಾಗಿ ಐ ಟೇಕ್ ಇಟ್ ಆಸ್ ಅ ಕಂಫರ್ಟ್ ಫಸ್ಟ್. ಲಾಸ್ಟ್ ಸೆಗ್ಮೆಂಟ್, 3 ಸ್ಟ್ರಗಲ್ಸ್ ನೋಬಡಿ ಟಾಕ್ಸ್ ಅಬೌಟ್ ಇನ್ ಆ್ಯಕ್ಟಿಂಗ್. ಟಾಪ್ 3. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಅಂದರೆ ಹೊಸಬ್ರು ಬರ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಇಲ್ಲಿ ದುಡ್ಡು ಅನ್ನೋದು ಯಾರು ಯೋಚನೆ ಮಾಡ್ಕೊಂಬರ್ತಾರೆ ದಟ್ ಐ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಮನಿ ಅಂತ ಅಂದ್ಕೊಂಡು, ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಟ್ರೂ. ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ದಟ್ ಜನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಥರ್ಡ್ ಥಿಂಗ್, ಐ ಥಿಂಕ್ ನೀವು ಗ್ರೋತ್ ಅಂತ ಬಂದಾಗ ಸ್ಟಾರು ಆಗ್ಬೋದು, ಆಗದೇನೂ ಇರ್ಬೋದು. ನಿಮ್ಮ ಲೈಫ್ ಹಿಂಗೂ ಹೋಗ್ಬೋದು ಅಥವಾ ನೀವು ಇದ್ದಿದ್ದಲ್ಲೇ ಇರಬಹುದು. ದ್ಯಾಟ್ ಈಸ್ ಹೌ ಇಟ್ ಈಸ್. ಸೊ ಎಲ್ಲದಕ್ಕೂ ರೆಡಿ ಆಗಿ ಬನ್ನಿ. ಆಕ್ಸೆಪ್ಟ್ ದ ರಿಯಾಲಿಟಿ. 5 ಹ್ಯಾಬಿಟ್ಸ್ ದ್ಯಾಟ್ ಬಿಲ್ಟ್ ಯುವರ್ ಮೆಂಟಲ್ ಸ್ಟ್ರೆಂಗ್ತ್. ಐ ಥಿಂಕ್ ಒಂದು, ಲಿಸ್ನಿಂಗ್ ಟು ಮ್ಯೂಸಿಕ್. ನನಗೆ ಯಾವ ಥರ ಮ್ಯೂಸಿಕ್ ಹಾಕಿದ್ರೂ ಮೈಂಡ್ಗೆ ಫ್ರೀ ಮಾಡುತ್ತೆ. ಇನ್ನೊಂದು, ನನಗೆ ಏನು ತಿನ್ನಬೇಕು ಅನಿಸುತ್ತೆ, ಫುಡ್ ಏನು ತಿನ್ಬೇಕು ಅನಿಸುತ್ತೆ ನಾನು ಆರ್ಡರ್ ಟೈಮಿಗೆ ತಿಂತೀರಾ? ತಿನ್ನೋದೆ ಆರ್ಡರ್ ಮಾಡಿ. ಮೂರನೇದು, ದೇವ್ರ ದಯದಲ್ಲಿ ಐ ಡೋಂಟ್ ಪುಟ್ ಆನ್ ವೇಟ್ ಈಸಿಲಿ. ಸೊ ಹಾಗಾಗಿ ನಾನು ಬಾರಿಸ್ತೀರಾ? ಕಾಣ್ತಾ ಇಲ್ಲ ಅಷ್ಟೇ. ಅಷ್ಟೇ. ಇನ್ನೊಂದು, ಐ ಥಿಂಕ್ ಟಾಕಿಂಗ್ ಟು ದಟ್ ಅಟ್ಲೀಸ್ಟ್ ದಟ್ ಒಂದು ವ್ಯಕ್ತಿ ಜೊತೆ ಮಾತಾಡೋದು. ಅದು ಅಮ್ಮನೇ ಆಗಿರಲಿ, ತಂಗಿನೇ ಆಗಿರಲಿ, ಅಥವಾ ಒಂದು ಫ್ರೆಂಡ್. ಐ ಥಿಂಕ್ ನಾನು ಕೂಡ 2019 ಎಂಗ್ಸೈಟಿ ಇಶ್ಯೂಸ್ ಗೋತ್ರು ಮಾಡಿದಾಗ ಡಾಕ್ಟರ್ ಹೇಳಿದೆ, ಲೈಫಲ್ಲಿ ಒಂದು ವ್ಯಕ್ತಿನ ನೀವು ಯಾವ ಥರ ಇಡಿ ಅಂದರೆ ಎಲ್ಲದನ್ನೂ ಹೇಳೋ ಥರ ಆ ವ್ಯಕ್ತಿ ಆಗಿರಬೇಕು, ಕೇಳೋ ಥರದ್ದು, ಹೇಳೋ ಥರದ್ದು. ಸೊ ಐ ಥಿಂಕ್ ನನ್ನ ಅಮ್ಮನ ಹತ್ರ ಇನ್ನೂ ಓಪನ್ ಅಪ್ ಆದೆ ಅದಾದಮೇಲೆ. ಲೈಕ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹರ್ ಮೋರ್. ಅಮ್ಮ ಇಸ್ ಕಾನ್ಫಿಡೆಂಟ್. ಯಾ, ಐ ಟೆಲ್ ಹರ್ ಎವ್ರಿಥಿಂಗ್. ಲೈಕ್ ಏನೋ ಒಂದು ಪರ್ಸ್ನಲ್ ಏನೂ ಇದ್ರೂ ಐ ಟೆಲ್ ಹರ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು, ನಮ್ಮ UK ಅಲ್ಲಿ ನನ್ನೊಬ್ಬರು ಕಸಿನ್ ಇದ್ದಾರೆ, ಸೊಲ್ಮ್ಯಾಕ ಅಂತ. ಶೀ ಈಸ್ ಬೀನ್ ಲೈಕ್ ನಮ್ಮಮ್ಮ ಹೇಗೆ ನನಗೆ, ಐ ಥಿಂಕ್ ಶೀ ಈಸ್ ದ ಸೇಮ್ ಟು ಮೀ ಆ್ಯಂಡ್ ಅಶ್ವಿತಿ. ನನಗೆ ಏನೇ ಬೇಜಾರು ಅನಿಸಿದ್ರು, ಎಸ್ಪೆಷಲಿ ವೆನ್ ಐಮ್ ಕ್ರೈಯಿಂಗ್ ಆಲ್ಸೋ, ಐ ಕಾಲ್ ಹರ್, ಅಕ್ಕ ಇವತ್ತು ಹಿಂಗಾಯಿತು, ಅಕ್ಕ ಹಂಗಾಯಿತು ಅಂತ. ಆ್ಯಂಡ್ ಶಿ ಲಿಸನ್ಸ್ ಟು ಮೀ ಆ್ಯಂಡ್ ಅಶ್ವಿತಿ ಸೋ ಮಚ್. ಅಂಥವ್ರನ್ನ ನಾವು ಲೈಫಲ್ಲಿ ಕಳ್ಕೊಬಾರ್ದು, ಐ ಥಿಂಕ್. ಸೊ ದ್ಯಾಟ್ ರಿಯಲಿ ಹೆಲ್ಪ್ಸ್. ಆ್ಯಂಡ್ 4ನೇದು, ನಾನು ಕಾರ್ ತೊಗೊಂಡು ಡ್ರೈವಿಗೆ ಹೋಗ್ತೀನಿ ನಾನು, ಮ್ಯೂಸಿಕ್ ಹಾಕ್ಕೊಂಡು. ಎಲ್ಲ ನಮ್ಮ ಫೇವ್ರೆಟ್ ಕನ್ನಡ ಹಳೆ ಸಾಂಗ್ಸ್ ಎಲ್ಲ ಹಾಕಿ ಐ ಎಂಜಾಯ್ ಮೈ ಸೆಲ್ಫ್ ಆ್ಯಂಡ್ ಐ ಕಮ್ ಬ್ಯಾಕ್. ಆ್ಯಂಡ್ 5th, ಐ ಥಿಂಕ್ ನಾನು ಅಶ್ವಿತಿ ಎಲ್ಲಿಗಾದರೂ ಹೋಗ್ತೀನಿ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ಬಾ ಇವತ್ತು ಊಟಕ್ಕೆ ಹೋಗೋಣ, ಬಾ ಇಲ್ಲಿ ಹೋಗೋಣ, ಮ್ಯೂಸಿಕ್ ಇಲ್ಲ ಇದ್ದಿದ್ದ ಜಾಗಕ್ಕೆ ಹೋಗೋಣ ಅಂತ. ದಿಸ್ ಇಸ್ ಹೌ ಐ ಹ್ಯಾವ್ ಡೈವರ್ಟೆಡ್ ಮೈ ಮೈಂಡ್ ವೆನ್ ಎವರ್ ಐ ಆಮ್ ಸ್ಯಾಡ್. ಸೊ ಇದು ಒಂದು ಕಡೆ ಹ್ಯಾಸ್ ಬಿಲ್ಟ್ ಯುವರ್ ಮೆಂಟಲ್ Yeah. ಸ್ಟ್ರೆಂಗ್ತ್ ಆಸ್ ವೆಲ್. 5 ಥಿಂಗ್ಸ್ ಫೇಮ್ ಕೆನಾಟ್ ಗಿವ್ ಯು. ಏನು ಕೊಡಲ್ಲ ಅಂತಂದರೆ ಡೆಫಿನೆಟ್ಲಿ ನಮ್ಮ ವ್ಯಕ್ತಿತ್ವ ನಮ್ಮದೇ. ಸೊ ಅದು ಫೇಮಿಂದ ಇದಾಗಲ್ಲ. ಐ ಥಿಂಕ್ ಪರ್ಸ್ನಾಲಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಫೇಮ್ ಬಂದ ತಕ್ಷಣ ಒಂದು, ಫೇಮ್ ಇಲ್ಲದೆ ಇರೋವಾಗ ಒಂದು ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಇನ್ನೊಂದು, ಐ ಥಿಂಕ್ ಫೇಮ್ ಡಸನ್ ಗಿವ್ ಯು, ಅಟ್ಲೀಸ್ಟ್ ನನ್ನ ಇದರಲ್ಲಿ ಹೇಳೋದಂದರೆ, ಡಸನ್ ಗಿವ್ ಯು ಲಾಟ್ ಆಫ್ ಮನಿ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಲೈಕ್ ಫೇಮ್ ಬಂದ ತಕ್ಷಣ ತುಂಬ ದುಡ್ಡು ಅಥವಾ ಇಟ್ಸ್ ನಾಟ್ ದ್ಯಾಟ್. ಥರ್ಡ್, ಐ ಥಿಂಕ್ ಫೇಮ್ ಡಸನ್ ಗಿವ್ ಯು ಪೀಸ್ ಆಲ್ವೇಸ್. ನಾವು ಅಂದ್ಕೊಂಡಿರ್ತೀವಿ ಅವ್ರು ದೊಡ್ಡ ಸ್ಟಾರು, ಖುಷಿಯಾಗಿದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಫೇಮ್ ಬಂದ ಮೇಲೇ ಸ್ಟ್ರೆಸ್ ಜಾಸ್ತಿ ಆಗೋದು. ಬಿಕಾಸ್ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಲ್ಲ, ಇನ್ನೂ ಕಾಣಿಸ್ಕೋಬೇಕಲ್ಲ, ಇನ್ನೂ ಉಳಿಸ್ಕೋಬೇಕಲ್ಲ ಅಂತ. ಸೊ ಐ ಥಿಂಕ್ ಫೇಮ್ ಡಸನ್ ಗಿವ್ ದ್ಯಾಟ್. ಆ್ಯಂಡ್ ನಾಟ್ ಆಲ್ ಫೇಮ್
ಯುನೋ ಗಿವ್ಸ್ ಯು ಅ ಲಾಟ್ ಆಫ್ ಅಪಾರ್ಚುನಿಟೀಸು ಅನಿಸುತ್ತೆ ಒಂದೊಂದು ಸತಿ. ಕೆಲವರು ಒಂದು ಹಿಟ್ ಸಿನಿಮಾ ಮಾಡಿ ಕಾಣೆ ಆಗಿರೋ ತುಂಬ ಜನ ಇದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ಸಮಥಿಂಗ್ ಐ ಬಿಲೀವ್ ಇನ್. ಆ್ಯಂಡ್ ಇನ್ನೊಂದು ಐ ಫೀಲ್ ದಟ್ ಒಂದೊಂದು ಸತಿ ಫೇಮ್ ಏನು ಕೊಡುತ್ತೆ ಅಂತ ಹೇಳ್ಬೋದು ಅಂದರೆ ಓವರ್ ಕಾನ್ಫಿಡೆನ್ಸ್ ಕೊಡುತ್ತೆ ಅನಿಸುತ್ತೆ ನನಗೆ ಕೆಲವ್ರಿಗೆ. ಐ ಮೀನ್ ಏನಾಗುತ್ತೆ ಗೊತ್ತಾ, ಫೇಮ್ ಬಂದ ತಕ್ಷಣವೇ ಫುಲ್ ಓವರ್ ಕಾನ್ಫಿಡೆಂಟ್ ಆಗಿ ಅವ್ರು ಇರೋ ರೀತಿ ಅಥವಾ ದ ವೇ ದೇ ಆರ್ ವಿತ್ ಪೀಪಲ್ ಚೇಂಜಸ್ ಐ ಫೀಲ್, ವಿಚ್ ಐ ಡೋಂಟ್ ಲೈಕ್. ಅಂದರೆ ನನಗನ್ಸುತ್ತೆ ಇಟ್ಸ್ ಆಲ್ವೇಸ್ ಯು ಶುಡ್ ಬಿ ದ ಸೇಮ್ ಅಂತ ಅನಿಸುತ್ತೆ. ಸೊ ಸಮ್ ಪೀಪಲ್ಗೆ ಆ ಫೇಮ್ ಅದನ್ನು ಕೊಡುತ್ತೆ, ವಿಚ್ ದಿ ಶುಡ್ ನಾಟ್ ಗೆಟ್ ಅಂತ ಅನಿಸುತ್ತೆ. ಆ್ಯರೋಗೆನ್ಸ್ ಆ್ಯರೋಗೆನ್ಸ್ ಇಂದ ಪ್ರೊಟೆಕ್ಷನ್ಗೆ ಯಾವಾಗಲೂ ಫೇಮ್ ಕೊಡಲ್ಲ ಅಂತ ತಗೋಬೋದು. ಹಾಂ, ಯಾ. ಹೌ ಡು ಯು ಸ್ಟೇ ರಿಲೆವೆಂಟ್ ವಿತೌಟ್ ಲೂಸಿಂಗ್ ಅಥೆಂಟಿಸಿಟಿ? ನಿಮ್ಮನ್ನು ನೀವು ಕಳ್ಕೊಳ್ದೆ ಈ ಇಂಡಸ್ಟ್ರಿನಲ್ಲಿ ಇರೋದಕ್ಕೆ ನೀವು ಮಾಡೋ ವಿಚಾರಗಳು 4 ಉಪಾಯಗಳು ನೀವು ಹುಡುಕಿರೋದು? ಒಂದೇನಂದರೆ ತಲೆ ಕೆಡ್ಸ್ಕೊಳ್ದೇ ಇರೋದು. ಜಾಸ್ತಿ ನಾವು ಯೋಚನೆ ಮಾಡಿದಷ್ಟು, ಫಾರ್ ಎಕ್ಸಾಂಪಲ್ ಆಪರ್ಚುನಿಟಿ ಸಿಗಬೇಕು, ನನಗೆ ಈ ಥರ ಮಾಡಬೇಕು ಅಂತ ಅಂದ ತಕ್ಷಣ ಇಟ್ ಈಸ್ ನಾಟ್ ಗೋನ್ ಟು ಹ್ಯಾಪನ್. ಸೆಕೆಂಡ್ ಥಿಂಗ್, ಏನು ಕೆಲಸ ಬರುತ್ತೆ ಅದು ಮಾಡಬೇಕು, ನೆಕ್ಸ್ಟ್ ಏನು ಕೆಲಸ ಅಂತ ನೋಡ್ಕೋಬೇಕು. ದಿಸ್ ಈಸ್ ವಾಟ್ ಐ ಹ್ಯಾವ್ ಕೆಪ್ಟ್ ಮೈ ಸೆಲ್ಫ್ ಇನ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಜೈ ಸಿನಿಮಾ ಮುಗೀತು ಆ್ಯಂಡ್ ಐ ವಾಸ್ ವಿತ್ ದ ಟೀಮ್ ಫಾರ್ 3 months ಆ್ಯಂಡ್ ಪ್ರಮೋಷನ್ಸ್ ಪ್ರತಿಯೊಂದಕ್ಕೂ ಹೋಗಿದ್ದೀನಿ. ಅದು ಮುಗ್ದಿದ ತಕ್ಷಣ ನಾನು ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಓಕೆ, ಈ ಥರ ಬ್ರ್ಯಾಂಡ್ ಶೂಟ್ಸ್ ಇದೆ, ಈ ಥರ ಇಂಟರ್ವ್ಯೂ ಇದೆ, ಇವಾಗ ನೆಕ್ಸ್ಟ್ ಏಪ್ರಿಲಲ್ಲಿ ಮೂವಿ ರಿಲೀಸ್ ಇನ್ನೊಂದಿದೆ, ಲೈಕ್ ಓಕೆ. ಸೊ ಈ ಥರ ನನ್ನನ್ನು ನಾನು ಒಂಥರ ಜಸ್ಟ್ ಲೈಕ್ ಕೆಪ್ಟ್ ಮೈ ಸೆಲ್ಫ್ ಗೋಯಿಂಗ್. ಆ್ಯಂಡ್ ಇನ್ನೊಂದು ಐ ಥಿಂಕ್ ಫೇಮ್ನ ಜಾಸ್ತಿ ತಲೆಗೆ ಹಚ್ಕೊಳ್ದೆ ಬೀಯಿಂಗ್ ಮೈ ಸೆಲ್ಫ್, ಲೈಕ್ ಗಿವಿಂಗ್ ಮೋರ್ ಟೈಮ್ ಟು ಮೈ ಸೆಲ್ಫ್ ವೆನ್ ಎವರ್ ಐ ಹ್ಯಾವ್ ಬ್ರೇಕ್ಸ್. ದಿಸ್ ಇಸ್ ಹೌ ಐ ಹ್ಯಾವ್ ಕೆಪ್ಟ್ ಮೈ ಸೆಲ್ಫ್ ಗೋಯಿಂಗ್. ಆ್ಯಂಡ್ ಇನ್ನೊಂದು 4 ಕೇಳಿದ್ರಲ್ಲ, ಇನ್ನೊಂದು ಐ ಥಿಂಕ್ ಏನಂತ ಹೇಳೋದು, I mean, sometimes I feel like I'll talk too much about myself only, maybe because I've started loving myself a lot. So, it's fine. Yeah, I mean, most of the times it's just like ನಾನು ಟೆಂಪಲ್ಸ್ ಹೋಗ್ತಿರ್ತೀನಿ and I just for a moment pause from all the other things. So that's how I keep myself ಸೇಮ್. ನಿಮ್ಮ ನೀವು ಕಳ್ಕೊಳ್ದೆ ಬಿ ಲೈಕ್ ನನಗೇನು ಬೇಕು ಅಂತ ಅರ್ಥ ಮಾಡಿಕೊಂಡು ಐ ಕೀಪ್. ಇವಾಗ ಟೆಂಪಲ್ ಹೋಗೋದಂದರೆ ನಂಗೆ ತುಂಬ ಇಷ್ಟ. ಸೊ ವೆನ್ ಐ ಆಮ್ ಫೀಲಿಂಗ್ ಅ ಲಿಟಲ್ ಲೈಕ್ ಎಲ್ಲೋ ಕಳೆದೋಗ್ತಿದ್ದೀನಿ ಅನಿಸಿದಾಗ ಐ ಆಮ್ ಲೈಕ್ ಐ ಗೋ ಟು ದ ಟೆಂಪಲ್, ಸಿಟ್ ದೇರ್ ಫಾರ್ ಸಮ್ ಟೈಮ್. ವಿಚ್ ಆರ್ ಯುವರ್ ಫೇವರೆಟ್ ಟೆಂಪಲ್ಸ್ ಇನ್ ಬ್ಯಾಂಗ್ಳೂರ್? ಬ್ಯಾಂಗ್ಳೂರಲ್ಲಿ ನಾನು ಅಶ್ವಿತಿ ಜಾಸ್ತಿ ಹೋಗೋದು ಹನುಮಾನ್ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಕಾರ್ಯಸಿದೆಯಾ? ಹೌದು, ಅದು ನಗರ ಅದಕ್ಕೂ ಹೋಗಿದ್ದೀನಿ. ಬಟ್ ನಮ್ಮ ಮನೆ ಹತ್ರ ಒಂದು ಸಾಕರ್ ನಗರಲ್ಲಿ ಇದೆ. ಇಟ್ಸ್ ಅ ವೆರಿ ಓಲ್ಡ್ ಟೆಂಪಲ್. ಸೊ ಅಲ್ಲಿ ಹೋಗ್ತೀವಿ ನಾವು ಯೂಶ್ವಲಿ. ನಾನು ಅಶ್ವಿತಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಥರ ಕೂತ್ಕೊಂಡು ಬರ್ತೀವಿ. ಸೊ ಇಟ್ ರಿಯಲಿ ಗಿವ್ಸ್ ಅಸ್ ಅ ಲಾಟ್ ಆಫ್ ಇದು. ಆಮೇಲೆ ಅಲ್ಲೇ ಒಂದು ಗಣೇಶ ಟೆಂಪಲ್ ಕೂಡ ಇದೆ. ಸೊ ಆ ಗಣೇಶ ಟೆಂಪಲಲ್ಲಿ ಗಣಪತಿ ದೇವ್ರದ್ದು ಆಮೇಲೆ ಬನಶಂಕರಿ ಅಮ್ಮದು ಮೂರ್ತಿ ಇದೆ. ಸೊ ಈ ಥರ ಬೇರೆ ಬೇರೆ ಮೂರ್ತಿಗಳಿದೆ. ಸೊ ನಾವು ಒಂದು ಸತಿ ಹೋದ್ರೆ ಅಲ್ಲಿ ಎಲ್ಲ ದೇವ್ರೂ ಸಿಕ್ದಂಗೆ ಆಗುತ್ತೆ. ಸೊ ಅದೂ ಒಂದು ಸತಿ ಏನಾಯಿತು, ನಾವು ಹನುಮಾನ್ ಟೆಂಪಲ್ಗೆ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ದೀವಿ. ಅದು ಅವತ್ತೇನೂ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಏನು ಮಾಡೋದು, ಹೋಗಲೇಬೇಕು ಟೆಂಪಲ್ಗೆ ಅಂತ ಹೋಗ್ಬಿಟ್ಟು ಆ ಟೆಂಪಲ್ ಹೋದ್ವಿ. ಅದಕ್ಕೆ ಅಶ್ವಿತ್ ಹೇಳ್ತಿದ್ದು, ನೋಡು ಎಲ್ಲ ದೇವ್ರಿಗೂ ನಮ್ಮನ್ನು ಸಿಗಕ್ಕೆ ಬೇಕಿತ್ತು, ನಾವು ಅವ್ರನ್ನ ಸಿಗಬೇಕು ಅಂತ ಇತ್ತು, ಅದಕ್ಕೆ ದೇವ್ರು ನಮ್ಮನೇಲಿ ಕರೆಸಿದ್ರು ಅಂತ. ಸೊ ಎಗೇನ್ ಅಲ್ಲಿ ಎಲ್ಲ ದೇವ್ರನ್ನ ನಾವು ಪ್ರೇ ಮಾಡಿಬಿಟ್ಟು ಬರೋದು. ಐ ಸಿ ಅ ಲಾಟ್ ಆಫ್ ಚೇಂಜ್ ಇನ್ ದ ವೇ ಯು ಲುಕ್ ಅಟ್ ಲೈಫ್. ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡೋದನ್ನು ಕಲ್ತಿದ್ದೀರಾ. ಎಸ್. ಸೊ ಕೀಪ್ ಗೋಯಿಂಗ್ ಅದ್ವಿತಿ. ಇಟ್ ವಾಸ್ ಲವ್ಲಿ ಟಾಕಿಂಗ್ ಟು ಯು ಆ್ಯಂಡ್ ನಿಮ್ಮ ಲೈಫ್ ಸೋ ಫಾರ್. ಐ ಆಮ್ ಶೋರ್ ಕೆಲವು ಚಾಪ್ಟರ್ಸ್ಗಳನ್ನು ಓಪನ್ ಮಾಡಿದ್ದೀರಾ. ಆ್ಯಂಡ್ ಐ ಬಿಲೀವ್ ಕೆಲವು ಚಾಪ್ಟರ್ಸ್ ವಿಲ್ ಆಲ್ವೇಸ್ ಸ್ಟೇ ವಿತ್ ಯು ಅನ್ಓಪನ್ಡ್. ಫಾರ್ ಶೋರ್. ಬಟ್ ಐ ಥಿಂಕ್ ಇವತ್ತು ನಾನು ಮಾತಾಡಿದ್ದು ನಿಮ್ಮ ಹತ್ರ, ಐ ಫೀಲ್ ಲೈಕ್ ಐವ್ ಜಸ್ಟ್ ಬೀನ್ ಲೈಕ್ ಅ ನಾರ್ಮಲ್ ಪರ್ಸನ್ ಟಾಕಿಂಗ್ ಟು ಮೈ ಫ್ರೆಂಡ್ ಅಂತ ಅನಿಸಿದೆ. ಬಿಕಾಸ್ ಐ ಹ್ಯಾವ್ ನಾಟ್ ರಿಸ್ಟ್ರಿಕ್ಟೆಡ್ ಮೈ ಸೆಲ್ಫ್ ಅಂತ ಅನಿಸ್ತು ನನಗೆ. ಐ ಮೀನ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಐವ್ ಸ್ಪೋಕನ್ ವಿಚ್ ಐ ಹ್ಯಾವ್ ನಾಟ್ ಸ್ಪೋಕನ್ ಬಿಫೋರ್ ಅಂತ ಅನಿಸ್ತು. ಸೊ I mean, I don't know if I still have kept something closed, but I still feel that I've opened up a lot. So kind of you. Because I think ನಮ್ಮೆಲ್ಲರ ಲೈಫಲ್ಲೂ there are so many chapters that we are not very comfortable to open. ಅಂದರೆ ಡಿಪೆಂಡ್ಸ್ ಆನ್ ಹೆಂಗೆ ಬರ್ಕೊಂಡು ಹೋಗಿರೋದಾ ಬರ್ಸಿರೋದಾ, ಅದು ಕೊನೆಯವರೆಗೂ ಕಾಡೋ ಪ್ರಶ್ನೆ. ಹೌದು. ಆ ಕ್ಯೂರಿಯಾಸಿಟಿ, ಆ ಪ್ರಶ್ನೆನಲ್ಲೇ ಲೈಫು ಕೆಲವು ಸತಿ
ಹೌದು. ಆ್ಯಂಡ್ ಮುಗಿಯುತ್ತೆ. ಕೆಲವೊಂದು ಐ ಫೀಲ್ ಲೈಕ್ ತಪ್ಪಂತ ಮನುಷ್ಯರು ಮಾಡೋದು ಅವರೇ ಬರ್ಕೊಳ್ಳೋದು ಅನಿಸುತ್ತೆ. ರೀಸೆಂಟಾಗಿ ನಾನು ಒಂದು ಹೇಳಿದೆ ಯಾರಿಗೋ, ತಪ್ಪು ಮಾಡೋದು ತಪ್ಪಲ್ಲ, ಬಟ್ ತಪ್ಪು ಮಾಡಿ ತಪ್ಪು ಅಂತ ಗೊತ್ತಾದ ಮೇಲೇನೂ ತಪ್ಪು ಮಾಡೋದು ತುಂಬ ತಪ್ಪು ಅಂತ. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ದೇವರು ಅಂತ ಬಂದಾಗ ನಾನು ಅಪ್ಪ ತೀರ್ಕೊಂಡಿದ್ದ ತಕ್ಷಣ ದೇವ್ರಿಗೆ ಒಂದು ಪ್ರಶ್ನೆ ಮಾಡ್ತಿದ್ದೆ, ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಬಟ್ ಐ ಸಮ್ವೇ ಫೀಲ್ ದಟ್ ಇನ್ ದ ಲಾಂಗ್ ರನ್ ಅದಕ್ಕೆಲ್ಲದಕ್ಕೂ ದೇವರು ಒಂದು ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ಅದು ನಮಗೆ ಯಾವಾಗ ಅದರಿಂದ ವೆನ್ ವಿ ಸ್ಟಾರ್ಟ್ ವಾಕಿಂಗ್ ಇನ್ ದಟ್ ಜರ್ನಿ ಅಲ್ಲ, ಉತ್ತರಗಳು ಹಂಗೆ ಕೊಡ್ತಾ ಹೋಗ್ತಾರೆ ದೇವರು. ನಮಗೆಲ್ಲ ಫುಲ್ ಪಿಕ್ಚರ್ ಕಾಣಿಸಿರಲ್ಲ, ಹೋಗ್ತಾ 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 ಹೋಗ್ತಾ. ಫಾರ್ ಎಕ್ಸಾಂಪಲ್, ನಾನು ರಿಲೇಷನ್ಶಿಪ್ ಅಂತ ಬಂದಾಗ ತುಂಬ ಜನರು ಕಳ್ಕೊಂಡ ತಕ್ಷಣ ಬ್ರೇಕಪ್ಸ್ ಆದಮೇಲೆ ಏನಿದು ಅವನನ್ನು ಬಿಟ್ಟೋದ ಅಥವಾ ಒಂದು ಹುಡುಗಿ ಬಿಟ್ಟೋದ್ಲ ಅಂತ ಅಳ್ತಾ ಇರ್ತಾರೆ. ಐ ಮೀನ್ ಈವನ್ ಐ ಹ್ಯಾವ್ ಹ್ಯಾಡ್ ಬ್ರೇಕಪ್ಸ್ ವಿತ್ ಫ್ರೆಂಡ್ಸ್ ಆರ್ ವಾಟ್ ಎವರ್ ಪಾರ್ಟ್ನರ್. ಅವಾಗ ಪ್ರಶ್ನೆ ಮಾಡಿದ್ದೀನಿ ನಾನು ದೇವರಿಗೆ, ಯಾಕೆ ಹಿಂಗಾಯಿತು, ನೀವು ನನ್ನ ಖುಷಿ ನೋಡಿಲ್ವಾ ಅಂತ. ಬಟ್ ಇನ್ ದ ಲಾಂಗರ್ ರನ್ ಐ ಹ್ಯಾವ್ ಮೆಟ್ ಬೆಟರ್ ಪೀಪಲ್. ಸೊ ನನಗೆ ಅವಾಗ ಉತ್ತರ ಸಿಕ್ತು, ದೇವರು ಯಾಕೆ ನನ್ನ ಆ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ಪಿಂದ ದೂರ ಮಾಡಿದರು ಅಂತ. ದಟ್ಸ್ ಬಿಕಾಸ್ ನಾವು ದೇವ್ರದ್ದು ಫೇವ್ರೆಟ್ ಚೈಲ್ಡ್ ಆಗಿದ್ದಾಗ ನಮ್ಮ ಹತ್ರ ಒಳ್ಳೆಯವ್ರನ್ನೇ ಅವ್ರು ತಂದು ಕೊಡ್ತಾರೆ. ಸೊ ಐ ಥಿಂಕ್ ದಿಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ಅ ವೆರಿ ಗುಡ್ ವೇ ಟು ಲೆಟ್ ಗೋ ಆ್ಯಂಡ್ ಮೂವ್ ಆನ್ ಪೀಸ್ಫುಲಿ. ಲೈಕ್ ದೇರ್ ಇಸ್ ಅ ಫೇಮಸ್ ಸೇಯಿಂಗ್ ಅಲ್ಲ, ನೀವು ನೋಡದೆ ಇದನ್ನ ಭಗವಂತ ನೋಡ್ದ, ಅದಕ್ಕೆ ಕೆಲವರನ್ನ ತೆಗೆದ್ಬಿಟ್ಟ ಲೈಫಿಂದ. ನಾನು ಅದನ್ನು ಅರ್ಥ ಮಾಡ್ಕೊಂಡೆ ಲೈಫಲ್ಲಿ. ಮತ್ತು ಇದನ್ನು ಥಿಯರಿ ಯಾರು ನೋಡ್ಬೋದು, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಗಿಲ್ದಿರೋರಿಗೆ ಅಟ್ಲೀಸ್ಟ್ ಬಿಲೀವ್ ಮಾಡೋಕ್ಕೂ ಇಟ್ಸ್ ಅ ಗುಡ್ ಥಿಯರಿ. ಎಸ್, ಡೆಫಿನೆಟ್ಲಿ ಐ ಬಿಲೀವ್ ಇನ್ ಇಟ್ ನೌ ಬಿಕಾಸ್ ಯು ಎಕ್ಸ್ಪೀರಿಯನ್ಸ್. ನಂಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ರಿಯಲೈಸ್ ಆಯಿತು. ಸೊ ನಾನು ಇವಾಗ ದೇವ್ರಿಗೆ ಪ್ರಶ್ನೆನೇ ಮಾಡಲ್ಲ. ಇಫ್ ಎನಿಬಡಿ ಸ್ಟಾಪ್ಸ್ ಟಾಕಿಂಗ್ ಟು ಮೀ ಐ ಬಿ ಲೈಕ್ ಬಾಯ್, ಒಳ್ಳೇದಾಗಲಿ ಅಂತ. ದಟ್ಸ್ ಅಮೇಝಿಂಗ್ ಅದ್ವಿತಿ. ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು. 2026 ಈಗ ಲೈಫನ್ನು ಸೈಡಿಗೆ ಇಟ್ಟರೆ ಏನು ಎದುರು ನೋಡ್ತಾ ಇದ್ದೀರಾ? ಡೆಫಿನೆಟ್ಲಿ ಐ ವಾಂಟ್ ಟು ಲುಕ್ ಎಟ್ ಮೈ ಪರ್ಸ್ನಲ್ ಲೈಫ್ ಆ್ಯಸ್ ವೆಲ್. ಸೆಟಲ್ ಡೌನ್ ಆಗಬೇಕು ಅಂತ ಡೆಫಿನೆಟ್ ಮೈಂಡಲ್ಲಿದೆ. ಬಿಕಾಸ್ ಆಬ್ವಿಯಸ್ಲಿ ಇವಾಗ ಅಪ್ಪ ಇಲ್ಲ ಅಂದಮೇಲೆ ದರ್ ಶುಡ್ ಬಿ ಸಂಬಡಿ ಎಲ್ಸ್ ಕಮಿಂಗ್ ಟು ಅವರ್ ಫ್ಯಾಮಿಲಿ ಹೂ ವುಡ್ ಏನು ಹೇಳ್ತಾರೆ, ಅಪ್ಪ ಸ್ಥಾನ ತುಂಬೋದಕ್ಕಿಂತ ಐ ಡೂ ಬಿಲೀವ್ ದಟ್. ಬಿಕಾಸ್ ಇವಾಗ ನನ್ನ ಪಾರ್ಟ್ನರಾಗಿ ಯಾರು ಬರ್ತಾರೆ, ಐ ವಾಂಟ್ ದೆಮ್ ಟು ಲುಕ್ ಆಫ್ಟರ್ ಮೀ ಆ್ಯಸ್ ಹೌ ಮೈ ಫಾದರ್ ಲುಕ್ಡ್ ಆಫ್ಟರ್ ಮೀ. ಸೊ ನಾನು ಆ ಪ್ಲೇಸ್ನ ತುಂಬೋದು ಅಂತಲ್ಲ, ಬಟ್ ಐ ಥಿಂಕ್ ಐ ವಾಂಟ್ ಸಂಬಡಿ ಟು ಕಮ್ ಟು ಮೈ ಫ್ಯಾಮಿಲಿ ಸೊ ದಟ್ ನಮ್ಮ ಅಮ್ಮಗೂ ಎಲ್ಲ ಬಿಕಾಸ್ ಅಮ್ಮಗೆ ನಾನು ಮದುವೆ ಆಗಬೇಕು ಅಂತ ತುಂಬ ಇದೆ. ಸೊ ಹಾಗಾಗಿ ಆ್ಯಸ್ ಆಫ್ ನೌ ಎಸ್, ದೀಸ್ ಆರ್ ದ ಥಿಂಗ್ಸ್ ಇನ್ ಮೈ ಮೈಂಡ್. ಬಟ್ ಅದ್ರ ಜೊತೆಗೆ ಹೇಳಲೇಬೇಕು ದಟ್ ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಟು ಸ್ಟಾರ್ಟ್ ಶೂಟಿಂಗ್ ಫಾರ್ ಅ ಕನ್ನಡ ಫಿಲ್ಮ್. ಬಿಕಾಸ್ ತುಂಬ ಟೈಮ್ ಆಯಿತು ನನ್ನ ಕನ್ನಡ ಸಿನಿಮಾ ರಿಲೀಸ್ ಆಗದೆ. ಸೊ ಎಲ್ಲರೂ ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಮ್ಯಾಮ್ ಕನ್ನಡ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಇದಕ್ಕೆ ಉತ್ತರ ಅದಕ್ಕೆ ಇವಾಗ ಸದ್ಯಕ್ಕೆ ಜೈ ಸಿನಿಮಾ ZEE5 OTTಯಲ್ಲಿ ಕನ್ನಡ ತುಳು 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಸೊ ಅದನ್ನು ನೋಡ್ಬೋದು. ಇನ್ನೊಂದು ಸೈಡಿಂದ ಹೇಳಬೇಕು ಅಂದರೆ, ನನಗೇನಾದರೂ ಕನ್ನಡ ಸಿನಿಮಾ ಆಪರ್ಚುನಿಟಿ ಬಂದರೆ, ನನ್ನ ಕ್ಯಾರೆಕ್ಟರ್ಗೆ ತೂಕ ಇದೆ ಅಂತಂದರೆ, ನಾನು ಅದು ಹೊಸ ಟೀಮ್ ಇರಲಿ ಯಾವುದೇ ಟೀಮ್ ಇದ್ದರೂ ನಾನು ಪಕ್ಕಾ ಮಾಡ್ತೀನಿ. ಬಿಕಾಸ್ ಇದೇ ನನ್ನೆಲ್ಲ ಕನ್ನಡ ಸಿನಿಮಾಗಳೇ ನಾನು ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇರೋದು. ಸೊ ಐ ಹೋಪ್ ಇಟ್ ಹ್ಯಾಪನ್ಸ್ ಇನ್ 2026. ಡೈರೆಕ್ಷನ್ನು ಪ್ರೊಡಕ್ಷನ್ನು ಪ್ಲಾನ್ ಇಲ್ವಾ? ಇಲ್ಲ, ಪ್ರೊಡಕ್ಷನ್ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅಪ್ಪಗೇ ತುಂಬ ಜನ ಕೇಳಿದರು. ಬಿಕಾಸ್ ನಮ್ಮದು ಊರಲ್ಲಿ ಗುತ್ತು ಮನೆ, ಬಡಿಲ ಗುತ್ತು ಅಂತ. ಅಂದರೆ ಗುತ್ತು ಮನೆ, ಅದು ಗುತ್ತು ಮನೆ ಹೆಸರು ಬಡಿಲ ಗುತ್ತು ಅಂತ. ಸೊ ಅಲ್ಲಿ ವಾಯುಪುತ್ರ ಸಿನಿಮಾ, ಅಂಬರೀಷ್ ಸರ್ ಇದು ಚಿರು ಸರ್ಜಾದು ಮತ್ತು ರಜನಿಕಾಂತ್ ಸರ್ ಸಿನಿಮಾಗಳು ಇದೆಲ್ಲ ಶೂಟಿಂಗ್ ಆಗಿದೆ. ಸೊ ನಾನು ಚಿಕ್ಕ ವಯಸ್ಸಿಂದನೇ ಶೂಟಿಂಗ್ ನೋಡಿದ್ದೀನಿ, ಆಯಿತಾ. ಬಟ್ ನಂಗೆ ಇಷ್ಟನೇ ಇರಲಿಲ್ಲ. ಬಿಕಾಸ್ ಒಂದು ಕಡೆಯಿಂದ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರಲ್ಲ ಶೂಟಿಂಗಲ್ಲಿ. ವಿ ಯೂಸ್ ಟು ಬಿ ಲೈಕ್, ಏನು ಇವ್ರು ನಮ್ಮನ್ನೇ ಓಡಿಸ್ತಾರಾ ಅಂತೆಲ್ಲ ಹೇಳ್ತೀವಿ. ಬಟ್ ಸಿ ಐರನಿ ಆಫ್ ಲೈಫ್, ನಾನು ಅಲ್ಲೇ ಬಂದು. ಸೊ ಇನ್ಫ್ಯಾಕ್ಟ್ ರಜನಿಕಾಂತ್ ಸರ್ ಜೊತೆ ಅಪ್ಪ ಶೂಟಿಂಗ್ ನಡೀತಿದ್ದಾಗ ಐ ವಾಸ್ ನಾಟ್ ದೇರ್, ಐ ಗೆಸ್ ಐ ವಾಸ್ ನಾಟ್ ಬಾರ್ನ್, ಐ ಗೆಸ್. ಆ ಟೈಮಲ್ಲಿ ಯಾವ ಸಿನಿಮಾ ಅದು? ಇಟ್ಸ್ ಅ ಪ್ರಿಟಿ ಫೇಮಸ್ ಸಿನಿಮಾನೇ, ಹಳೆ ಸಿನಿಮಾ, ನಂಗೆ ಮರ್ತೋಯ್ತು ಹೆಸರು. ಅದರಲ್ಲಿ ಅಪ್ಪಗೆ ರಜನಿಕಾಂತ್ ಸರ್ ಫೋರ್ಸ್ ಮಾಡಿದ್ದಾರೆ ಡಾಕ್ಟರ್ ರೋಲ್ ಮಾಡೋಕ್ಕೆ. ನಮ್ಮ ಅಪ್ಪ ಅದನ್ನು ಎಷ್ಟು ಕೊಚ್ಕೋತಿದ್ರಂದರೆ, ರಜನಿಕಾಂತ್ ಸರ್ ನನ್ನನ್ನು ಕೇಳಿದರು. ಬಟ್ ಹಿ ಡಿಂಟ್ ಡೂ ಇಟ್. ಈಸ್ ಲೈಕ್, ನನಗೆ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಇಲ್ಲ ಅಂತ. ಸೊ ನನಗೇನಂದರೆ ಶೂಟಿಂಗ್ಸ್ ಇದೆಲ್ಲ ಐ ಬೀನ್ ಸೀಯಿಂಗ್ ಫ್ರಮ್ ವೆರಿ ಯಂಗ್ ಏಜ್. ಸೊ ಹಾಗಾಗಿ ಇಟ್ಸ್ ಲೈಕ್, ನಾನು ಇವಾಗ ಇದೇ ಫೀಲ್ಡಲ್ಲಿ ಬಂದಿರೋದು, ಐ ಥಿಂಕ್ ಇಟ್ ವಾಸ್
ಲೈಕ್ ಸರ್ಕಲ್ ಆಫ್ ಲೈಫ್ ಕಮಿಂಗ್ ಇನ್ ಫುಲ್ ಸರ್ಕಲ್. ಫುಲ್ ಸರ್ಕಲ್ ಥರ. ಸೊ ಯಾ, ಅಮೇಝಿಂಗ್ ಅದ್ವಿತಿ. ಇನ್ನೂ ಸಾಕಷ್ಟು ಪುಟಗಳಿದೆ, ಚಾಪ್ಟರ್ಸ್ಗಳಿದೆ. ಅದೇ ಕುತೂಹಲ, ಅದೇ ಒಂದು ನಂಬಿಕೆ ಮತ್ತು ಒಳ್ಳೊಳ್ಳೆ ಕನಸುಗಳು, ಗುರಿ, ಮೌಲ್ಯಗಳ ಜೊತೆಗೆ ಆ ಎಲ್ಲ ಪುಟಗಳನ್ನು ಭರಿಸೋ ಶಕ್ತಿ ನಿಮ್ಮೊಳಗಡೆ ಇರುವಂಥ ಪರಮಾತ್ಮ ಅನ್ಬೇಕಾ, ಆತ್ಮ ಅನ್ಬೇಕಾ ಗೊತ್ತಿಲ್ಲ, ದೊಡ್ಡ ಮಾತಾಗತ್ತೆ. ಮೇ ದ ಎನರ್ಜಿ ಡ್ರೈವ್ ಯು ಥ್ಯಾಂಕ್ ಯು. ಆ್ಯಂಡ್ ಮೇ ದಿ ಅನ್ನೋನ್ ಆಲ್ವೇಸ್ ಪ್ರೊಟೆಕ್ಟ್ ಯು, ಗೈಡ್ ಯು ಆ್ಯಂಡ್ ಸ್ಟೇ ಕನೆಕ್ಟೆಡ್ ಇಂಟರ್ನಲಿ. ಒಳಗೆ ನೋಡ್ತಿರೋ, ಆಚೆ ನೋಡ್ತಿರೋ, ದ ಜರ್ನಿ ವಿಲ್ ಪ್ರಾಬ್ಲಿ ಟೆಲ್ ಯು ಮೋರ್. ಸೊ ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್ ಕಮಿಂಗ್ ಟು ಇವತ್ತಿನ ನಮ್ಮ ಜಸ್ಟ್ ಕ್ಯೂರಿಯಸ್ ಕನ್ನಡ. ಐ ಆಮ್ ವೆರಿ ವೆರಿ ಹ್ಯಾಪಿ. ನಿಮಗೆ ಗೊತ್ತು ನಾನು ಎಷ್ಟು ಕಾಯ್ತಾ ಇದೆ ಅಂದರೆ, ಹೇಳ್ತಾರಲ್ಲ ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅಂತ. ಆ್ಯಂಡ್ ಐಮ್ ಲೈಕ್ ಓಕೆ ಫೈನಲಿ ಅಂತ. ನನಗೆ ನಿಜ ಫುಲ್ ಎಕ್ಸೈಟ್ಮೆಂಟು. ಬಿಕಾಸ್ ಐ ಥಿಂಕ್ ನಿಮ್ಮ ಪಾಡ್ಕಾಸ್ಟ್ಗಳನ್ನು ನಾನು ತುಂಬ ನೋಡಿದ್ದೀನಿ. ಆ್ಯಂಡ್ ಸಿ, ಎನರ್ಜಿ ಅಂತ ಹೇಳಿದ್ರಿ. ವೆನ್ ಅನ್ ಎನರ್ಜಿ ಈಸ್ ಆಲ್ಮೋಸ್ಟ್ ಲೈಕ್ ಮ್ಯಾಚಿಂಗ್, ಅಂಥವ್ರ ಜೊತೆ ನಾವು ಮಾತಾಡಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಐ ವಾಸ್ ಒನ್ ಪರ್ಸನ್ ಲೈಕ್ ದಟ್ ವಾಸ್ ವೇಟಿಂಗ್ ಟು ಬಿ ಯರ್ ಆನ್ ಯೋರ್ ಶೋ. ಫೈನಲಿ ಇಟ್ ಹ್ಯಾಪನ್. ಆ್ಯಂಡ್ ಒಂಥರ ಹೇಳ್ತಾರಲ್ಲ, ಹಾರ್ಟಲ್ಲಿ ಹೆವಿ ಆಗಿರುತ್ತೆ, ಸಡನ್ನಾಗಿ ಲೈಟ್ ಫೀಲ್ ಆಗ್ತದೆ ಅಂತ. ನಿಮ್ಮ ಹತ್ರ ಮಾತಾಡಿ, ಟಾಕಿಂಗ್ ಅಬೌಟ್ ಮೈ ಹೋಲ್ ಜರ್ನಿ ಆ್ಯಂಡ್ ಎವ್ರಿಥಿಂಗ್, ಇಟ್ಸ್ ರಿಯಲಿ ಮೇಡ್ ಮೀ ಹ್ಯಾಪಿ. ಆ್ಯಂಡ್ ನಿಮಗೂ ಕೂಡ ಐ ಥಿಂಕ್ ಯು ಹ್ಯಾವ್ ಬೀನ್ ಅ ಅಮೇಝಿಂಗ್ ಸೋಲ್. ದಟ್ಸ್ ಅ ರೀಸನ್ ಐ ಟೋಲ್ಡ್ ಯು. ಸೀರಿಯಸ್ ಅಂತೆ ಅನ್ನೋದು ನೀವೊಂದು ಟ್ರೆಂಡ್ ಥರ ಮಾಡಿಬಿಟ್ರಿ ಇನ್ ದ ಮಾರ್ಕೆಟ್. ಆ್ಯಂಡ್ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಅಂತಲೂ ಹೇಳಿದೆ. ಬಿಕಾಸ್ ದಟ್ ಈಸ್ ಟ್ರೂ. ವಿ ಆಲ್ ಗೋ ಥ್ರೂ ಹಾರ್ಡ್ಶಿಪ್ಸ್, ಬಟ್ ಐ ಥಿಂಕ್ ಎಂಡ್ ಆಫ್ ದ ಡೇ ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಸೊ ಹೌದು, ಐ ಥಿಂಕ್ ಯು ಶುಡ್ ಜಸ್ಟ್ ಬಿಲೀವ್, ಎಸ್ ವರ್ಕ್ ಹಾರ್ಡ್ ಎಸ್ ಆ್ಯಂಡ್ ಲೀವ್ ದ ರಿಸಲ್ಟ್. ಅಷ್ಟೆ. ಆ್ಯಂಡ್ ಬಂದಾಗ ಅದನ್ನು ಕೋಡು ಕೊಂಬು ಮಾಡಿಕೊಳ್ಳದೆ ಬಿ ಹಂಬಲ್. ಯಾ, ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಅ ಥ್ಯಾಂಕ್ ಯು. ಬಿಕಾಸ್ ಅಟ್ಲೀಸ್ಟ್ ನೀವು ನನ್ನ ಬಗ್ಗೆ ಯೋಚನೆ ಮಾಡಿದ್ರಿ. ಓಕೆ, ಶಿ ಹ್ಯಾಸ್ ಟು ಕಮ್ ಹಿಯರ್. I mean, there are a lot of big people who have sat here. So, our jote, you have made me a part of your show. So, thank you for that. We take that back because I believe ನಾವು ಕೆಲವು ಸತಿ ದೊಡ್ಡವರು ಚಿಕ್ಕವರು ಇವೆಲ್ಲ ನಾವುಗಳೇ ಹಾಕೋ ಲೇಬಲು. ಐ ಥಿಂಕ್ ಎವ್ರಿ ಹ್ಯೂಮನ್ ಇಸ್ ಸೋ ಸ್ಪೆಷಲ್. ಅವ್ರ ಜರ್ನಿನೂ ಅಷ್ಟೇ ಸ್ಪೆಷಲ್. ಸೊ ಐ ಥಿಂಕ್ ಇಟ್ ಈಸ್ ಪ್ರಾಬ್ಲಿ a request to everybody saying don't put labels to people, ಅಲ್ವಾ? True. And sometimes I feel ದೊಡ್ಡದು ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ಡಿಸೈಡ್ ಆಗಬೇಕೆ ಹೊರತು ಪೊಸಿಷನ್ ಅಲ್ಲಿಂದಲ್ಲ. ಯಾ, ಐ ಮೀನ್ ನನಗೂ ಗೊತ್ತಿದೆ, ಬಟ್ ಅದು ಏನು ಗೊತ್ತಾ, ಲೈಕ್ ಸಮ್ಟೈಮ್ಸ್ ಐ ಫೀಲ್ ಐ ಆಮ್ ಯಂಗ್ ಟೂ ಏನು ಹೇಳ್ತಾರೆ, ಟೂ ಯಂಗ್ ಇನ್ ಮೈ ಮೈಂಡ್ ಅನಿಸುತ್ತೆ. ಐ ಬಿ ಲೈಕ್ ಇನ್ನೂ ನಾನು ಬೆಳೆದಿಲ್ಲ ಅಂತಲೇ ನನ್ನ ಫೀಲಿಂಗ್. ಬೆಳೆದಿಲ್ಲ ಅಂತಂದರೆ ಇವನ್ ದು ಹ್ಯಾವ್ ಅಚೀವ್ಡ್ ವಾಟ್ ಎವರ್ ಸೋ ಮೆನಿ ಪೀಪಲ್ ಕಾನ್ ಡೂ, ಬಟ್ ಸ್ಟಿಲ್ ಐ ಫೀಲ್ ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಅಚೀವ್. ನಾನು ಮೈಂಡಲ್ಲಿ ಹೇಳ್ತಾನೆ ಇರ್ತೀನಿ, ಹಂಗಿರೋದ್ರಿಂದನೇ ನಾನು ಹೇಳ್ತಿದ್ದೀನಿ. ಐ ಥಿಂಕ್ ಇಟ್ಸ್ ನಥಿಂಗ್ ಟು ಡೂ ವಿತ್ ಇದು. ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಯೋರ್ ಶೋ. ಐ ಆಮ್ ಸೂಪರ್ ಎಕ್ಸೈಟೆಡ್ ಇವಾಗ ನಾನು ಏನು ಮಾತಾಡಿದ್ದೀನಿ ಅಂತ ಕೇಳೋಕ್ಕೆ. ರೆಡಿ ಟು ಲುಕ್ ಅಟ್ ಯುವರ್ ಓನ್ ಸೆಲ್ಫ್ ಅಗೇನ್. ಯಾ, ಸೊ ಸೂಪರ್. ಬರುವಂಥ ಪ್ರತಿಯೊಂದು ಗೆಸ್ಟ್ಗೂ ವಿ ಗಿವ್ ಅ ಟಾಸ್ಕ್. 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡ್ಬೇಕು ನೀವಂತ. ಸೊ ನಿಮ್ಮ ಪ್ರಕಾರ ಯಾರು ಈ ಕುರ್ಚಿನಲ್ಲಿ ಕೂರಬೇಕು, ಅವ್ರ ಲೈಫನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು? ಓಹ್, ಫಸ್ಟ್ ನಾನು ಆಬ್ವಿಯಸ್ಲಿ ಅಶ್ವಿತಿ ಅಂತ ಹೇಳ್ತೀನಿ. ಬಿಕಾಸ್ ಅವರ ಜರ್ನಿ ನನ್ನ ಜರ್ನಿಗಿಂತ ತುಂಬ ಡಿಫ್ರೆಂಟ್ ಇದೆ. ಐವ್ ಪರ್ಸ್ನಲಿ ಸೀನ್ ಇಟ್, ಬಟ್ ನಾಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಹರ್ಡ್ ಇಟ್, ವಿಚ್ ಐ ಮೈ ಸೆಲ್ಫ್ ನೋ ಇಟ್ ಅಷ್ಟೇ. ಸೊ ಐ ಥಿಂಕ್ ಜನರಿಗೂ ಗೊತ್ತಾಗಬೇಕು ದಟ್ ವಾಟ್ ಅದ್ವಿತಿ, ಹೂ ಇಸ್ ಅದ್ವಿತಿ ಆ್ಯಂಡ್ ಹೂ ಇಸ್ ಅಶ್ವಿತಿ ಅಂತ, ಇನ್ಸ್ಟೆಡ್ ಆಫ್ ಆಲ್ವೇಸ್ ಫ್ರೇಮಿಂಗ್ ಅಸ್ ಟುಗೆದರ್ ಫಾರ್ ಎವ್ರಿಥಿಂಗ್. ನಮ್ಗೆ ಅದು ಇಬ್ರಿಗೂ ಇಷ್ಟ ಆಗಲ್ಲ. ಎಲ್ಲದಕ್ಕೂ ಜೋಡಿ ಥರನೇ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಬಿಕಾಸ್ ಅವ್ರ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ಒನ್ ಇಸ್ ಹರ್. ಆಮೇಲೆ ಓ ಗಾಡ್. ಸೊ ವೈಲ್ ಯು ಥಿಂಕ್, ನಾನೊಂದು ಬುಕ್ ಸೈನ್ ಮಾಡ್ತೀನಿ. ದಿಸ್ ಈಸ್ ಅ ಬುಕ್ ಕಾಲ್ಡ್ 19 Keys to Unlock the Door to Eternal Bliss. Happiness Secret ಅಂತ. All this I'll read. Yeah. Because this kind of books where it is something that's going to encourage me, motivate me and open my brains, I like to read. ಹೊಸ ದೃಷ್ಟಿಕೋನಗಳನ್ನು ತರಿಸೋ ವಿಚಾರಗಳಿವೆಲ್ಲ. ಸೊ ನಾನೇನು ಬರ್ದೀನಿ ಹೇಳ್ತೀನಿ, ಅಲ್ಲಿವರೆಗೂ ಬಹುಶಃ ಹೊಳಿಬೋದು ನಿಮಗೆ. ಐವ್ ಜಸ್ಟ್ ರಿಟನ್ ಸಮಥಿಂಗ್ ವೆರಿ ಸಿಂಪಲ್. ಡಿಯರ್ ಅದ್ವಿತಿ, ಬಿ ಯು ಎಕ್ಸ್ಪ್ಲೋರ್ ಆ್ಯಂಡ್ ರೋರ್ ಥ್ರೂ ದ ಜರ್ನಿ ಆಫ್ ಲೈಫ್. ಪಿಕ್ಚರ್ ಅಭಿ ಬಾಕಿ ಹೇ, ಇನ್ನೂ ಇಂಟರ್ವಲ್ ಕೂಡ ಬಂದಿಲ್ಲ ಅಂತ ನಿಮಗೆ ಬರ್ದೀನಿ. ನಿಮ್ಮ ಲೈಫ್ ಪಿಕ್ಚರು ಇನ್ನೂ ತುಂಬ ಬಾಕಿ ಇದೆ, ಇನ್ನೂ ಇಂಟರ್ವಲ್ ಕೂಡ ಬಂದಿಲ್ಲ, ತಲೆ ಕೆಡ್ಸ್ಕೊಬಿಡಿ ಅಂತ.
ಸೊ ಇನ್ನು ಇಂಟರ್ವಲ್ಲೂ ಬಂದಿಲ್ಲ. ಎಂಜಾಯ್. ಓಕೆ, Yeah. Thank you. There you go. Thank you so much. Thank you. ಹಿಯರ್ಸ್ ಒನ್ ಮ್ಯೂಸಿಕ್ ಪಿಲೋ ಫ್ರಮ್ ರೀಪೋಸ್. Oh, thank you. You're welcome. ಸೊ ಟುಡೇ ಏನನ್ನ ಹೇಳಿ ಶೋನ ಮುಗಿಸ್ಲಿ. ವಿ ಸ್ಪೋಕ್ ಸೋ ಮಚ್ ಅಬೌಟ್ ಮೆಂಟಲ್ ಹೆಲ್ತ್, ಅಕ್ಸೆಪ್ಟಿಂಗ್ ನಮ್ಮ ಭಾವನೆಗಳು, ಫೀಲಿಂಗ್ಸು. ಭಾವನೆಗಳ ಬಗ್ಗೆ ಎಲ್ಲೋ ಒಂದು ಓದಿದೆ. ಈ ಭಾವನೆಗಳು ಹೆಂಗಂದರೆ ಸುಮ್ಮನೆ ಈ ವಿಸಿಟರ್ಸ್ ಥರ ನೋಡಬೇಕಂತೆ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಅದನ್ನು ಪರ್ಮನೆಂಟಾಗಿ ನಾವೆಲ್ಲ ಕೂಡಿಸ್ಕೊಂಬಿಡ್ಬಾರ್ದಂತ. ಇಟ್ಸ್ ಅ ಸಿಂಪಲ್ ಲೈನ್, ವೆರಿ ಟಫ್ ಟು ಫಾಲೋ, ರೈಟ್? ಸೊ ನೆಕ್ಸ್ಟ್ ಟೈಮ್ ವೆನ್ ಎವರ್ ಯು ಆರ್ ಫೀಲಿಂಗ್ ಸಮಥಿಂಗ್, ಆ್ಯಂಗರ್, ಫ್ರಸ್ಟ್ರೇಷನ್, ಸ್ಯಾಡ್ನೆಸ್, ಸುಮ್ಮನೆ ಬರ್ತಾರೆ ಕೂತ್ಕೊತಾರೆ ಹೋಗ್ತಾರೆ ಥರ ನೋಡ್ತಾ ಇರಿ. ಅಲ್ಲೇ ಪರ್ಮನೆಂಟಾಗಿ ಬಾಪ ಅತಿಥಿ ಅಂದ್ಕೊಂಡು ನಿಮ್ಮದೇ ತಿಥಿ ಮಾಡ್ಕೋಬೇಡಿ ಅಂತ ಒಂದು ಸಿಂಪಲ್ ಲೈನ್ ಹೇಳ್ತಾ, ಐ ಹೋಪ್ ನಮ್ಮ ಅದ್ವಿತಿಯವರ ಲೈಫ್ ಹ್ಯಾಸ್ ಕೈಂಡ್ ಆಫ್ ಮೇಡ್ ಯು ಥಿಂಕ್, ಮೇಡ್ ಯು ಕ್ವೆಶ್ಚನ್ ಲೈಫ್, ಮೇಡ್ ಯು ಅಂಡರ್ಸ್ಟ್ಯಾಂಡ್ ಲೈಫ್ ಥ್ರೂ ಹರ್ ಲೆನ್ಸ್. ಆ್ಯಂಡ್ ಇದ್ರ ಜೊತೆಗೆ ಕೆಲವು ಸತಿ ಅವ್ರವ್ರ ಲೈಫ್ದು ಕೆಲವು ಘಟನೆಗಳು ಓಪನ್ ಆದಾಗ ನಾವು ಟ್ಯಾಲಿ ಮಾಡ್ಕೊತೀವಿ. ಓ, ಈ ಸಿಚುವೇಷನಲ್ಲಿ ನಾವು ಇದ್ದಿದ್ರೆ, ಓ ನಮ್ಮ ಲೈಫಲ್ಲೂ ಹೀಗಾಗಿದ್ರೆ, ಅಥವಾ ಇಟ್ ಕ್ಯಾನ್ ಬಿ ದ ಅದರ್ ವೇ ಅರೌಂಡ್. ಅಟ್ಲೀಸ್ಟ್ Yeah, some ಓಕೆ, ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್, Yeah. ಐ ಡೋಂಟ್ ನೋ ವಾಟ್ ದ ರಿಫ್ಲೆಕ್ಷನ್ಸ್ ಆರ್. ಡೆಫಿನೆಟ್ಲಿ ಲುಕ್ ಫಾರ್ವರ್ಡ್ ಟು ಸಿ ನಿಮ್ಮ ಭಾವನೆಗಳು ಹೇಗೆ ಇವತ್ತು ನಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಐ ಹೋಪ್ ಅಟ್ಲೀಸ್ಟ್ ಒಂದು 70 to 80% ಆಫ್ ನಿಮ್ಮ ಲೈಫ್ ಓಪನ್ ಆಗಿದೆ ಅಂತ. A lot. ನಾನು ಅದೇ ಹೇಳಿದ್ದು, ಐ ಆಮ್ ಜಸ್ಟ್ ಫೀಲಿಂಗ್ ಸೋ ಲೈಟ್ ರೈಟ್ ನೌ ಬಿಕಾಸ್ ಐ ಥಿಂಕ್ ಒಂಥರ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾವ್ ಸ್ಪೋಕನ್ ಔಟ್ ವಿಚ್ ಹ್ಯಾವ್ ನನಗೆ ಗೊತ್ತಿರಲಿಲ್ಲ ಐ ಕುಡ್ ಟಾಕ್ ಲೈಕ್ ದಿಸ್ ಅಂತ. ಮೇ ಬಿ ಇಟ್ಸ್ ಔಟ್ ಆಫ್ ದ ಎಕ್ಸ್ಪೀರಿಯನ್ಸಸ್ ದಟ್ ಹ್ಯಾವ್ ಹ್ಯಾಡ್ ಇನ್ ಮೈ ಲೈಫ್ ಅಂತ ಅನಿಸುತ್ತೆ. ಕೀಪ್ ಗೋಯಿಂಗ್ ಅದ್ವಿತಿ, ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು, So, ಥ್ಯಾಂಕ್ ಯು yes. ಸೋ ಮಚ್. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್. ಕೊನೆಯದಾಗಿ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ. ಈಗ ಅದ್ವಿತಿ ಸರ್ದಿ ಹೊಳಿತಾ ಇನ್ನೂ 2 ಹೆಸರು. ಎನಿಬಡಿ ಅದ್ವಿತಿ, ಲೈಕ್ ಕ್ರಿಕೆಟರ್ಸ್, ಪಾಲಿಟಿಷಿಯನ್ಸ್, ರೈಟರ್ಸ್, ಆ್ಯಕ್ಟರ್ಸ್, ಅನ್ಸಂಗ್ ಹೀರೋಸ್, ಪೀಪಲ್ ಫ್ರಮ್ ಆ್ಯಕ್ಚುಲಿ ಮಂಗಳೂರಲ್ಲಿ ಒಬ್ಬರು ಇದ್ದಾರೆ. ಐ ಮೀನ್ ವೈ ಡೋಂಟ್ ಯು ನಾಮಿನೇಟ್? ಈಗ ಕೊರಗಜ್ಜ ಬಗ್ಗೆ ಮಾತಾಡಿದ್ರಲ್ಲ, ಆ ದೇವಸ್ಥಾನದಿಂದ ನೀವು ಏನಾರು ಐ ನಾಮಿನೇಟ್ ಥಾಟ್ ದ್ಯಾಟ್, ಬಟ್ ಏನಂದ್ರೆ ಅವ್ರಿಗೆ ಇದೆಲ್ಲ ಮಾತಾಡಿ ಗೊತ್ತಿಲ್ಲ, ಸೊ ಹೇಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಐ ಆ್ಯಕ್ಚುಲಿ ಥಾಟ್ ಅಬೌಟ್ ಇಟ್, ಬಟ್ ಅದೇ ಓಕೆ ಫಾರ್ ಇಟ್ ಅಂತ ನನಗೆ ಗೊತ್ತಿಲ್ಲ. ಸೊ ನಾಮಿನೇಟ್ ಮಾಡಿ ಕೊರಗಜ್ಜ ಕರ್ಸ್ಕೋತಾರೆ. ಓಕೆ, ಇನ್ಫ್ಯಾಕ್ಟ್ ಈ ಶೋ ಸ್ಟಾರ್ಟ್ ಆಗೋಕ್ಕೆ ಕೊರಗಜ್ಜ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್. ಹೌದು. ರಿಯಲಿ? ಅಂದರೆ ನಾನು ಮಂಗಳೂರಿಗೆ ಯಾವುದೋ ವಾಚ್ದು ಬ್ರ್ಯಾಂಡ್ ಶೂಟ್ಗೆ ಅಂತ ಇನ್ಫ್ಲೂಯೆನ್ಸರಾಗಿ ಬಂದಿದ್ದೆ. ಬೇಗ ಶೂಟ್ ಮುಗ್ದೋಗಿತ್ತು, ಇನ್ನೇನು ಹೊರಟಿದ್ದೆ. ಅಷ್ಟೊತ್ತಿಗಾಗಲೇ ಕೊರಗಜ್ಜ ಅಂತ ನಾನು ಕೇಳಿದ್ದೆ. ಕ್ಯಾಬ್ ಡ್ರೈವರ್ ಬಂದುಬಿಟ್ಟು ಇನ್ನೂ ಸಮಯ ಉಂಟಲ್ಲ, ಬನ್ನಿ ಇಲ್ಲೇ ಕೊರಗಜ್ಜಗೆ ಹೋಗಿ ಬರುವ ಅಂದರು. ಒಯ್ ಕರೆಕ್ಟ್ ಅಲ್ವಾ, ನಾನು ಇನ್ನು ಅಷ್ಟು ದಿವಸದಿಂದ ಕೇಳಿದ್ನಲ್ಲ, ಅವ್ನ ಕೈ ನೋಡೇ ಬಿಡೋಣ ಅಂದ್ಬಿಟ್ಟು ಮಂಗಳೂರಲ್ಲಿ ಅಶೋಕ್ ನಗರಲ್ಲಿ ಇದೆಯಲ್ಲ, ಇದಕ್ಕೆ ಮೂಲಸ್ಥಾನನೂ ಅಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ ನಾನು ಒಳಗಿರಲಿಲ್ಲ ಕೂಡ. ನನ್ನ ಡ್ರೈವರ್ನು ಕೇಳಿದೆ, ನಾನು ಬರೋಂಗಿರಲ್ಲ ಅನ್ಸುತ್ತೆ, ನೀವೇ ಹೋಗ್ಬಿಟ್ಟು, ನಂಗೆ ಗೊತ್ತಿಲ್ಲ ಅದು ದೈವ ಹೇಗೆ ಅಂತ ಅಲ್ಲ, ನಮ್ಮದಲ್ಲಿ ಟೆಂಪಲ್ಗೆ ನಾವು ಹೋಗೋಂಗಿರಲ್ಲ. ಸೊ ಅವರೇ ಹೋಗಿ ಬೀಡ ಚಕ್ಕಲಿ ಎಲ್ಲ ಇಟ್ಬಿಟ್ಟು ಬಂದರು. ಸೊ ನಾನು ನಮಸ್ಕಾರ ಹಾಕೊಂಡು ಬಂದೆ. ಸೊ ನಾನು ಕೇಳಿದ್ದೆ, ಅವತ್ತು ಹೇಳಿದ್ದೀನಿ ತುಂಬ ಸತಿ ಇದನ್ನು, ನಾನು ಕರೆದವರೆಲ್ಲರೂ ಬರಬೇಕು ಶೋಗೆ ಅಂತ. ಕರೆಸ್ಕೊಂಡಿದ್ದಾರೆ ಕೊರಗಜ್ಜ, ಹಾಗಾಗಿ ನಾನು ಹೇಳಿದ್ದು. ಸೊ ಓಕೆ, ಹಾಗಾದರೆ ಹೆಸರು ಪರ್ಟಿಕ್ಯುಲರ್ ಆಗಿ ಯಾರ್ದು ಹೇಳಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯಿಂದ ಇವಾಗ ನಾವೇ ಟ್ರಸ್ಟಿಗಳು ಸುಮಾರು, ಅಂದರೆ ನಮ್ಮ ಫ್ಯಾಮಿಲಿಯಿಂದ ಅಣ್ಣ ಟ್ರಸ್ಟಿ, ಬಟ್ ಆ ಥರ ನಮ್ಮ ಫ್ಯಾಮಿಲಿ ಪೂರ್ತಿ ಅವರು ಟ್ರಸ್ಟೀಸ್ ಅದಕ್ಕೆ. ಸೊ ಅದರಿಂದ ಯಾರಾದರೂ ಒಬ್ಬರು ಇಲ್ಲಿ ಬರಲಿ. ಅಂದರೆ ಕೊರಗಜ್ಜರ ಮಹಿಮೆ, ಅವ್ರದ್ದು ಮೂಲಸ್ಥಾನದ ವಿಚಾರಗಳು, ಹೌದು, ಹೇಗೆ ನೋಡ್ಬೇಕು ಅವರನ್ನು ಅಂತ ತುಂಬ ತಪ್ಪು ಕಲ್ಪನೆಗಳಿದೆ. ಡೆಫಿನೆಟ್ಲಿ, ಬಿಕಾಸ್ ಏನಾಗ್ತಿದೆ ಇವಾಗ ಅಂದರೆ, ನನಗೆ ರೀಸೆಂಟಾಗೂ ನಮ್ಮದು ಡಿಸ್ಕಷನ್ ಇದೇ ಆಯಿತು. ತುಂಬ ಜನ ಇದನ್ನು ಕಮರ್ಷಿಯಲಿ ಮಾಡ್ತಿದ್ದಾರೆ, ವಿಚ್ ನಮಗೆ ನಿಜವಾಗ್ಲೂ, ಬಿಕಾಸ್ ನಮ್ಮದು ಮೂಲಸ್ಥಾನ ಆಗಿರೋದ್ರಿಂದ ವಿ ಆರ್ ಫಾಲೋವಿಂಗ್ ಎವ್ರಿಥಿಂಗ್ ಆ್ಯಸ್ ಪರ್ ಮುಂಚೆದು ಟ್ರೆಡಿಷನ್. ಹೇಗಾದರೆ 6:30 ನಂತರ ಹೆಣ್ಮಕ್ಳನ್ನ ನಾವು ಒಳಗಡೆ ಬಿಡಲ್ಲ, ದೀಪದ್ದು ಲೈಟ್ ಕೂಡ ಒಳಗಡೆ ಇರಲ್ಲ, ಒಂದೇ ಒಂದು ಲೈಟ್ ಕೂಡ ಇರಲ್ಲ ಒಳಗಡೆ. ಈವನ್ ಟುಡೇ. ಆ್ಯಂಡ್ ನಮ್ಮದು ನೇಮ ಎಲ್ಲ ಇದು ನೇಮ ಅಂತೀನಿ, ಅಜ್ಜದ ಕೋಲ ಇದ್ದಾಗ ಹುಡುಗಿರಿಗೆ ಎಂಟ್ರಿನೇ ಇಲ್ಲ. ಸೊ ನಾನು ನೋಡೇ ಇಲ್ಲ ಕೋಲ. ಹುಡುಗರಿಗೆ ಸೋ ಮಚ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ನನಗೆ ಜಾಸ್ತಿ ಇದ್ರ ಬಗ್ಗೆ ನಾನು ಯಾಕೆ ಮಾತಾಡಲ್ಲ ಅಂತಂದರೆ, ಐ ಥಿಂಕ್ ಐ ಆಮ್ ಟೂ ಸ್ಮಾಲ್ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ನನ್ನಿಂದ ಏನಾದರೂ ತಪ್ಪಾಗ್ಬಿಟ್ರೆ ಅನ್ನೋ ನನಗೊಂದು ಭಯ ಇದೆ. ಬಟ್ ನನಗೆ ಗೊತ್ತಿರೋ ಅಷ್ಟು ಇದು, ಬಿಕಾಸ್ ಆಬ್ವಿಯಸ್ಲಿ ನಮ್ಮ ಮನೆಯವರೇ ಅದನ್ನೆಲ್ಲ ನೋಡ್ಕೊಳ್ಳೋದ್ರೆ, ನಾನು ಆಫೀಸ್ಗೆ ಹೋದಾಗ ಇಫ್ ಐ ನ್ಯೂ ದಟ್
ಯು ಬಿಲೀವ್ ಇನ್ ಕೊರಗಜ್ಜ, ಐ ವುಡ್ ಹ್ಯಾವ್ ಗಾಟ್ ದ ಬುಕ್ ಎಟ್ ಲೀಸ್ಟ್. ಯಾಕಂದರೆ ನಮ್ಮ ಆಫೀಸಲ್ಲಿ ನಾವು ಪ್ರತಿಯೊಬ್ಬರಿಗೂ ಒಂದು ಬುಕ್ ಬಂದರೆ ಆರ್ಟಿಸ್ಟ್, ಅದು ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಎರಡರಲ್ಲೂ ಇದೆ, ಅಬೌಟ್ ಹೌ ಕೊರಗಜ್ಜದು ಇದಾಯಿತು ಅಂತ. ಐ ವುಡ್ ಆಮೇಲೆ ನೋ ವರೀಸ್, ಐ ಸೆಂಡ್ ಇಟ್ ಟು ಯು. ಬಿಕಾಸ್ ಇನ್ನೊಂದು ನಾನು ಹೇಳಬೇಕಂದ್ರೆ ಲೈಕ್ ಲಾಸ್ಟ್ ಟೈಮು ಅಷ್ಟೇ ನಾನು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಅಜ್ಜ ಬಗ್ಗೆ ಮಾತಾಡಿದ್ದೆ. ಅದು ವಿಡಿಯೋ ಎಷ್ಟು ವೈರಲ್ ಆಯಿತು ಅಂತಂದರೆ, ಒಂದು ಸತಿ ನಾವು ಮಾನ್ವಿತಾ ಅವ್ರದ್ದು ರಿಸೆಪ್ಷನ್ಗೆ ಮೈಸೂರು ಹೋಗಿದ್ವಿ. ಅಲ್ಲಿಂದ ಅಶ್ವಿತಿ ಅಂದರು ಚಾಮುಂಡಿ ಅಮ್ಮ ಹತ್ರ ಹೋಗೋದಲ್ವಾ ಅಂತ. ಐ ಕುಡಂಟ್, ಐ ವಾಸ್ ಆನ್ ಮೈ ಪೀರಿಯಡ್ಸ್. ಸೊ ಅರ್ಧ ಹೋದಾಗಲೇ ನಾನು ಅಂದೆ, ಇವಾಗ ನಾನು ಕಾರಲ್ಲಿ ಕೂತ್ಕೊಂಡ್ರೆ ಫ್ಯಾನ್ಸ್ ವಿಲ್ ಟೆಲ್ ಮೀ ಆಲ್ಸೋ ಟು ಗೆಟ್ ಡೌನ್, ಸೊ ಸರಿ ಆಗಲ್ಲ ಅಂತ. ಅದಕ್ಕೆ ಅವ್ರಂದ್ರು ಹೌದಲ್ವಾ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಚಿಕ್ಕದೊಂದು ರೋಡ್ ಇತ್ತು. ಸೊ ಡ್ರೈವರ್ಗೆ ಹೇಳಿದೆ ಇಲ್ಲೇ ಹೋಗಿ ತಿರ್ಸ್ಕೊಂಡು ವಾಪಸ್ ಹೋಗೋಣ ಅಂತ. ತಿರ್ಗ್ಸೋಕೆ ಹೋಗುವಾಗ ಒಂದು ಟೆಂಪಲ್ ನೋಡಿದ್ವಿ. ಸೊ ಅಶ್ವಿತಿ ಅಂದರು, ಇಲ್ಲೊಂದು ಟೆಂಪಲ್ ಇದೆ, ಅಟ್ಲೀಸ್ಟ್ ಇದಕ್ಕಾದರೂ ಕೈ ಮುಗಿತೀನಿ ನಾನು, ನೀನು ಕಾರಲ್ಲೇ ಕೂತ್ಕೋ ಅಂತ. ಅಲ್ಲಿ ನೋಡಿದ್ರೆ ಅದು ಚಾಮುಂಡಿ ಅಮ್ಮದು ಪಾದ ಮತ್ತು ತ್ರಿಶೂಲದು ಟೆಂಪಲ್. ಸೊ ಅವ್ರು ಹೋದ್ರು ಒಳಗಡೆ, ನಾನು ಕಾರಲ್ಲೇ ಕೂತಿದ್ದೀನಿ, ನನ್ನ ಕಾರಲ್ಲಿ ಲೈಟ್ ಟಿಂಟ್ ಇದೆ. ಸೊ ಕೂತಿದ್ದಾಗ ಸಡನ್ಲಿ ನಾನು ವಿಂಡೋ ತೆಗೆದು ಅಸಿಸ್ಟೆಂಟ್ನ ಕರೆದೆ, ಇಲ್ಲಿ ಬಾ ಇದ್ರ ಜಾಗ ಚೆನ್ನಾಗಿದೆ, ವೀಡಿಯೋ ಮಾಡಿ. ಅಲ್ಲೊಂದು ಅಂಕಲ್ ದೂರದಲ್ಲಿ ಎಕ್ಸಸೈಸ್ ಮಾಡ್ತಿದ್ರು. ಅವ್ರು ಹಿಂಗೆ ನೋಡಿದರು ನನ್ನನ್ನು. ನೋಡಿಬಿಟ್ಟು ಅಸಿಸ್ಟೆಂಟ್ಗೆ ಬಂದು, ಅದು ಕೊರಗಜ್ಜ ಅದು ಅವ್ರದ್ದೇ ಅಲ್ವಾ ಅಂತ ಕೇಳಿದ್ರು. ಅವನಂತ ಹೌದು, ಒಂದು ಸತಿ ಮೇಡಮ್ ಹತ್ರ ಮಾತಾಡ್ಬೋದಾ ಅಂದರು. ಆಮೇಲೆ ಅವ್ರ ಅಂಕಲ್ ಬಂದು ಹೇಳಿದ್ರು, ನಾನು ಅದು ನಿಮ್ಮ ನೋಡಿದೆ ವೀಡಿಯೋ ನಿನ್ನೆ, ನಾನು ನಿಜ ಇದು ಅಡ್ರೆಸ್ ಎಲ್ಲ ಬೇಕಿತ್ತು, ಬಟ್ ಹೆಂಗೆ ನಿಮ್ಮನೆ ಅಪ್ರೋಚ್ ಮಾಡೋದು ಗೊತ್ತಿಲ್ಲ, ಚಾಮುಂಡಿ ಅಮ್ಮನೇ ನಿಮ್ಮ ಮನೇಲಿ ಕರೆಸಿದ್ರು ಅನಿಸುತ್ತೆ, ಪ್ಲೀಸ್ ನನಗೆ ಡೀಟೇಲ್ಸ್ ಕೊಡಿ ಅಂದರು. ಸೊ ಈ ಥರ ನನಗೆ ಡಿಫ್ರೆಂಟ್ ಕಡೆಯಲ್ಲಿ ಸಡನ್ ಅಜ್ಜದೇನೋ ಟಾಪಿಕ್ ಬರುತ್ತೆ, ಮಾತಾಡ್ತೀನಿ, ಬಟ್ ನಾಟ್ ವಿತ್ ಎವ್ರಿ ಒನ್. ಸೊ ಅದು ಬರುತ್ತೆ ಅಂತಂದರೆ ಇಟ್ ಈಸ್ ಅನ್ ಇಂಡೈರೆಕ್ಟ್ ಇದು ಅನಿಸುತ್ತೆ. ಇನ್ಫ್ಯಾಕ್ಟ್ ಇಸ್ ಲಾಟ್ ಆಫ್ ಥಿಂಗ್ಸ್, ಲೈಕ್ ಲಾಟ್ ಆಫ್ ಹೆಂಗಂದರೆ ನನಗೆ ಗೊತ್ತಿರೋರೆ ಒಬ್ಬರು ಯಾರೋ ಹೇಳಿದ್ರು ಅಂತ ಮನಸ್ಸಿಲ್ಲದೆ ಹೋಗ್ತಿದ್ರಂತೆ ಟೆಂಪಲ್ಗೆ, ಆಯಿತಾ. ಆ್ಯಂಡ್ ಅವ್ರಿಗೆ ಮನಸ್ಸಿಲ್ಲ ಹೋಗೋಕ್ಕೆ, ಯಾರೋ ಹೇಳಿದ್ರು ಅಂತ ಈ ವಾಸ್ ಲೈಕ್ ಓಕೆ. ಆ್ಯಂಡ್ ಹೋಗುವಾಗ ದಾರಿ ಫುಲ್ ತಪ್ಪಿಟ್ಟಿದೆ ಅವ್ರಿಗೆ, ಆಯಿತಾ. ಆ್ಯಕ್ಚುಲಿ ಇಟ್ಸ್ ನಾಟ್ ಟಫ್ ಟು ಗೋ ಟು ದ್ಯಾಟ್ ಲೊಕೇಶನ್, ಬಟ್ ಅವ್ರು ತಪ್ಪಿಟ್ಟಿದ್ದಾರೆ. ಆಮೇಲೆ ರೋಡಲ್ಲಿರೋ ಅಜ್ಜನಿಗೆ ಯಾರೋ ಒಬ್ಬರು ಅಜ್ಜ ಹೋಗ್ತಿದ್ರು ಅಂತ ಅವ್ರು ನಿಲ್ಲಿಸ್ಬಿಟ್ಟು ಕೇಳಿದ್ರಂತೆ, ಕೊರಗಜ್ಜ ಇದಕ್ಕೆ ಹೆಂಗೆ ಹೋಗೋದು. ಅದಕ್ಕೆ ಅವ್ರ ಅಜ್ಜ ಹೇಳಿದಂತೆ, ಮನಸ್ಸಿಟ್ಬಿಟ್ಟು ಹುಡುಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಯಾ, ಸೊ ಐ ಥಿಂಕ್ ನಾವು ಅದೇ ಟ್ರೆಡಿಷನ್ಸ್ನ ಫಾಲೋ ಮಾಡ್ತಿದ್ದೀವಿ, ವೇರ್ ವಿ ಡೋಂಟ್ ಲೆಟ್, ಬಿಕಾಸ್ ಅದಿದೆ ಏನೋ ಸಂಪ್ರದಾಯ, ಲೈಕ್ ಯು ಶುಡಂಟ್ ಲೆಟ್ ವುಮೆನ್ ಆಫ್ಟರ್ 6:30 ಅಲ್ಲ. ಸೊ ವಿ ಸ್ಟಿಲ್ ಫಾಲೋ ದ್ಯಾಟ್. ಅದು ಮುಂಚೆಯಿಂದನೂ, ಐ ಮೀನ್ ನನಗೆ ಗೊತ್ತಿಲ್ಲ, ಬಟ್ ಐ ಫೀಲ್ ಲೈಕ್ ದರ್ ಈಸ್ ಸಮಥಿಂಗ್ ಬಿಹೈಂಡ್ ಇಟ್ ಅಂತ. ಮನೆಯಲ್ಲಿ ಕೊರಗಜ್ಜ ಫೋಟೋ ಇಡ್ಬೋದಾ? ಇಲ್ಲ. ಥ್ಯಾಂಕ್ ಯು ಅದ್ವಿತಿ, ಸೋ ಮಚ್ ಯು ಗೈಡೆಡ್ ಅಬೌಟ್ ಕೊರಗಜ್ಜ. ಥ್ಯಾಂಕ್ಸ್ ಅಗೇನ್. ಯಾ, ಐ ಥಿಂಕ್ ಅದು ನಮ್ಮ ಏನು ಹೇಳ್ತಾರೆ, ದೇವರು ಯಾವುದೇ ಆಗಿದ್ರೂ ಐ ಥಿಂಕ್ ಇಟ್ಸ್ ಅಬೌಟ್ ಬಿಲೀವಿಂಗ್ ಹೋಲ್ ಹಾರ್ಟೆಡ್ಲಿ. ಏನೋ ನಮ್ಗೆ ಅವರಿಂದ ಬೇಕು ಅಂತ ಪ್ರೇ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ಮನಸ್ಸಿಂದ ಐ ಥಿಂಕ್ ಪ್ರೇ ಮಾಡಿದಾಗ ಪ್ರತಿಯೊಂದು ಆಗೋದಲ್ವಾ, ಹಂಗೆ. ಥ್ಯಾಂಕ್ ಯು. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀವಿ. ಸೊ ಅಣ್ಣ ಮತ್ತು ಅಶ್ವಿತಿ ಮತ್ತು ಅಣ್ಣ ಅಂತ ನಂಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ, ಬಿಕಾಸ್ ನಾನು ಎಷ್ಟು ಕ್ಯಾಮ್ರಾ ಫ್ರೆಂಡ್ಲಿ ಇದೀನಿ ಅದರ ಆಪೋಸಿಟ್ ಇದ್ದಾರೆ ಅವರು. ಬಟ್ ವಿಲ್ ಸಿ, ಸಂಬಡಿ ಫ್ರಮ್ ದ ಫ್ಯಾಮಿಲಿ ಮೈಟ್ ಬಿ ರೆಡಿ ಹ್ಯಾಪಿ ಟು ಕಮ್. ಆ್ಯಂಡ್ ಇನ್ನೊಂದು ಐ ಥಿಂಕ್ ಐ ವಿಲ್ ಸೇ ಒನ್ ಆಫ್ ಮೈ ಫ್ರೆಂಡ್ ಕಾಲ್ ಜಸ್ಕರನ್ ಸಿಂಗ್ ಅಂತ, ರೀಸೆಂಟಾಗಿ ಈಸ್ ಅ ಸಿಂಗರ್. ನಾನು ಯಾಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ನಾವು ಮೊನ್ನೆಷ್ಟೆಲ್ಲ ಮಾತಾಡಿ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಐ ಆಮ್ ಲೈಕ್ ಉಪ್ಸ್, ಇದು ನಂಗೆ ಗೊತ್ತಿರಲಿಲ್ಲ, ಬಟ್ ಯಾಕೆ ಅವ್ರ ಹೆಸರು ಹೇಳಿದೆ ಅಂತ, ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ನನಗೇನು ಅನಿಸ್ತು ಅಂದರೆ, ಅವರೊಂದು ಬೇರೆ ಜಾಗದಿಂದ ಇಲ್ಲಿ ಬಂದು ಕನ್ನಡ ಸಾಂಗ್ಸ್ನ ಸಿಂಗ್ ಮಾಡಿ ಎಷ್ಟೋ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಐ ಥಿಂಕ್ he deserves to come here ಅಂತ. ಇದು it will be a surprise for him also. He'll be like, you took my name ಅಂತ. So yeah, surely. Thank you Adviti. Thank you. See you soon. See Bye. you. Bye.